ಹ್ಮ್ ಸೊ ಇಷ್ಟೊತ್ತೇನಂತಂದ್ರೆ ಇಷ್ಟ ದಿನ ಬೇರೆ ಬೇರೆ ಕ್ಲಾಸಸ್ ಎಲ್ಲ ಓರಿಯಂಟೇಶನ್ ಆಗಿದೆ. ಇವತ್ ನಾವೇನ್ ಮಾಡೋಣ ಅಂತಂದ್ರೆ ಜಿಯೋಗ್ರಫಿದು ಒಂದ್ ಲೆವೆಲ್ ಓರಿಯಂಟೇಶನ್ ಮಾಡೋಣ. ಏನೇನ್ ಓದ್ಬೇಕು ಮತ್ತೆ ಏನೇನು ಸಿಲೆಬಸ್ ಇದೆ ಅವನ್ನೆಲ್ಲ ಒಂದ್ ಸತಿ ನೋಡೋಣ. ಓಕೆ, ಸಿಲೆಬಸ್ ಹೇಳಿದಾರಲ್ರಿ ಯಾರಾದ್ರು ಇಷ್ಟ ದಿನ ಓರಿಯಂಟೇಶನ್ ಅಲ್ಲಿ? ಜಿಯೋಗ್ರಫಿ ಅಲ್ಲ, ಟೋಟಲ್ ಸಿಲೆಬಸ್ ಹೇಳಿದಾರಲ್ಲ. ಸೊ ಜಿಯೋಗ್ರಫಿ ಯಾವ್ದು ಪೇಪರ್ ಅಲ್ಲಿ ಬರುತ್ತೆ ಅಂತ ಹೇಳಿ ಗೊತ್ತಾಗಿದೆ ಅಲ್ಲ ನಿಮ್ಗೆ? KS ಅಲ್ಲಿ ಆಗ್ಲಿ ಅಥವಾ FD SDA ಗ್ರೂಪ್ C ಅದ್ರಲ್ಲಿ. ಓಕೆನಾ? ಅದು ಗೊತ್ತಿದೆ ಅಂತಂದ್ರೆ ಓಕೆ. ಇವಾಗ ನಾವೇನಂತಂದ್ರೆ ಫಸ್ಟ್ ಜಿಯೋಗ್ರಫಿದು ಸಿಗ್ನಿಫಿಕೆನ್ಸ್ ಇಂಪಾರ್ಟೆನ್ಸ್ ಏನಂತ ನಾವಿಲ್ಲಿ ನೋಡೋದಾದ್ರೆ ಫಸ್ಟ್ ನಿಮ್ಗೆ ಇಂಡಿಯಾದ ಟಾಪ್ ಮೋಸ್ಟ್ ಎಕ್ಸಾಮ್ ಅಂತ ಕರಿತೀವಿ ಯಾವ್ದನ್ನ? IAS. ಹೌದಾ? ಅದಾದ್ಮೇಲೆ ಸ್ಟೇಟ್ TCS ಗಳು ಬರ್ತವೆ. ಅದ್ರಲ್ಲಿ ನಮ್ದು ಕರ್ನಾಟಕದ್ದು ನಾವು ನೋಡೋದಾಯ್ತು ಅಂತಂದ್ರೆ KS. ಓಕೆ, ಅಂಡ್ ದೆನ್ ಗ್ರೂಪ್ C ಅಥವಾ FDA SDA ಎಕ್ಸಾಮ್ಸ್ಗಳು, ಅಥವಾ ನಾವು ನೆಕ್ಸ್ಟ್ ನೋಡೋದಾಯ್ತು ಅಂತಂದ್ರೆ PSI ಎಕ್ಸಾಮ್ ಅಥವಾ PC. ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಇದರಲ್ಲಿ. ನಮ್ದು ಜಿಯೋಗ್ರಫಿ ಸಬ್ಜೆಕ್ಟ್ ಇದೆ ಅಲ್ಲ, ಇದು ನಿಮ್ಗೆ ಜನರಲ್ ಸ್ಟಡೀಸ್ ಅಂತ ಹೇಳಿ. GS ನಾವು ನೋಡೋದಾಯ್ತು ಅಂದ್ರೆ ಫಸ್ಟ್ IAS ಅಲ್ಲಿ ಎಷ್ಟು ಕ್ವಶನ್ ಬರುತ್ತೆ ಇದರಲ್ಲಿ? ಇದರಲ್ಲಿ ಏನಂತಂದ್ರೆ IAS ಅಲ್ಲಿ ಪೇಪರ್ 1 ಜನರಲ್ ಸ್ಟಡಿ ರಿಲೇಟೆಡ್, ಆಮೇಲೆ CSAT ಪೇಪರ್ ಇರುತ್ತೆ. CSAT ಪೇಪರ್ ಜಿಯೋಗ್ರಫಿಯಲ್ಲಿ ಬರುತ್ತೆ ಇಲ್ಲಿ ಈ ಭಾಗದಲ್ಲಿ, ಅಂದ್ರೆ ಜನರಲ್ ಸ್ಟಡೀಸ್ 1 ಅಲ್ಲಿ ಇದೆ. ಸಿಮಿಲರ್ಲಿ ನಾವು KS ಅಲ್ಲಿ ನೋಡಿದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಪ್ರಿಲಿಮ್ಸ್ ಹೇಳ್ತಿದ್ದೀನಿ ನಾನು ಇವಾಗ. ಓಕೆ, ಇದ್ರಲ್ಲಿ ಏನಂತಂದ್ರೆ ಜಿಯೋಗ್ರಫಿ ಈ ಭಾಗದಲ್ಲಿ ಬರುತ್ತೆ ಪೇಪರ್ 1 ಅಲ್ಲಿ. FD SDA ಅಂತ ಹೇಳಿ ಎಕ್ಸಾಮ್ಗಳು ನೋಡಿದ್ರೆ ನಾವು ಇದರಲ್ಲಿ ಕೂಡ 2 ಪೇಪರ್ ಇರುತ್ತೆ ನಿಮ್ಗೆ, ಪೇಪರ್ 1 ಅಂಡ್ ದೆನ್ ಪೇಪರ್ 2. ಪೇಪರ್ 1 ಜನರಲ್ ಸ್ಟಡೀಸ್ ಆಯ್ತು ಅಂತಂದ್ರೆ ಪೇಪರ್ 2 ಅಲ್ಲಿ FDA SD ಅಂತ ನಾವು ನೋಡಿದ್ರೆ ಇದರಲ್ಲಿ ನಿಮ್ಗೆ ಕನ್ನಡ ಆರ್ ಇಂಗ್ಲಿಷ್ ಎರಡರಲ್ಲಿ ಒಂದು ಸಬ್ಜೆಕ್ಟ್ ನೀವು ತಗೋಬೇಕು. ಇದರಲ್ಲಿ 100 ಕ್ವಶನ್ಸ್ ಇರುತ್ತೆ. ಓಕೆ, ಇದು ಪೇಪರ್ 2 ಆಯ್ತು. ಸೊ ನಮ್ ಜಿಯೋಗ್ರಫಿಯಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ GS 1. ಸಿಮಿಲರ್ಲಿ ನಾವು ಇವಾಗ PSI ಎಕ್ಸಾಮ್ ತಗೊಂಡ್ರೆ ಪೇಪರ್ 1 ಇದು GS, ಪೇಪರ್ 2 ನಾವು ನೋಡಿದ್ರೆ ಇದರಲ್ಲಿ ಏನಿರುತ್ತೆ ಪೇಪರ್ 2 ಅಲ್ಲಿ ಅಂತಂದ್ರೆ ನಮ್ಗೆ ಎಸ್ಸೆ ಬರಿಬೇಕು ನಾವು. ಡಿಸ್ಕ್ರಿಪ್ಟಿವ್ ಪೇಪರ್ ಇದು, ಎಸ್ಸೆ ಇರುತ್ತೆ. ಅಂಡ್ ದೆನ್ ಟ್ರಾನ್ಸ್ಲೇಷನ್ ಅಂದ್ರೆ ಏನ್ರಿ? ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷಿಂದ ಕನ್ನಡಕ್ಕೆ. ಅದಾದ್ಮೇಲೆ ಇನ್ನೊಂದು ಏನಿರುತ್ತೆ ಅಂತಂದ್ರೆ ಪ್ರಿಸೈಸ್ ರೈಟಿಂಗ್, ಸಂಕ್ಷಿಪ್ತ ಬರವಣಿಗೆ ಅಂತ ಹೇಳಿ. ಅಂದ್ರೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅವರು, ಅದನ್ನ ನಾವು 1/3 ಆಗಿ ಕನ್ವರ್ಟ್ ಮಾಡ್ಬೇಕು. ದೊಡ್ಡ ಸ್ಟೋರಿ ಹೇಳಿರ್ತಾರೆ ಅವರು, ಅದನ್ನ ಕನ್ಸೈಸ್ ಆಗಿ ನಾವು ಹೇಳ್ಬೇಕು. ಅದು ಪ್ರಿಸೈಸ್ ರೈಟಿಂಗ್. ಇದು 50 ಮಾರ್ಕ್ಸ್ ಇರುತ್ತೆ. ಜಿಯೋಗ್ರಫಿಯಲ್ಲಿ ಬರುತ್ತೆ, ಇಲ್ಲಿ ಈ ಭಾಗದಲ್ಲಿ ಬರುತ್ತೆ. ಈಗ ನಾವು PC ಏನಾದ್ರು ನೋಡಿದ್ರೆ PC ಓನ್ಲಿ 1 ಪೇಪರ್, ಯಾವ್ದದು? ಜನರಲ್ ಸ್ಟಡೀಸ್, ಒಂದೇ ಪೇಪರ್. ಆಮೇಲೆ ಇದಕ್ಕೆ ಫಿಸಿಕಲ್ ಇರುತ್ತೆ. ಸೊ ಜಿಯೋಗ್ರಫಿಯಲ್ಲಿ ಬರುತ್ತೆ ಇಲ್ಲಿ. ಓಕೆನಾ? ಇದೆಲ್ಲ ಎಕ್ಸಾಮ್ಸ್ ಗಳನ್ನ ನಾವು ನೋಡಿದ್ವಿ. ಇಲ್ಲಿ ಯಾವ್ದು ಇನ್ನೊಂದು ಉಳಿತು ಅಂತಂದ್ರೆ ಗ್ರೂಪ್ C ಎಕ್ಸಾಮ್. ಇದನ್ನ ಇಲ್ಲೇ ನಾನು ಬರೀತೀನಿ, ಗ್ರೂಪ್ C ಎಕ್ಸಾಮ್ಗಳಲ್ಲಿ ಪೇಪರ್ 1 GS ಇದೆ,
ಓಕೆ, ಜಿಯೋಗ್ರಫಿ ಇಲ್ಲೇ ಬರುತ್ತೆ. ಪೇಪರ್ 2 ಅಲ್ಲಿ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಗ್ರೂಪ್ ಸಿ ಅಲ್ಲಿ ನಿಮ್ಗೆ ನಿಮ್ ಕನ್ನಡನೂ ಕೂಡ ಗೊತ್ತಿರಬೇಕು. ಯಾಕಂತಂದ್ರೆ ನೀವು ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದೀರಿ. ನಿಮ್ಗೆ ಇಂಗ್ಲಿಷ್ ಕೂಡ ಗೊತ್ತಿರಬೇಕು. ಯಾಕಂತಂದ್ರೆ ನೀವು ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಮಟೀರಿಯಲ್ ಕನ್ನಡದಲ್ಲಿ ಎಲ್ಲಾ ಜನರಿಗೆ ಹೇಳ್ಬೇಕಾಗುತ್ತೆ. ಅದೆಲ್ಲ ಕೆಲಸ ಮಾಡೋದಕ್ಕೆ ನೀವೇನ್ ಯೂಸ್ ಮಾಡ್ತೀರಿ? ಕಂಪ್ಯೂಟರ್ ಯೂಸ್ ಮಾಡ್ತೀರಿ, ಹೌದಾ? ಅದಕ್ಕೋಸ್ಕರ ಏನಂತಂದ್ರೆ ಈ 3 ಸಬ್ಜೆಕ್ಟ್ ಗಳನ್ನ ಸೇರಿಸ್ಕೊಂಡು 100 ಕ್ವಶನ್ಸ್ ಇವ್ರು ಇಟ್ಟಿರ್ತಾರೆ. ಓಕೆನಾ? ಇದು ಗ್ರೂಪ್ ಸಿ ಲೆವೆಲ್ ಆಗಿತ್ತು. ಇಷ್ಟು ಗೊತ್ತಾಯ್ತಲ್ರಿ ಇವಾಗ? ಇದು ಟೋಟಲ್ ಸಿಲೆಬಸ್, ಇದು ಪ್ಯಾಟರ್ನ್, ಇದು ನೆನ್ಪಿಟ್ಕೊಂಡ್ಬಿಟ್ರಿ. ಇದೆಲ್ಲದಕ್ಕೂ ನಾವು ನೋಡಿದ್ರೆ ಜನರಲ್ ಸ್ಟಡೀಸ್ ಎಲ್ಲದರಲ್ಲೂ ಇದೆನಾ? ಯಾವುದೇ ಎಕ್ಸಾಮ್ ಬರೀರಿ ನೀವು, ನಿಮ್ದು ಫೈನಲ್ ಮಾರ್ಕ್ಸ್ ನ ಡಿಸೈಡ್ ಮಾಡ್ತಕ್ಕಂಥದ್ದು ಜನರಲ್ ಸ್ಟಡೀಸ್. ಸ್ವಲ್ಪ ಲೆಂದಿ ಅನ್ಸುತ್ತೆ, ಹೌದಾ? ಅದರಲ್ಲಿ ನಾವಿವಾಗ ನೋಡೋದಾಯ್ತು ಅಂತಂದ್ರೆ ಯಾವುದೇ ಎಕ್ಸಾಮ್ ನ ನೀವು ತಗೊಳ್ರಿ, 100 ಕ್ವಶನ್ಸ್ ಈಚ್ ಪೇಪರ್. ಯಾವುದೇ ಎಕ್ಸಾಮ್ ನ ನೀವು ತಗೊಂಡ್ರು ಕೂಡ 100 ಕ್ವಶನ್ಸ್ ಅಲ್ಲಿ ಜಿಯೋಗ್ರಫಿ ಎಷ್ಟು ಬರುತ್ತೆ? ಜಿಯೋಗ್ರಫಿ ಎಷ್ಟು ಕ್ವಶನ್ಸ್ ಬರುತ್ತೆ? ಎಷ್ಟು ಕ್ವಶನ್ಸ್ ಅಂತಂದ್ರೆ 15 ಕ್ವಶನ್ಸ್, ಸರಿ ಸುಮಾರು ಅರೌಂಡ್ 15 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? 15 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಜಿಯೋಗ್ರಫಿಯಿಂದ. ಮಿನಿಮಮ್ 15. ಅದ್ರ ಜೊತೆಗೆ ನಾವು ಏನಾದ್ರೂ ಇದಕ್ಕೆ ಕರೆಂಟ್ ಅಫೇರ್ಸ್ ಅನ್ನ ಸೇರಿಸಿದ್ರೆ, ಅಂದ್ರೆ ಜಿಯೋಗ್ರಫಿ ರಿಲೇಟೆಡ್ ಕರೆಂಟ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ಅನ್ನ ಸೇರಿಸಿದ್ರೆ ಮತ್ತೊಂದು 4 ರಿಂದ 5 ಕ್ವಶನ್ ಸೇರಿಸಬಹುದು ಇದ್ರಾಗೆ. ಸೊ ನಾವು ಮ್ಯಾಕ್ಸಿಮಮ್ ಒಂದು 5 ಕ್ವಶನ್ಸ್ ಹಿಡಿಯೋಣ. ಸೊ 20 ಕ್ವಶನ್ಸ್ ಇದು ರೋಲ್ ಪ್ಲೇ ಮಾಡುತ್ತೆ ನಮ್ಗೆ. ಯಾವುದು? ಜಿಯೋಗ್ರಫಿ, ಭೂಗೋಳ ಶಾಸ್ತ್ರ. ಗೊತ್ತಾಯ್ತಾ? ಸೊ ಒಂದು 20 ಕ್ವಶನ್ಸ್ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಸಿಗ್ನಿಫಿಕೆನ್ಸ್ ಏನ್ರಿ ಇದ್ರದ್ದು? ಪ್ರಾಮುಖ್ಯತೆ ಏನು ಈ ಸಬ್ಜೆಕ್ಟ್? 20 ಕ್ವಶನ್ ಬರುತ್ತೆ ರೀ, ನಾವು ಓದ್ಬೇಕು, ಪಾಸ್ ಆಗ್ಬೇಕು. ಇದು ಪ್ರಾಮುಖ್ಯತೆ, ಹೌದಾ? ಸೊ ಇದಕ್ಕೆಲ್ಲ ನಾವಿದೀವಿ ಗೈಡ್ ಮಾಡೋದಕ್ಕೆ, ಹೌದೆಲ್ಲ? ಡೋಂಟ್ ವರಿ. ಅದು ಬಿಟ್ಟು ಮತ್ತೇನ್ ಪ್ರಾಮುಖ್ಯತೆ ಇದೆ? ನೀವು ಜಿಯೋಗ್ರಫಿ ಕಲಿಯೋದ್ರಿಂದ ಪ್ಯಾರಲಲ್ಲಿ ಬೇರೆ ಸಬ್ಜೆಕ್ಟ್ಸ್ ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ ಜಿಯೋಗ್ರಫಿದು. ಗೊತ್ತಾಗ್ತಿದೆ? ಯಾಕಂತಂದ್ರೆ ಬೆಳಿಗ್ಗೆ ಕ್ಲಾಸ್ ಕೇಳ್ತಿದ್ದೆ, ಹೌದಾ? ಬೆಳಿಗ್ಗೆ ಕ್ಲಾಸ್ ಕೇಳ್ತಿದ್ದೆ ನಾನು, ಸರ್ ಹೇಳೋದನ್ನ, ಹುಡುಗರು ಅಟೆಂಡ್ ಆಗಿದ್ದಾರೆ ಏನಂತ ಚೆಕ್ ಮಾಡ್ಬೇಕಲ್ಲ. ಸೊ ಆ ಟೈಮಲ್ಲಿ ಸರ್ ಕೇಳಿದ್ರು ನಿಮ್ಗೆ ಒಂದು ಕ್ವಶನ್. ಏನ್ ಕೇಳಿದ್ರು? ಕಾಂಟಿನೆಂಟ್ಸ್ ಎಷ್ಟಿದಾವೆ? ಪುಣ್ಯಕ್ಕೆ ನಮ್ ಕ್ಲಾಸ್ ಇನ್ನೂ ಆಗಿಲ್ಲ ಜಿಯೋಗ್ರಫಿ, ಹೌದಿಲ್ರಿ? ಜಿಯೋಗ್ರಫಿ ಆದ್ಮೇಲೆ ಅದು ಕ್ವಶನ್ ಕೇಳಿದ್ರೆ ಏನಾಗ್ತಿತ್ತದು, ಹೌದಾ? ಅದಕ್ಕೆ ಏನಂತಂದ್ರೆ ನಾವು ಸ್ಟಾರ್ಟಿಂಗ್ ಇಂದಾನೆ ಕಲಿಯೋಣ, ಡೋಂಟ್ ವರಿ. ನಾವು ನೀಟಾಗಿ ಸ್ಟಾರ್ಟಿಂಗ್ ಇಂದಾನೆ ಕಲಿತಾ ಹೋಗೋಣ, ಏನು ಅವಸರ ಇಲ್ಲ ನಮ್ಗೆ. ನಮ್ಗೇನಂತಂದ್ರೆ 5 ತಿಂಗಳ ಇದೆ ಟೈಮ್. 5 ತಿಂಗಳಲ್ಲಿ ನಾವು ಸಿಲೆಬಸ್ ನೀಟಾಗಿ ಮುಗಿಸೋಣ. ಓಕೆನಾ? ಫಸ್ಟ್ ಇದನ್ನ ತಲೆಗೆ ಇಟ್ಕೊಳ್ರಿ. ನಮ್ಗೆ ಟಾರ್ಗೆಟ್ ಇದೆ 20 ಕ್ವಶನ್ಸ್. ಆ ಟಾರ್ಗೆಟ್ ಅನ್ನ ನಾವು ರೀಚ್ ಮಾಡ್ಬೇಕು. ಇದರಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ. ಈ ಕರೆಂಟ್ ಅಫೇರ್ಸ್ ಏನಂತಂದ್ರೆ ನಾವು ನೆಕ್ಸ್ಟ್ ಎಕ್ಸಾಮ್ ಬರೀತಿದೀವಲ್ಲ, 1 ಇಯರ್ ಕರೆಂಟ್ ಅಫೇರ್ಸ್ ಅಲ್ಲಿ ಬೇಕಾಗ್ತಿರುತ್ತೆ. ಸೊ ಕ್ಲಾಸ್ ಅಲ್ಲಿ ಅವಾಗ ಆ ಸಬ್ಜೆಕ್ಟ್ ರಿಲೇಟೆಡ್, ಆ ಟಾಪಿಕ್ ರಿಲೇಟೆಡ್ ಇಲ್ಲಿ ನಾನೇನಂತಂದ್ರೆ ಆ ಕರೆಂಟ್ ಅಫೇರ್ಸ್ ಟಾಪಿಕ್ ಅನ್ನ ಹೇಳಿರ್ತೇನೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಕೂಡ ಇರುತ್ತೆ. ಓಕೆನಾ? ಅದನ್ನೊಂದು ತಲೆಯಲ್ಲಿ ಇಟ್ಕೊಳ್ರಿ. ಸೊ ದಿಸ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜಿಯೋಗ್ರಫಿ. ಒಂದೇನಪ್ಪಾ ಅಂತಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಏನಂತಂದ್ರೆ ಇದರಲ್ಲಿ ಕ್ವಶನ್ಸ್ ಬರ್ತಿದೆ, ನಾವು ಅದನ್ನ ಓದ್ಬೇಕು. ಸೊ ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬಿಡೋಣ ಅಂತಂದ್ರೆ ಏನ್ ಓದ್ಬೇಕು ಅನ್ನೋದನ್ನ ನೋಡೋಣ, ಅಥವಾ ಸಿಲೆಬಸ್ ಅನ್ನ ಸ್ವಲ್ಪ ಬ್ರೇಕ್ ಡೌನ್ ಮಾಡೋಣ. ಈ ಸಿಲೆಬಸ್ ಅಲ್ಲಿ ಏನಿದೆ ಜಿಯೋಗ್ರಫಿ ಅಂತಂದ್ರೆ, ಸೊ ಫಸ್ಟ್ ಸಿಂಪಲ್ ಒಂದು ಕ್ವಶನ್ ಇದೆ, ವಾಟ್ ಇಸ್ ಜಿಯೋಗ್ರಫಿ? ಭೂಗೋಳ ಶಾಸ್ತ್ರ ಎಂದರೇನು? ಭೂಗೋಳ ಶಾಸ್ತ್ರ, ಜಿಯೋಗ್ರಫಿ ಅಂತಂದ್ರೆ ಏನು? ಈ ಪದ ಎಲ್ಲಿಂದ ಬಂತು? ನಿಮ್ದು ಹೆಂಗಿರ್ಬೇಕು ಇನ್ಮೇಲಿಂದ ಪರ್ಸ್ಪೆಕ್ಟಿವ್ ಓದೋದು ಅಂತಂದ್ರೆ, ಯಾವುದೇ ಒಂದು ಪದ ಇದೆ ನಿಮ್ಗೆ, ಇನ್ಮೇಲೆ ಓದ್ತಿರಲ್ಲ ನೀವು, ಇನ್ಮೇಲೆ ಯಾವುದೇ ಒಂದು ಹೊಸ ಪದ ನಿಮ್ಮ ಹತ್ರ ಬಂತು ಅಂತಂದ್ರೆ ಆ ಪದನ ಬ್ರೇಕ್ ಡೌನ್ ಮಾಡಕ್ ಟ್ರೈ ಮಾಡ್ರಿ. ನಿಮ್ ಹೆಸರು ಇರುತ್ತೆ, ನಿಮ್ ಹೆಸರನ್ನ ಬ್ರೇಕ್ ಡೌನ್ ಮಾಡಿದಾಗ ಮೀನಿಂಗ್ ಕೊಡುತ್ತೆ ತಾನೆ ಅದು, ಹೌದಾ? ಅವಾಗ ನಿಮ್ಗೆ ನೆನ್ಪುಳಿಯುತ್ತೆ ಅದು. ರಿವರ್ಸ್ ಇಂಜಿನಿಯರಿಂಗ್ ಅಂತ ಹೇಳಿ ಕರಿತೀವಲ್ಲ. ಈಗ ನಾರ್ಮಲ್ ಯಾರಾದ್ರೂ ಒಂದು ಹೆಸರು ಕರೆದ್ವಿ ಅಂತಂದ್ರೆ ಅದ್ರಲ್ಲಿ ಏನಿದೆ ಮೀನಿಂಗ್, ಹೌದಿಲ್ರಿ?
ಈಗ ಮಕ್ಕಳ ಹೆಸರಿಡಕ್ ಟ್ರೈ ಮಾಡ್ತಾರೆ, 4-5 ಹೆಸರುಗಳನ್ನ ಇಟ್ಕೊಂಡು ಒಂದು ಫೈನಲ್ ಮಾಡ್ತಾರೆ. ಅವಾಗ ಏನಾಗಿತ್ತು ಅಂತಂದ್ರೆ ಅವ್ರ ಅಜ್ಜನ ಹೆಸರು ಇಲ್ಲ ಅಜ್ಜಿ ಹೆಸರು ಇಟ್ಟು ಮುಂದೆ ಅವ್ರ ಅಡ್ಡ ಹೆಸರು ಇಟ್ಟು ನಡೀರಪ್ಪ ಸಾಕಂತ ಕಳಿಸ್ಬಿಡ್ತಿದ್ರು. ಇವಾಗ ಇಲ್ಲ, ಹೆಸರುಗಳು ಹೆಂಗಂತಂದ್ರೆ ಒಂದಲ್ಲ ಹೆಸರು 2-2 ಹೆಸರು ಮಿಕ್ಸ್ ಮಾಡ್ತಿದ್ದಾರೆ ಇದ್ರಲ್ಲಿ. ಹೌದ್ರಿ. ಇನ್ನೊಂದು ಇದ್ರದ್ದು ಪರವಾಗಿ ಏನಂತಂದ್ರೆ ನಿನ್ನೆ ವರ್ಲ್ಡ್ ಕಪ್ ಗೆದ್ರು ವುಮೆನ್, ಹೌದಾ? ಅದ್ರಲ್ಲಿ ಕ್ಯಾಪ್ಟನ್ ಯಾರಿದ್ರಿ? ಹರ್ಮನ್ ಪ್ರೀತ್, ಹೌದು, ಹರ್ಮನ್ ಪ್ರೀತ್. ಹಾಕಿ ಟೀಮ್ ಕ್ಯಾಪ್ಟನ್ ಯಾರಿದ್ದಾರೆ? ಅವ್ರ ಹೆಸರು ಕೂಡ ಹರ್ಮನ್ ಪ್ರೀತ್. ಹರ್ಮನ್ ಪ್ರೀತ್ ವುಮೆನ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಕೂಡ ಹೌದು, ಮೆನ್ ಹಾಕಿ ಟೀಮ್ ಕ್ಯಾಪ್ಟನ್ ಕೂಡ ಹೌದು. ಆತ ಮೆನ್ ಇತ ವುಮೆನ್ ಅಂದ್ರೂ ಕೂಡ ಪಂಜಾಬಿ ಲ್ಯಾಂಗ್ವೇಜ್ ಅಲ್ಲಿ ಇಬ್ರಿಗೂ ಕೂಡ ಹರ್ಮನ್ ಪ್ರೀತ್ ಅಂತಾನೆ ಕರೆದಿದ್ದಾರೆ. ಯಾಕೆ ಹರ್ಮನ್ ಪ್ರೀತ್? ಹಿಂದಿ ಪದ ಅಂತ ಗೊತ್ತಾಗ್ತಿದೇನ? ಹಿಂದಿ ಪದ ಸ್ವಲ್ಪ ಹಿಂದಿ ಗೊತ್ತಿತ್ತು ಅಂತಂದ್ರೆ ಹರ್ ಮನ್ ಪ್ರೀತ್. ಹರ್ ಅಂತಂದ್ರೆ ಎಲ್ಲರ ಮನಸ್ಸಲ್ಲಿ ಇರೋಂತವನು ಮನ್ ಅಂತ ಹೇಳ್ತೀವಲ್ಲ, ಹರ್ ಅಂತ ಇದೆಲ್ಲ ಪ್ರತಿಯೊಬ್ಬರ ಅಂತ ಹೇಳಿ. ಮನ್ ಅಂತಂದ್ರೆ ಮನಸ್ಸು, ಪ್ರೀತ್ ಅಂತಂದ್ರೆ ಪ್ರೀತಿಯಲ್ಲಿ ಅಲ್ಲಿ ಎಲ್ಲರಿಗೂ ಕೂಡ ಪ್ರೀತಿ ಇರುತ್ತೆ ಅಂತ ಹೇಳಿ. ಗೊತ್ತಾಗ್ತಿದೆಯಲ್ಲ ಇದು? ಸೊ ಹಿಂಗ್ ಪದನ ನಾವು ಡಿವೈಡ್ ಮಾಡ್ಕೊಂಡಾಗ ನಮ್ಗೆ ಏನಂತಂದ್ರೆ ಇನ್ನೊಂದು ಎಕ್ಸ್ಟ್ರಾ ಎಫರ್ಟ್ ಅಲ್ಲಿ ಆಗ್ತಿದ್ವಿ ನಾವು ನೆನ್ಪಿಡೋದಕ್ಕೆ. ಹೆಂಗಂತಂದ್ರೆ ನೀವ್ ಯಾವ್ದೇ ಒಂದು ರೋಡ್ ಅಲ್ಲಿ ಬರ್ತಿರ್ತೀರಿ, ನೀವು ಸುಮ್ನೆ ಕಣ್ ಮುಚ್ಕೊಂಡ್ ಬಂದ್ರಿ ಅಂತಂದ್ರೆ ನೀವು ನೆಕ್ಸ್ಟ್ ಟೈಮ್ ಬರಕ್ಕಾಗತ್ತಾ? ನೀವು ಲೊಕೇಟ್ ಮಾಡ್ತಿರಲ್ಲ, ಸೊ ಇಲ್ಲಿ ರೈಟ್, ಇಲ್ಲಿ ಲೆಫ್ಟ್, ಅಲ್ಲೆಲ್ಲೇ ಒಂದೊಂದು ಲೊಕೇಶನ್ಗಳು ಇಟ್ಕೊಳ್ತೀರಿ ನೀವು ನಿಮ್ ಮೈಂಡ್ ಅಲ್ಲಿ. ಸೊ ಇಲ್ಲಿ ಹೋದ್ರೆ ಅಲ್ಲೊಂದು ಅಂಗಡಿ ಇದೆ, ಅಲ್ಲಿಂದ ನಾ ರೈಟ್ ತಗೋಬೇಕು. ಸೊ ಅಲ್ಲಿ ಮುಂದೆ ಹೋದ್ರೆ ಲೆಫ್ಟ್ ಹೋದ್ರೆ ಅಲ್ಲೊಂದು ಇದೆ, ಹೌದಾ? ಹಿಂಗೇನಂತಂದ್ರೆ ನಮ್ ನೆನ್ಪಿಡೋದಕ್ಕೆ ಈ ಟೈಪ್ ರಿವರ್ಸ್ ಇಂಜಿನಿಯರಿಂಗ್ ಮಾಡಿದಾಗ ಅದು ಸಾಧ್ಯ, ಬಹಳಷ್ಟು ದಿನ ನೆನ್ಪುಳಿಯುತ್ತೆ. ಓಕೆನಾ? ಈ ಟೈಪ್ ಟ್ರೈ ಮಾಡ್ರಿ ಇನ್ಮೇಲಿಂದ. ಸೊ ಅದೇ ರೀತಿ ನಾವೇನಂತಂದ್ರೆ ಜಿಯೋಗ್ರಫಿ ಅನ್ನೋ ಒಂದು ಪದ ಬಂತು ನಮ್ದು ಕನ್ನಡದಲ್ಲಿನೂ ಕೂಡ. ನಾವೇನಂತಂದ್ರೆ ಭೂಗೋಳ ಶಾಸ್ತ್ರ. ಓಕೆನಾ? ಫಸ್ಟ್ ಇಂಗ್ಲಿಷ್ ಪದನ ನೋಡೋಣ. ಜಿಯೋ ಅಂತಂದ್ರೆ ಏನ್ರಿ? ಅರ್ತ್. ಇದೊಂದು ಗ್ರೀಕ್ ಪದ ಆಗಿರುತ್ತೆ. ಇದೊಂದು ಗ್ರೀಕ್ ಪದ, ಗ್ರೀಕ್ ವರ್ಡ್ ಇದು, ಗ್ರೀಕ್ ಭಾಷೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಪದ ಆಗಿರುತ್ತೆ. ಯಾಕೆ ಗ್ರೀಕ್? ಇಂಗ್ಲಿಷ್ ಇದ್ದಿಲ್ಲ ಏನ್ರಿ ಮುಂಚೆ? ಯಾಕೆ ಗ್ರೀಕ್ ಪದನ ಯೂಸ್ ಮಾಡಿದ್ವಿ ನಾವು? ಇಂಗ್ಲಿಷ್ ಇದ್ದಿಲ್ಲ ಮುಂಚೆ, ಹಿಂದಿ ಇದ್ದಿಲ್ಲ, ಕನ್ನಡ ಇದ್ದಿಲ್ಲ. ಯಾಕೆ ಗ್ರೀಕ್ ಅಂತಂದ್ರೆ ಗ್ರೀಕ್ ಸ್ಕಾಲರ್ ಮತ್ತೆ ಇತಿಹಾಸದಲ್ಲ ಓದ್ತೀವಿ ಗ್ರೀಕರ ಬಗ್ಗೆ, ಅವರ ಕೊಡುಗೆಗಳ ಬಗ್ಗೆ. ನೀವು ಯಾರನ್ನೇ ತಗೊಳ್ರಿ, ಫಾರ್ ಎಕ್ಸಾಂಪಲ್ ಅರಿಸ್ಟೋಟಲ್ ಅಂತ ಕೇಳಿರ್ತೀರಿ ನೀವು, ಪ್ಲೇಟೋ, ಸಾಕ್ರೆಟಿಸ್, ಅವರೆಲ್ಲ ಎಲ್ಲರೂ ಇವರು ಗ್ರೀಕ್ ಸಿವಿಲೈಸೇಷನ್ ಟೈಮ್ ಅಲ್ಲಿ ಇರೋರೆ. ಅಲೆಕ್ಸಾಂಡರ್ ದ ಗ್ರೇಟ್, ಇಡೀ ಪ್ರಪಂಚವನ್ನೇ ಗೆಲ್ಲಕ್ ಹೋಗಿದ್ದವನು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಕರೆಸ್ಕೊಂಡವನು. ಅವರು ಕೂಡ ಗ್ರೀಕ್ ಸಿವಿಲೈಸೇಷನ್ ಇಂದ ಬಂದವರು. ಇತಿಹಾಸದಲ್ಲಿ ನೀವು ನೋಡಿರ್ತೀರಿ, ಮೌರ್ಯರು ಅಂತ ಹೇಳಿ ನಿನ್ನೆ ಕಲ್ತಿರಿ ನೀವು ಮೌರ್ಯರ ಬಗ್ಗೆ. ಮೌರ್ಯರ ಸಾಮ್ರಾಟ ಯಾರಿದ್ದ? ಅಶೋಕ, ಹೌದಾ? ಸೊ ಅದ್ರ ಹಂಗೆ ಸೇಮ್ ಗ್ರೀಕ್ ಸಿವಿಲೈಸೇಷನ್ ಟೈಮ್ ಅಲ್ಲಿ ದ ಗ್ರೇಟೆಸ್ಟ್ ರೂಲರ್ ಯಾರಿದ್ರು ಅಂತಂದ್ರೆ ಅಲೆಕ್ಸಾಂಡರ್ ದ ಗ್ರೇಟ್. ಆತನ ಗುರು ಯಾರಿದ್ದ? ಅರಿಸ್ಟಾಟಲ್ ಇದ್ದ. ಅದೇ ಟೈಮ್ ಅಲ್ಲಿ ಏನಂತಂದ್ರೆ ಇದು ಒಂದು ಪೀರಿಯಡ್ ಇದೆ ಅಲ್ಲ, ಇದು ಯಾವಾಗ ಅಂತಂದ್ರೆ ನಮ್ಗೆ 6th BC ಬಿಫೋರ್ ಕ್ರೈಸ್ಟ್, ಅರೌಂಡ್ 3 BC ಟೈಮ್ ಅಲ್ಲಿ, 6 ಇಂದ 3 ವರೆಗೆ 300 ವರ್ಷ ಇವ್ರು ಆಳಿದವರು ಇಡೀ ಪ್ರಪಂಚವನ್ನು. ಆ ಸಿವಿಲೈಸೇಷನ್ ಟೈಮ್ ಅಲ್ಲಿ ಅವ್ರ ಏನಂತಂದ್ರೆ ಸ್ಟಡೀಸ್ ಬಗ್ಗೆ ಅವ್ರು ಜಾಸ್ತಿ ಮಹತ್ವವನ್ನ ಕೊಡ್ತಾರೆ. ಗೊತ್ತಾಗ್ತಿದೆ? ಅವ್ರೇನಂತಂದ್ರೆ R&D ಹೆಂಗ ನಾವು ಇದು ಹಾಕ್ಬೇಕು ನೋಡ್ರಿ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ. ಹೆಂಗ್ ಹೇಳ್ಬೋದು ಅಂತಂದ್ರೆ ನಮ್ದು ಈಗ ಫಾರ್ ಎಕ್ಸಾಂಪಲ್ ನೀವು ಎಕನಾಮಿಕ್ಸ್ ಅಲ್ಲಿ ಕೂಡ ಓದ್ತೀರಿ, ಪಂಚವಾರ್ಷಿಕ ಯೋಜನೆಗಳು ಅಂತ ಬರುತ್ತೆ ನಿಮ್ಗೆ. ಆ ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನಂತಂದ್ರೆ ನಾವು ಪ್ಲಾನ್ ಮಾಡ್ತೀವಿ, ಈ 5 ವರ್ಷ ನಾವು ಎಲ್ಲಿ ಇನ್ಪುಟ್ ಹಾಕ್ಬೇಕು, ಎಲ್ಲಿ ಹಣವನ್ನ ಹಾಕ್ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾವು ಅಂತ ಹೇಳಿ. ಈ 5 ವರ್ಷ, ನೆಕ್ಸ್ಟ್ 5 ವರ್ಷ ಎಲ್ಲಿ ಹಾಕ್ಬೇಕು ನಾವು. ಓಕೆನಾ? ಹಂಗ್ ಸಪೋರ್ಟ್ ಮಾಡ್ತಾರೆ ಇವ್ರು. ಯಾರು ಅಂತಂದ್ರೆ ಇವಾಗ ಅಲೆಕ್ಸಾಂಡರ್ ಅಂತ ಅನ್ಕೊಳ್ರಿ. ಅಲೆಕ್ಸಾಂಡರ್ ಏನ್ ಮಾಡ್ತಾನಂತಂದ್ರೆ ಆ ಸ್ಕಾಲರ್ಸಿಪ್ ಕೂಡೋದಕ್ಕೆ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿ ಕೊಡ್ತಾನೆ, ಅವ್ರು ಓದೋದಕ್ಕೆ ಅವ್ರಿಗೆ ಸಂಬಳ ಮಾಡಿಕೊಡ್ತಾನೆ. ಯಾಕಂತಂದ್ರೆ ನಾಲೆಜ್ ಇಸ್ ವೆಲ್ತ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ನಾಲೆಜ್ ಇದ್ರೆ ಮಾತ್ರ ನಾವೇನಂತಂದ್ರೆ ದೊಡ್ಡ ರೂಟ್ ಸಾಧ್ಯ ಆಗುತ್ತೆ. ನಾನು ಇವಾಗ ಹೋಗಿ ಭಾರತದಲ್ಲಿ ಅಟ್ಯಾಕ್ ಮಾಡ್ಬೇಕಂತಿದೀನಿ,
ಅಲೆಕ್ಸಾಂಡರ್ ಹೇಳ್ತಾನೆ ಭಾರತದ ಮೇಲೂ ನಾನು ಅಟ್ಯಾಕ್ ಮಾಡ್ಬೇಕಂತಿದ್ದೀನಿ, ಬಟ್ ಭಾರತಕ್ಕೆ ಹೋಗ್ಬೇಕಂತಂದ್ರೆ ದಾರಿ ಬೇಕಲ್ಲ. ಭಾರತಕ್ಕೆ ನಾನು ಸಾಗರ ಮಾರ್ಗದ ಮೂಲಕ ಹೋಗ್ಲು ಅಥವಾ ಭೂ ಮಾರ್ಗದ ಮೂಲಕ ಹೋಗ್ಲು, ಅಥವಾ ಭಾರತದಲ್ಲಿ ಇರ್ತಕ್ಕಂಥ ರಾಜರು ಯಾರಿದ್ದಾರೆ, ಅವ್ರ ಹತ್ರ ಏನ್ ಮಿಲಿಟರಿ ಸ್ಟ್ರೆಂತ್ ಇದೆ, ಅದೆಲ್ಲವನ್ನು ಕೂಡ ಬೇಕಾಗಿತ್ತಲ್ಲ ಇನ್ಫಾರ್ಮೇಶನ್, ಅದೆಲ್ಲವನ್ನು ಸ್ಟಡಿ ಮಾಡ್ಬೇಕಾಗಿತ್ತಲ್ಲ ಅವರು. ಹಂಗಾಗಿ ಇವ್ರೇನಂತಂದ್ರೆ ನಾಲೆಜ್ ಇಸ್ ವೆಲ್ತ್ ಅಂತ ಹೇಳಿ ಇವ್ರು ಬಹಳಷ್ಟು ಇನ್ಪುಟ್ ಅನ್ನ ಕೊಡ್ತಾರೆ, ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನಾಲೆಜ್ಗೆ. ಅದಕ್ಕೆ ನೀವು ಇತಿಹಾಸದಲ್ಲಿ ಆದ್ರೂ ಓದ್ರಿ, ನಿಮ್ಗೆ ನೆಕ್ಸ್ಟ್ ಎಲ್ಲಾ ಕಡೆನೂ ಬರುತ್ತೆ. ಗ್ರೀಕ್ ಸಿವಿಲೈಸೇಷನ್ ಪೀರಿಯಡ್ ಏನಂತಂದ್ರೆ ಒಂದು ಇನ್ಪುಟ್ ಬೇಸ್ ಹಾಕೊಡ್ತಾರೆ, ಒಂದು ಅದ್ರ ಮೇಲೆ ಎಲ್ಲರೂ ಬೆಳೆಯೋದು. ಓಕೆನಾ, ಇದೊಂದು ತಲೆ. ಇಲ್ಲೇ ಇರ್ತಕ್ಕಂಥ ಅದೇ ಟೈಮ್ ಅಲ್ಲಿ ಒಬ್ಬತ ಜಿಯೋಗ್ರಫರ್ ಫಸ್ಟ್ ಟೈಮ್ ಯಾರು ಅಂತಂದ್ರೆ ಎರಾಟೋಸ್ಥನೀಸ್ ಅಂತ ಹೇಳಿ ಕರಿತೀವಿ ನಾವು. ಎರಾಟೋಸ್ಥನೀಸ್ ಎರಾಟೋಸ್ಥನೀಸ್ ಈ ಪದವನ್ನ ಕೊಡ್ತಾನೆ, ಜಿಯೋಗ್ರಫಿ ಅಂತ ಹೇಳಿ. ಜಿಯೋಗ್ರಫಿ ಅಂತ ಹೇಳಿ ಪದವನ್ನ ಕೊಡ್ತಾನೆ. ಅದಕ್ಕೋಸ್ಕರ ಮತ್ತೆ ಅದನ್ನಲ್ಲದೆ ಇನ್ನೊಂದಿಷ್ಟು ಕೆಲಸ ಮಾಡ್ತಾನೆ, ಅದನ್ನ ನಾವು ಮುಂದೆ ನೋಡೋಣ. ಸೊ ಇತ್ತಿಗೆ ನಾವೇನಂತಂದ್ರೆ ಫಾದರ್ ಆಫ್ ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ ನಾವು. ಫಾದರ್ ಆಫ್ ಜಿಯೋಗ್ರಫಿ, ಫಾದರ್ ಆಫ್ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಯಾರ್ಲರಿ? ಎರಾಟೋಸ್ಥನೀಸ್. ಓಕೆನಾ? ಸೊ ಇವ್ರ ಪ್ರಕಾರ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂತ ಈ ಪದ ಇದೆ ಅಲ್ಲ, ಇದು ಜಿಯೋ ಅಂಡ್ ಗ್ರಫಿ. ಜಿಯೋ ಅಂಡ್ ಗ್ರಫಿ. ಜಿಯೋ ಅಂತಂದ್ರೆ ಏನ್ರಿ? ಗ್ರೀಕ್ ಭಾಷೆಯ ಮೀನಿಂಗ್ ಪ್ರಕಾರ ಅರ್ತ್ ಅಂತ ನಾವು ಕರಿತೀವಿ ನಾವು ಇದನ್ನ. ಅರ್ತ್. ಗ್ರಫಿಯಾ ಅಂತಂದ್ರೆ ಸ್ಟಡಿ. ಗ್ರಫಿಯಾ ಅಂತಂದ್ರೆ ಸ್ಟಡಿ. ಸೊ ಹಾಗಾದ್ರೆ ಏನ್ ಹೇಳ್ತಿದ್ರಿ ಸಿಂಪಲ್ ಆಗಿ? ಜಿಯೋಗ್ರಫಿ ಮೀನ್ಸ್ ದ ಸ್ಟಡಿ ಆಫ್ ಅರ್ತ್. ಇನ್ನು ಸ್ವಲ್ಪ ಇಲಾಬ್ರೇಟ್ ಆಗಿ ನಾವು ಮಾಡೋದಾಯ್ತು ಅಂತಂದ್ರೆ, ಹೇಳೋದಾಯ್ತು ಅಂದ್ರೆ, ಜಿಯೋಗ್ರಫಿ ಮೀನ್ಸ್ ದ ಸ್ಟಡಿ ಆಫ್ ಅರ್ತ್. ಸ್ಟಡಿ ಆಫ್ ಅರ್ತ್ ಅಂಡ್ its components. ಭೂಗೋಳ ಶಾಸ್ತ್ರ ಎಂದರೇನು ರೀ? ಭೂಮಿಯ ಅಧ್ಯಯನ ಮತ್ತು ಭೂಮಿಯ ಘಟಕಾಂಶಗಳ ಅಧ್ಯಯನ ಅಂತ ಹೇಳಿ ಕರಿತೀವಿ. ಓಕೆನಾ? ಇದು ಒಂದೇ ಲೈನ್ ಅಲ್ಲಿ ನಮಗೆ ಜಿಯೋಗ್ರಫಿ ಬಗ್ಗೆ ಗೊತ್ತಾಗುತ್ತೆ. ಏನ್ ಹೇಳ್ತಿದಾರೆ ಇಲ್ಲಿ? ದ ಸ್ಟಡಿ ಆಫ್ ಅರ್ತ್. ಭೂಮಿದು ಸ್ಟಡಿ ಮಾಡೋದ್ರಿ ಅಂದ್ರೆ ಸ್ವಲ್ಪ ಐತ ಅದು. ಏನ್ ಓದ್ಬೇಕ್ರಿ ಹಾಗಾದ್ರೆ ಭೂಮಿದು? ಮತ್ತ ಅದ್ರದ್ದು ಕಾಂಪೋನೆಂಟ್ಸ್ ಕೂಡ ಹೇಳ್ತಿದ್ರಿ ನೀವು, ಹೌದಾ? ಈಗ ನಿಮ್ ಪ್ರಕಾರ ಭೂಮಿ ಬಗ್ಗೆ ನಾವು ಓದ್ಬೇಕು ಅಂತಂದ್ರೆ ಏನೇನ್ ಓದ್ಬೇಕಾಗತ್ತೆ? ಹಾ, ಹೌದಾ? ಭೂಮಿದ ಏನಂತಂದ್ರೆ ಅಂತರಾಳ ಏನಿದೆ, ಅದ್ರ ಒಳಗೇನಿದೆ, ಹೊರಗೇನಿದೆ, ಹೌದಾ? ಈ ಒಳಗೇನಿದೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಒಳಗಡೆ ಇರ್ತಕ್ಕಂಥ ಮಟೀರಿಯಲ್ ಹೆಂಗ್ ಉಗಮ ಆಯ್ತು, ಹೊರಗಡೆನು ಕೂಡ ಇನ್ಮೇಲೆ ನಿಮ್ಗೆ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ನೀವು. ಇವತ್ತು ಯಾಕೆ ಮಳೆ ಆಯ್ತು, ನಿನ್ನೆ ಯಾಕೆ ಮಳೆ ಆಗಿಲ್ಲ, ಇದೇ ಸೀಸನ್ ಅಲ್ಲಿ ಯಾಕೆ ಮಳೆ ಆಯ್ತು? ಸೊ ಈ ಸೀಸನ್ ಅಲ್ಲಿ ಮಳೆ ಆಗಿರೋದ್ರಿಂದ ಇದನ್ನ ಮಳೆಗಾಲ ಅಂತ ಕರೆದ್ವಿ ನಾವು, ಹೌದಾ? ಮಳೆ ಆಗಿಲ್ಲ ಅದನ್ನ ಬೇಸಿಗೆ ಕಾಲ ಅಂತ ಕರೆದ್ವಿ, ಹೌದಾ? ಸೊ ಆ ರೀತಿ ನಮ್ಗೆ ಏನೇ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಿರ್ಲಿ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ವಿಷಯಗಳಾಗಿರ್ಲಿ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಮತ್ತೆ ಭೂಮಿಯಲ್ಲಿರ್ತಕ್ಕಂಥ ಘಟಕಾಂಶಗಳಲ್ಲಿ ದ ಕಾಂಪೋನೆಂಟ್ಸ್ ಅಂತ ನಾವು ಕರಿತಿದೀವಲ್ಲ, ಈ ಕಾಂಪೋನೆಂಟ್ಸ್ ಅಲ್ಲಿ ನಾವು ವಾಸಿಸ್ತಿದೀವ ಹ್ಯೂಮನ್ಸ್, ಹೌದಾ? ಒಂದು ಎಕ್ಸಾಂಪಲ್ ನಾವ್ ಇಲ್ಲಿ ಕೊಡ್ಬೋದು ಘಟಕಾಂಶಗಳಲ್ಲಿ. ಸುಮ್ಮನೆ ಇವಾಗ ನಿಮ್ಗೆ ಒಂದು ಗ್ಲಿಮ್ಸ್ ಕೊಡ್ತಿದ್ದೀನಿ. ಏನಂತಂದ್ರೆ ಹ್ಯೂಮನ್ಸ್, ಹೌದಾ? ಸೊ ಪ್ಲಾಂಟ್ಸ್, ಅನಿಮಲ್ಸ್ ಬರುತ್ತೆ ಕಾಂಪೋನೆಂಟ್ಸ್ ಅಲ್ಲಿ. ನಮಗೆ
ಬಯೋಲಾಜಿಕಲ್ ಕಾಂಪೊನೆಂಟ್ಸ್ ಅಲ್ಲಿ ನಮಗೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಬರುತ್ತೆ, ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ. ಅದರಲ್ಲಿ ನಮಗೆ ಅನಿಮಲ್ಸ್ ಅಲ್ಲಿ ಹ್ಯೂಮನ್ಸ್ ಇದೆ. ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮ್ಗೆ. ಇದನ್ನ ನಾವು ನೋಡಿದಾಗ ಹ್ಯೂಮನ್ಸ್ ಅಂತ ಹೇಳಿ ನಾವು ಸ್ಟಡಿ ಮಾಡ್ತಿದೀವಿ ಅಂತ ನೋಡಿದಾಗ ಈ ಕಾಂಪೊನೆಂಟ್ಸ್ ಅಲ್ಲಿ ನಾವು ಮನುಷ್ಯರ ಬಗ್ಗೆ ಏನ್ ಓದ್ಬೇಕ್ರಿ? ನಾವೆಲ್ಲ ಓದ್ತಿವಲ್ಲ, ಝೂಲಜಿಯಲ್ಲಿ ಓದ್ತಿವಲ್ಲ ನಾವು. ಹಾರ್ಟ್ ಅಂದ್ರೆ ಏನಂತ ಓದ್ತೀವಿ, ಹೌದಾ? ಬ್ರೇನ್ ಅಂದ್ರೆ ಏನಂತ ಓದ್ತೀವಿ. ಅದು ಸೈನ್ಸ್ ಆಯ್ತ್ರಿ. ಅದು ಆ ಬ್ರೇನ್ ಇಟ್ಕೊಂಡು ಮನುಷ್ಯ ಏನ್ ಮಾಡ್ತಿದ್ದಾನೆ, ಹೌದು? ದಟ್ ಮೀನ್ಸ್ ಈ ಮನುಷ್ಯಂದು ಅಂದ್ರೆ ನಾವು ಟೋಟಲ್ ಒಂದು ಅರ್ತ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಜಿಯೋಗ್ರಫಿಕಲ್ ಏರಿಯಾ ಇದೆ, ಒಂದು ಜಿಯೋಗ್ರಫಿಕಲ್ ಏರಿಯಾ. ಇದರಲ್ಲಿ ಹ್ಯೂಮನ್ಸ್ ಎಷ್ಟು ಜನ ಇದ್ದಾರೆ, ಹೌದಿಲ್ಲ? ನಾವು ಇದರಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಿ, ಯಾಕಂದ್ರೆ ನಾಲೆಜ್ ಕ್ರಿಯೇಟ್ ಮಾಡ್ಬೇಕಿತ್ತಲ್ಲ ನಾವು. ಅದಕ್ಕೇನಂತಂದ್ರೆ ನಾವು ಫಸ್ಟ್ ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀವಿ. ಅದ್ರಂಗೆ ಡೇಟಾಗೆ ಎಕ್ಸಾಂಪಲ್ ಕೊಟ್ಟು ನೋಡಮ್ಮ. ಹ್ಯೂಮನ್ಸ್ ಅಂತಂದ್ರೆ ಮನುಷ್ಯರು ಎಷ್ಟು ಜನ ಇದಾರೆ ಅಂತ ಹೇಳಿ ನಾವು ಮಾಡ್ತೀವಲ್ಲ, ಅದನ್ನ ಏನಂತ ಕರಿಬಹುದು ನಾವು? ವೆರಿ ಗುಡ್. ಏನ್ರಿ? ಪ್ರತಿ 10 ವರ್ಷಕ್ಕೆ ಒಂದ್ಸತಿ ಏನ್ ಮಾಡ್ತೀವಿ ನಾವು? ಸೆನ್ಸಸ್ ಮಾಡ್ತೀವಿ, ಹೌದಿಲ್? ಹೌದಿಲ್? ಸೆನ್ಸಸ್ ಅಂದ್ರೆ ಏನ್ರಿ? ಜನಗಣತಿ ಅಂತ ಕರಿತೀವ. ಅಂದ್ರೆ ಜನರಿಗೂ ಗಣಿತ ಕಲಿಸ್ತೀವ. ಜನರಿಗೋಗಿ A+B ಹಾ, ಹೌದಾ? ಸೊ ಅದ್ರಲ್ಲಿ ನಾವೇನಂತಂದ್ರೆ ಟೋಟಲ್ ಪಾಪ್ಯುಲೇಷನ್ ಏನಿದೆ ಅಂತ ಹೇಳಿ ನೋಡ್ತೀವಿ ಫಸ್ಟ್. ಯಾಕಂತಂದ್ರೆ ಇವಾಗ ಸರ್ಕಾರಕ್ಕೆ ಏನಾದ್ರು ಕೆಲಸ ಮಾಡ್ಬೇಕು ಅಂತಂದ್ರೆ ಡೇಟಾಸ್ ಬೇಕಲ್ಲ. ಸೊ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿ ಸುಮ್ಮನೆ ಇದ್ ಬಿಡ್ತೀವ. ರೀಸೆಂಟ್ ಆಗಿ ಮನೆಗೆ ಬಂದು ಹೋಗಿದಾರ್ರಿ ನಿಮ್ ಮನೆಗೆ ಸೋಶಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಮಾಡಿ ಹೋಗಿದಾರ, ಹೌದಾ? ಸಾಮಾಜಿಕ ಮತ್ತೆ ಆರ್ಥಿಕ ಜನಗಣತಿ ಮಾಡಿ ಹೋಗಿದಾರ. ಅಂದ್ರೆ ಏನ್ ಬೇಕು ನಮ್ಗೆ? ಇದ್ರಲ್ಲಿ ಒಂದು ಪ್ಯಾಟರ್ನ್ ಬೇಕು. ಅಂದ್ರೆ ಶ್ರೀಮಂತರು ಎಷ್ಟು ಜನ ಇದ್ದಾರೆ, ಬಡವರು ಎಷ್ಟು ಜನ ಇದ್ದಾರೆ, ಅದು ಬೇಕು. ಅದಕ್ಕಿಂತ ಜಾಸ್ತಿ ನಾವು ಇವಾಗ ಪೂರ್ತಿ ಸೆನ್ಸಸ್ ಈ ಜಿಯೋಗ್ರಫಿಕಲ್ ಏರಿಯಾದ್ದು ಫಾರ್ ಎಕ್ಸಾಂಪಲ್ ಇಂಡಿಯಾದಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ 2011 ಏನ್ ಸೆನ್ಸಸ್ ಇತ್ತಲ್ಲ, ಆ 2011 ಸೆನ್ಸಸ್ ಪ್ರಕಾರ ನಮ್ದು ಭಾರತದ ಜನಸಂಖ್ಯೆ ಎಷ್ಟಾಗಿತ್ತು? 121 ಕೋಟಿ. ಈಗ 2026 ಆಗಿದೆ. 21ಕ್ಕೆ ಶಕ್ತಿ ವಂದನಾ ಅಮೆಂಡ್ಮೆಂಟ್ ಬಿಲ್ ತಗೊಂಡ್ ಬಂದ್ರು, ಆಕ್ಟ್ ಮಾಡಿದ್ರು. ಏನ್ ಮಾಡ್ತಿದ್ರು? ನಾರಿ ಶಕ್ತಿಗೆ ವಂದನೆಯನ್ನ ಅರ್ಪಿಸ್ತಿದಾರ. ಯಾವ ರೀತಿ ವಂದನೆ ಅರ್ಪಿಸ್ತಿದ್ದಾರೆ? ರಿಸರ್ವೇಶನ್ ಕೊಡ್ತಿದಾರ ಅವರಿಗೆ, ಹೌದಿಲ್ರಿ? ಎಷ್ಟು ಪರ್ಸೆಂಟ್ ಕೊಡ್ತಿದಾರೆ ನಿಮ್ಗೆ? 50%? 33% ರಿಸರ್ವೇಶನ್ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ಏನಂತಂದ್ರೆ 2027 ಆ ಸೆನ್ಸಸ್ ಏನ್ ಮಾಡ್ತೀವಲ್ಲ, ಅದಾದ್ಮೇಲೆ ಏನು ಡಿಲಿಮಿಟೇಷನ್ ಅಂತ ಬರುತ್ತೆ, ಅದನ್ನೆಲ್ಲ ನಾವು ಪೊಲಿಟಿಕಲ್ ಅಲ್ಲಿ ನೋಡೋಣ. ಇವಾಗ ವಾಪಸ್ ಇಲ್ಲಿ ಬರ್ರಿ. ಸೊ ಸೆನ್ಸಸ್ ನಾವು ಮಾಡಿದಾಗ ನಮ್ಗೆ ಏನಂತಂದ್ರೆ ಅವಾಗ 121 ಕೋಟಿ ಅಂತಿತ್ತು. ಇಡೀ ಪ್ರಪಂಚದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಚೈನಾ ಫಸ್ಟ್ ಇತ್ತು, ಸೆಕೆಂಡ್ ಭಾರತ ಇತ್ತು. ಇವಾಗ ಏನಾಯ್ತು ರೀ? ಸಿಗ್ನಲ್ ರಾಷ್ಟ್ರಪತಿದು, ಹೌದಾ? ಸುಮ್ನೆ ಅಂದಾಜಾಗಿ ಹೇಳೋದಲ್ಲ, ನಮ್ಗೆ ಪ್ರೂಫ್ ಬೇಕು, ಡಾಕ್ಯುಮೆಂಟೇಶನ್ ಇರಬೇಕು. ಸೊ ಅಂದಾಜು 150 ಕೋಟಿ ಆಗಿದೆ ಅಂತ ಕೂಡ ಇನ್ನು ಮಾಡಿಲ್ಲ. ಅಂದಾಜು ಇರ್ಬೋದು ಇಷ್ಟ, ಯಾಕಂದ್ರೆ ಪ್ಯಾಟರ್ನ್ ನೋಡ್ತಿದೀವಲ್ಲ ಹಿಂದೆ, ಇಷ್ಟು ಪರ್ಸೆಂಟ್ ಗ್ರೋತ್ ಆಗ್ತಿದೆ, ಇಷ್ಟು ಪರ್ಸೆಂಟ್ ಗ್ರೋತ್ ಆಗ್ತಿದೆ ಅಂತ ಹೇಳಿ ಅದ್ರ ಆಧಾರದ ಮೇಲೆ ಹೇಳ್ತಿರೋದು. ಸೊ 150 ಕೋಟಿ ಜನಸಂಖ್ಯೆ ತನ ನಾವು ರೀಚ್ ಆಗಿದೀವಿ ಅಂತ ಹೇಳಿ. ಅಷ್ಟು ಜನಸಂಖ್ಯೆಯಲ್ಲಿ ನಾವು ಫಸ್ಟ್ ಏನ್ ನೋಡ್ತೀವಿ ಅಂತಂದ್ರೆ ಕಾಂಪೋಸಿಷನ್ ಅಲ್ಲಿ ಮೇಲ್ ಆರ್ ಫಿಮೇಲ್. ಮೇಲ್ ಪಾಪ್ಯುಲೇಷನ್ ಏನಿದೆ, ಫಿಮೇಲ್ ಪಾಪ್ಯುಲೇಷನ್ ಏನಿದೆ, ಯಾಕೆ ನೋಡ್ತಾರ ಇದನ್ನ? ಫಸ್ಟ್ MLA ಮಗ ಹೆಣ್ಣು ಸಿಗ್ತಾಳಿಲ್ಲ ಅಂತ ನೋಡ್ತಾರ? ಯಾಕಂದ್ರೆ ಗೊತ್ತಾಗ್ಬೇಕಲ್ಲ, ಡೇಟಾಸ್ ಬೇಕಲ್ಲ ನಮ್ಗೆ. ಫಸ್ಟ್ ಅದು ಗೊತ್ತಿರ್ಬೇಕು ನಮ್ಗೆ. ವಾಟ್ ಇಸ್ ದ ಸೆಕ್ಸ್ ರೇಷಿಯೋ, ಮೇಲ್ ಏನಿದೆ, ಫಿಮೇಲ್ ಏನಿದೆ, ಅದು ಗೊತ್ತಿರ್ಬೇಕು ನಮ್ಗೆ, ಹೌದಾ? ಅದನ್ನ ನೋಡ್ತಾರೆ. ಸುಮ್ನೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮ್ಗೆ ಅರ್ಥ ಆಗ್ಲಿ. ದ ಕಾಂಪೋನೆಂಟ್ಸ್ ಅಂತ ಬಂದಾಗ, ಹ್ಯೂಮನ್ಸ್ ಅಂತ ಬಂದಾಗ ನಾವ್ ಏನು ಅಪ್ರೋಚ್ ಮಾಡ್ತಿದೀವಿ ಜಿಯೋಗ್ರಫಿ ಅಂತ ಬಂತು ಅಂದ್ರೆ, ಓಕೆನಾ? ಇಲ್ಲಿ ಮೇಲ್ ಫಿಮೇಲ್ ಏನಿದೆ ಅದನ್ನ ನೋಡ್ತೀವಿ.
ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿ ಇವಾಗ ನಾವು ನೋಡೋದಾಯ್ತು ಅಂತಂದ್ರೆ ಅರ್ಬನ್ ರೂರಲ್ ಆರ್ ರೂರಲ್ ಅರ್ಬನ್ ಮೈಗ್ರೇಷನ್ ಪ್ಯಾಟರ್ನ್ ನ ನೋಡ್ತೀವಿ ನಾವು. ಹೌದ್ರಿ, ಮೈಗ್ರೇಷನ್ ಪ್ಯಾಟರ್ನ್ ನ ನೋಡ್ತೀವಿ ನಾವು. ವಲಸೆ ಹೋಗೋದು ಅಂತ ಕರಿತೀವಲ್ಲ ನಾವು. ಯಾಕೆ ಹೋಗ್ತೀವ್ರಿ ವಲಸೆಗೆ? ಹೆಣ್ಮಕ್ಳು ಯಾಕೆ ಹೋಗ್ತಾರ ವಲಸೆ ಹೇಳ್ರಿ ನೋಡಿ. ನಿಮ್ದು ಮನೇಲಿ ನೀವ್ ಇರ್ತೀರಿ, ಅಲ್ಲೇ ಇರ್ಬೋದಿತ್ತಲ್ಲ. ಬಟ್ ಒಂದ್ ರೀಸನ್ ಏನಾಗುತ್ತೆ, ಬಿಕಾಸ್ ಆಫ್ ಮ್ಯಾರೇಜ್. ಹೌದ್ರಿ, ನೀವು ಮ್ಯಾರೇಜ್ ಆಗ್ತಿದ್ರಿ. ಇವಾಗ ಏನಂತಂದ್ರೆ ಮೈಗ್ರೇಷನ್ ಅಂತ ಒಂದು ಟಾಪಿಕ್ ಬರುತ್ತೆ ನಮ್ಗೆ. ಇವಾಗ ನೀವು ಆನ್ಸರ್ ಮಾಡಿದ್ದಕ್ಕೆ ಇನ್ನೊಂದು ನಿಮ್ಗೆ ಒಂದು ಅರ್ಥ ಆಗಂಗೆ ಹೇಳ್ತೀನಿ. ಇದ್ರಲ್ಲಿ ಮೈಗ್ರೇಷನ್ ಪ್ಯಾಟರ್ನ್ ಬರುತ್ತೆ. ಇದ್ರಲ್ಲಿ ಅರ್ಥ ಮಾಡ್ಕೊಳ್ರಿ ಇದನ್ನ. ಮೈಗ್ರೇಷನ್ ಪ್ಯಾಟರ್ನ್ ಅಲ್ಲಿ ಅಂತಂದ್ರೆ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಟ್ ಮೈಗ್ರೇಷನ್, ಆ ವಲಸೆ ಹೋಗೋದಕ್ಕೆ ಪ್ರಮುಖ ಕಾರಣ ಏನಾಗಿತ್ತು ಅಂತ ಹೇಳಿ ಹೇಳ್ತಿದ್ವಿ. ಇವಾಗ ಪ್ಯಾಟರ್ನ್ ಅಲ್ಲಿ ನಾವು ರೂರಲ್ ಏರಿಯಾದಿಂದ ರೂರಲ್ ಏರಿಯಾಗೆ ಹೋಗೋದಂತ ನಾವು ಮಾತಾಡ್ತಿದ್ವಿ. ಓಕೆನಾ? ರೂರಲ್ ಏರಿಯಾದಿಂದ ರೂರಲ್ ಏರಿಯಾಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ವಿ. ಇನ್ನೊಂದ್ ಏನಂತಂದ್ರೆ ಫೀಮೇಲ್ ಮೈಗ್ರೇಷನ್ ಆಗ್ತಿರೋದ್ರ ಬಗ್ಗೆ ನಾವು ಮಾತಾಡ್ತಿದೀವಿ. ಇನ್ನೊಂದು ಕಂಪೇರ್ ಮಾಡೋಣ, ಮೇಲ್ ಮೈಗ್ರೇಷನ್ ಆಗೋದನ್ನು ಕೂಡ ನಾವಿಲ್ಲಿ ಮಾತಾಡೋಣ. ಒಂದು ಪ್ಯಾಟರ್ನ್ ಅರ್ಥ ಆಗುತ್ತೆ ನಿಮ್ಗೆ. ಈಗ ರೂರಲ್ ಇಂದ ರೂರಲ್ ಮೈಗ್ರೇಷನ್ ಆಗ್ತಿದೆ ಅಂತಂದ್ರೆ ಮೇಲ್ ಮೈಗ್ರೇಷನ್ ಆಗೋ ಪ್ಯಾಟರ್ನ್ ಬೇರೆ. ಗಂಡ್ಮಕ್ಳು ಅವ್ರ ಮೈಗ್ರೇಷನ್ ಯಾಕೆ ಆಗ್ತಾರ್ರಿ? ಜಾಬ್ ರಿಲೇಟೆಡ್ ಅಂತಂದ್ರೆ ಎಕನಾಮಿಕ್ ರೀಸನ್ಸ್ ಇಂದ ಅವ್ರ ಏನಾಗ್ತಾರೆ, ಅವರು ಮೈಗ್ರೇಷನ್ ಆಗ್ತಾರೆ. ಆ ಎಕನಾಮಿಕ್ ರೀಸನ್ಸ್ ನಮ್ಗೆ ರೂರಲ್ ಏರಿಯಾದಲ್ಲಿ ಸಿಗುತ್ತೆ, ಅವರಿಗೆ ಇಲ್ಲ, ಅರ್ಬನ್ ಏರಿಯಾದಲ್ಲಿ ಸಿಗುತ್ತೆ. ಸೊ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಯಾರ್ದು ಜಾಸ್ತಿ ಇರುತ್ತೆ? ಮೇಲ್ದಿರುತ್ತೆ. ಹೌದಿಲ್ಲ? ಅದೇ ಇವಾಗ ಫಿಮೇಲ್ ಅಲ್ಲಿ ನಾವು ನೋಡಿದ್ರೆ ನಿಮ್ಗೆ ಎಲ್ಲಿ ಮದುವೆ ಮಾಡ್ಕೊಡ್ತಾರೆ ನಿಮ್ಗೆ ಗೊತ್ತಿರಂಗಿಲ್ಲ. ಹೌದಾ? ಲವ್ ಮ್ಯಾರೇಜ್ ಆಗಿತ್ತಂದ್ರೆ ಗೊತ್ತಿರ್ತದೆ, ನಾನು ಈ ಮನೆಗೆ ಹೋಗ್ಕತೀನಪ್ಪ, ನನಗೆ ಬೆಂಗಳೂರು ಸಿಟಿನೇ ಬೇಕಾಗಿಲ್ಲ, ಮೈಸೂರು ಸಿಟಿನೇ ಬೇಕಾಗಿಲ್ಲ, ನಮ್ಮ ಆಜು ಬಾಜು ಊರವರಾಗಿದ್ರು ಕೂಡ ನಡೀತದೆ. ಬಟ್ ನಮಗ್ ಗೊತ್ತಿಲ್ಲ ಅದು ಮ್ಯಾರೇಜ್ ಅನ್ನೋದೇ ಒಂದ್ ದೊಡ್ಡ ಋಣಾನುಬಂಧ ಅಂತ ಕರೀತಾರ, ಮದ್ವೆ ಅನ್ನೋದೇ. ಹೌದಿಲ್ರಿ? ನಿಮ್ದಿನ್ನು ಲೇಟ್ ಆಗಿ ತಗೊಳ್ರಿ ಮದ್ವೆ, ಯಾರಾಗ ಯೋಚನೆ ಮಾಡ್ಬೇಡ್ರಿ, ಕಷ್ಟ. ಸೊ ಇಲ್ಲೇನಾಗ್ತಿದೆ ಅಂತಂದ್ರೆ ಆಲ್ಮೋಸ್ಟ್ ನೀವು ಹಳ್ಳಿ ನೋಡಿರ್ತೀರಲ್ಲ, ಆಲ್ಮೋಸ್ಟ್ ಎಲ್ಲಿ ಹೋಗ್ತಿದ್ದಾರೆ ಅವರು? ರೂರಲ್ ಟು ರೂರಲ್ ಮೈಗ್ರೇಷನ್. ಎಲ್ಲಿ ಯಾರ್ದು ಜಾಸ್ತಿ ಆಗಿರುತ್ತೆ? ಫಿಮೇಲ್ಸ್ ಜಾಸ್ತಿ ಆಗಿರುತ್ತೆ. ಹೌದಿಲ್ರಿ? ಕಾನ್ಸೆಪ್ಟ್ ಅರ್ಥ ಆಗ್ತಿದಲ್ಲ ಇದು? ಇದ್ರಲ್ಲಿ ನಾವು ಹ್ಯೂಮನ್ಸ್ ಅಂತ ಕಾಂಪೊನೆಂಟ್ಸ್ ಅಂತ ಬಂದಾಗ ಹ್ಯೂಮನ್ಸ್ ಅಲ್ಲಿ ನಾವ್ ಏನ್ ಓದ್ತೀವಿ? ಸೊ ವಾಟ್ ಇಸ್ ದ ಕಂಪೋಸಿಷನ್, ಏನಿದೆ ಸಂಯೋಜನೆ, ಅದ್ ಜನಗಣತಿ ಏನ್ ಮಾಡ್ತೀವಲ್ಲ ನಾವು, ಅದರಲ್ಲಿ ಸಂಯೋಜನೆ ಏನಿದೆ, ಮೇಲ್ ಫಿಮೇಲ್ ಏನಿದೆ, ಮತ್ತದಾದ್ಮೇಲೆ ಚೈಲ್ಡ್ ಸೆಕ್ಸ್ ರೇಷಿಯೋ ಅಂತ ಕೂಡ ನೋಡ್ತೀವಿ. ಅಂದ್ರೆ 6 ವರ್ಷದ ಒಳಗಡೆ ಇರ್ತಕ್ಕಂತ ಹುಟ್ಟಿರ್ತಕ್ಕಂಥ ಮಕ್ಕಳದ್ದು ಜನಸಂಖ್ಯೆ ಏನಿದೆ. ಯಾಕಂತಂದ್ರೆ ನೆಕ್ಸ್ಟ್ ಅವರೇ ಅಲ್ರಿ, ನೆಕ್ಸ್ಟ್ ಜನಸಂಖ್ಯೆಯಲ್ಲಿ ದೊಡ್ಡವರಾಗಿ ಬರೋರು. ಹೌದಾ? ಸೊ ನಾವ್ ಇವಾಗೆ ಟ್ರೆಂಡ್ ನೋಡ್ಬಿಡೋಣ ಅದ್ರದ್ದು. ಸೊ ಆ ಟೈಪ್ ನೋಡೋದು, ಮೈಗ್ರೇಷನ್ ನೋಡೋದಾಗ್ಲಿ, ಅಥವಾ ಇನ್ಫೆಂಟ್ ಮೋರ್ಟಾಲಿಟಿ ರೇಟ್, ಶಿಶು ಮರಣ ದರ. ಹೌದಾ? ಮದರ್ ಮೋರ್ಟಾಲಿಟಿ ರೇಟ್, ತಾಯಂದಿರ ಮರಣ ದರ. ಗೊತ್ತಾಗ್ತಿದೆ ಇದು? ಯಾಕೆ ನೋಡ್ತಿರೋ ಅದನ್ನ? ಶಿಶು ಮರಣ ದರ ಎಲ್ಲಿ ಜಾಸ್ತಿ ಆಗ್ತಿದೆ, ಸೊ ದಟ್ ಗೌರ್ಮೆಂಟ್ ಅಲ್ಲಿ ಫೋಕಸ್ ಮಾಡಬಹುದು ಯಾಕೆ ಆಗ್ತಿದೆ ಅಂತ ಹೇಳಿ. ತಾಯಂದಿರ ಮರಣ ದರ ಅಲ್ಲಿ ಜಾಸ್ತಿ ಆಗ್ತಿದೆ, ಅದನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರ ಏನ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಸ್ಟಡಿ ಮಾಡ್ತೀವಿ. ಇಲ್ಲಿ ಏನಿರೋದಿಲ್ಲ, ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಅಂಡರ್ಸ್ಟ್ಯಾಂಡಿಂಗ್, ಇದು ಟಾಪಿಕ್, ಇದು ಕಾನ್ಸೆಪ್ಟ್, ಇದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಇದು ಹೆಂಗ್ ನಡೀತಿದೆ, ಟ್ರೆಂಡ್ ಏನಿದೆ, ವಾಟ್ ಇಸ್ ದ ರೀಸನ್ ಬಿಹೈಂಡ್. ಕಾಮನ್ ಸೆನ್ಸ್ ತಾನೇ ಇದು, ಅದನ್ನ ಓದಿದಾಗ ಹೌದಲ್ಲ ಅಂತ ಹೇಳಿ. ಅದಾದ್ಮೇಲೆ ನಮ್ಗೆ ಡೇಟಾ, ಇಷ್ಟು ನಂಬರ್, ಆ ನಂಬರ್ ಅನ್ನ ನೆನ್ಪಿಟ್ಕೋಬೇಕು. ಓಕೆನಾ? ಇವಾಗ ಏನಂತಂದ್ರೆ ನಮ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸೆನ್ಸಸ್ ಅಂತ ಹೇಳಿ ಬಂತು ಅಂತಂದ್ರೆ, ಮುಂಚೆ ಎಲ್ಲ ಬಹಳಷ್ಟು ಕ್ವಶನ್ಸ್ ಸೆನ್ಸಸ್ ಮೇಲೆ ಇರೋದು ಫಿಕ್ಸ್ 100%. ಬಟ್ ಇವಾಗ ಏನಾಗಿದೆ ರೀ, ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಡೇಟಾ, ಡೇಟಾ ಇಲ್ಲ ನಮ್ಮ ಹತ್ರ. 2021 ಸೆನ್ಸಸ್ ಕೂಡ ಆಗಿಲ್ಲ, ಅದಕ್ಕೋಸ್ಕರ ಇದ್ರದ್ದು ಕ್ವಶನ್ಸ್ ಗಳು ಏನಾಗಿದಾವೆ ಅಂತಂದ್ರೆ ಕಡಿಮೆ ಆಗಿದಾವೆ. ಓಕೆನಾ? ಕಂಪೇರ್ ಟು 2011 ಆದ್ಮೇಲೆ ಏನ್ ಕ್ವಶನ್ಸ್ ಇದ್ವಲ್ಲ ರೆಗ್ಯುಲರ್ ಆಗಿ, ಎಲ್ಲಿವರೆಗೂ 2017-18 ಕೂಡ ಈ ಸೆನ್ಸಸ್ ಮೇಲೆ ಕ್ವಶನ್ಸ್ ಇರೋದು 3-4 ಕ್ವಶನ್ಸ್. ಬಟ್ ಆಮೇಲೆ ಬರ್ತಾ ಏನ್ ಮಾಡಿದ್ರಿ, ಇದು ಡೇಟಾ ಅಷ್ಟು ಸಮಂಜಸ ಇಲ್ಲ, ಯಾಕಂತಂದ್ರೆ ಇವಾಗ ಚೇಂಜ್ ಆಗಿದೆ ಅಂತ ಹೇಳಿ ಕ್ವಶನ್ಸ್ ಕಡಿಮೆ ಆಗಿದೆ. ಬಟ್ ನಮ್ಗೇನಂತಂದ್ರೆ ಇದು ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲದೂ ಮೀನ್ಸ್ ನಮ್ಗೆ ಪ್ರಿಲಿಮ್ಸ್ ಅಲ್ಲಿ ಮತ್ತೆ ಮೇನ್ಸ್ ಅಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ನಿಮ್ಮ ನಾಲೆಜ್ ಇರಲಿ. ಹೌದ್ರಿ? ನಾಳೆ ನೀವು ಅಡ್ಮಿನಿಸ್ಟ್ರೇಟರ್ ಆಗಿ ಹೋಗ್ತಿರ್, ನಿಮ್ಗೆ ಇರ್ಬೇಕಲ್ಲ ತಲೆಯಲ್ಲಿ ನಾಲೆಜ್. ಹಳ್ಳಿ ಊರಿಗೆ ಹೋಗಿದ ತಕ್ಷಣ ಏನಂತಂದ್ರೆ ನೀವು ಇಲ್ಲಿ ಓದಿರೋದು ಮತ್ತೆ ನಿಮ್ ಅನುಭವ ಇರೋದು ಎರಡು ಮಿಕ್ಸ್ ಆದ್ರೆ ತಾನೇ ನೀವು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಕ್ ಸಾಧ್ಯ ಆಗೋದು. ಹೌದಾ? ಅದಕ್ಕೋಸ್ಕರ ಇದು ಮ್ಯಾಟರ್ ಆಗುತ್ತೆ.
ಓಕೆನಾ. ಇಲ್ಲಿ ಬಂದಾಗ ನಮ್ಗೇನಂತಂದ್ರೆ ದ ಸ್ಟಡಿ ಆಫ್ ಅರ್ತ್ ಅಂಡ್ ಇಟ್ಸ್ ಕಂಪೋನೆಂಟ್ ಅಂತ ಬಂದಾಗ ಅರ್ತ್ ಬಗ್ಗೆ ಒಂದ್ ಸ್ವಲ್ಪ ಇಲ್ಲಿ ನೋಡೋಣ. ಏನ್ ನೋಡ್ತೀವಿ ಅರ್ತ್ ಅಂತ ನಾವು ನೋಡಿದ್ರೆ ನಾವ್ ಹೆಂಗ್ ಮಾಡ್ಬೇಕಂತಂದ್ರೆ ಸ್ಟಾರ್ಟಿಂಗ್ ಇಂದಾನೆ ನೋಡ್ಬಿಡೋದು ಅರ್ತ್ ಸ್ಟಾರ್ಟಿಂಗ್ ಇಂದ ಮೀನ್ಸ್ ಸೊ ಒರಿಜಿನ್ ಹೆಂಗಾಯ್ತು, ಯಾವ್ದ್ರದ್ದು ಒರಿಜಿನ್ ರೀ, ದ ಒರಿಜಿನ್ ಆಫ್ ಅರ್ತ್, ಭೂಮಿಯ ಉಗಮ ಹೇಗಾಯ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಒಂದ್ಸತಿ ಅದು ಉಗಮ ಹೇಗಾಗಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ಅದ್ರದ್ದು ಭೂಮಿ ಹಿಂಗಿದೆ ರೌಂಡ್ ಶೇಪ್ ಅಂತ ಹೇಳಿ ಗೊತ್ತಾಯ್ತು. ಆಮೇಲೆ ನಾವ್ ಇಲ್ಲಿ ಡಿಬೇಟ್ ಮಾಡ್ತೀವ್ರಿ ನಾವು, ಭೂಮಿ ರೌಂಡ್ ಶೇಪ್ ಅಲ್ಲಿ ಐತಾ ಏನ್ ಫ್ಲಾಟ್ ಆಗಿ ಐತಾ? ಯಾಕಂತಂದ್ರೆ ಗ್ರೀಕರು ಬಂದು ಕ್ಲಾರಿಟಿ ಕೊಡತನ ಏನ್ ಅನ್ಕೊಂಡಿದ್ರು, ಭೂಮಿ ಫ್ಲಾಟ್ ಆಗೈತಿ. ಫ್ಲಾಟ್ ಅಂತಂದ್ರೆ ಏನ್ರಿ, ನಾವ್ ಒಂದ್ ಸ್ವಲ್ಪ ದೂರ ನಡೆದ್ರೆ ಕೆಳಗಡೆ ಬೀಳ್ತೀವಿ. ಹೌದಾ, ಚಪ್ಪಟೆ ಆಗಿದೆ ಅಂತ ಕರೀತಿದ್ರೆ, ಭೂಮಿ ಹಿಂಗ್ ರೌಂಡ್ ಆಗಿಲ್ಲ, ಹಿಂಗ್ ರೌಂಡ್ ಆಗಿಲ್ಲ, ಹೆಂಗಾಗೈತೆ ಅಂತಂದ್ರೆ ಹಿಂಗ್ ಚಪ್ಪಟೆ ಆಗಿದೆ. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ನಾವು ಕೆಳಗಡೆ ಬೀಳ್ತೀವಿ, ಪಾತಾಳೋಕಕ್ಕೆ ಬೀಳ್ತೀವಿ ಅನ್ನೋದ್ ರೀತಿಯಲ್ಲಿ ಇತ್ತು. ಆಮೇಲೆ ಇಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ ಕೊಟ್ಟಾಗ ಭೂಮಿ ಏನಾಗಿದೆ ಅಂತಂದ್ರೆ ಒಂದು ರೌಂಡ್ ಶೇಪ್ ಅಲ್ಲಿ ಇದೆ ಅಂತ ಹೇಳಿ ಬರ್ತಾರೆ. ಗೊತ್ತಾಗ್ತಿದೆ. ಸೊ ವಾಟ್ ಇಸ್ ದ ಶೇಪ್ ಆಫ್ ದಿ ಅರ್ತ್ ಅಲ್ಲಿಂದಾನೆ ಮಾಡ್ತೀವಿ. ಜಿಯಾಯ್ಡ್ ಇಸ್ ದ ಶೇಪ್ ಆಫ್ ದಿ ಅರ್ತ್. ಜಿಯಾಯ್ಡ್ ಬರೋದಿಲ್ಲ, ಜಿಯಾಯ್ಡ್ ಆಮೇಲೆ ಹೇಳ್ತೀವಿ ನಾವು. ಸೊ ಭೂಮಿನ ಬಿಟ್ಟು ಮತ್ತೆ ಯಾವ್ದಾದ್ರು ಇನ್ನೊಂದು ಜಿಯಾಯ್ಡ್ ಶೇಪ್ ಅಲ್ಲಿ ಐತಾ? ಜಿಯಾಯ್ಡ್ ಶೇಪ್ ದ ಓನ್ಲಿ ಪ್ಲಾನೆಟ್ ದ ನೇಮ್ ಗಿವನ್ ಅದು ಕೊಟ್ಟಿರೋದು ಜಿಯಾಯ್ಡ್ ಶೇಪ್ ಅಂತ ಹೇಳಿ ಕೇವಲ ಭೂಮಿಗೆ ಮಾತ್ರ ಕೊಟ್ಟಿದ್ವಿ ನಾವು. ಜಿಯಾಯ್ಡ್ ಅಂತ ಕರಿತಿದ್ವಿ ನಾವು. ಜಿಯೋ ಅಂದ್ರೆ ಏನ್ರಿ ಇಲ್ಲಿ ಅರ್ತ್ ಅಂತ ಹೇಳ್ತಿದ್ವಿ ತಾನೆ. ಆಯ್ಡ್ ಅಂತಂದ್ರೆ ಆಕಾರ, ಭೂಮಿಯ ಆಕಾರ ಅದು. ಅಂದ್ರೆ ದಟ್ ಇಸ್ ನಾಟ್ ಪರ್ಫೆಕ್ಟ್ ಸ್ಪಿಯರ್, ಇರ್ರೆಗ್ಯುಲರ್ ಶೇಪ್ ಇದೆ. ಅದು ನೋಡ್ತೀವಿ ನಾವು ಆಮೇಲೆ. ಸೊ ಒರಿಜಿನ್ ಅಂತ ನಾವು ನೋಡ್ತೀವಿ. ಅಲ್ವೇ ನೀವ್ ಹೇಳ್ದಾಗೆ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಬಿಗ್ ಬ್ಯಾಂಗ್ ಥಿಯರಿ. ಇತಿಹಾಸಕ್ಕಿಂತ ಇತಿಹಾಸ ಹೋಗ್ತೀವಿ ನಾವು. ನಿಮ್ದು ಇತಿಹಾಸ ಚಾಪ್ಟರ್ ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ನೀವು ಹೇಳ್ರಿ. ಸರ್ ಹೇಳಿದ್ರಲ್ಲ ಸಿಲೆಬಸ್ ಬರ್ಸಿಲ್ಲ ನಿಮ್ಗೆ, ಅವತ್ತು ಇಂಟ್ರೊಡಕ್ಷನ್ ಕೊಡ್ಬೇಕಾಯ್ತಂದ್ರೆ ಯಾವ ನಾಗರಿಕತೆಯಿಂದ ಸ್ಟಾರ್ಟ್ ಮಾಡ್ತೀರಿ ನೀವು? ಸಿಂಧು ನಾಗರಿಕತೆ. ಹೌದಾ, ಸಿಂಧು ನಾಗರಿಕತೆಯಿಂದ ನೀವು ಸ್ಟಾರ್ಟ್ ಮಾಡ್ತೀರಿ. ಅದು ಎಷ್ಟು ವರ್ಷ ಹಳೆಯದು? 3000 BC ನ 3000 BC ಇಂದ ಸ್ಟಾರ್ಟ್ ಆಗಿರೋದು ಅಂತ ಹೇಳಿ ಹೇಳ್ಬೋದು ನಾವು. ಅದೇ ನಾವ್ ಇದನ್ನ ಒರಿಜಿನ್ ಅಂತ ನಾವು ಮಾತಾಡಿದ್ರೆ, ಬಿಗ್ ಬ್ಯಾಂಗ್ ಥಿಯರಿ ಅಂತ ನಾವಿಲ್ಲಿ ಮಾತಾಡಿದ್ರೆ, ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಈ ಥಿಯರಿ ಪ್ರಕಾರ ನಾವ್ ಎಷ್ಟು ಹಳೆ ಹೋಗ್ತೀವಿ ಅಂತಂದ್ರೆ 13.7 ಬಿಲಿಯನ್ ಇಯರ್ಸ್ ಅಗೋ. ಬಿಲಿಯನ್ ಓಕೆನಾ. ಇದು ಸಿಲೆಬಸ್ ಅಲ್ಲಿ ನಾವು ಬರ್ಸ್ತೀವಿ. ಇವತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಏನಿದೆ ಅಂತ ಹೇಳಿ. ಓವರ್ ಆಲ್ ವೀವ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ಜಿಯೋಗ್ರಫಿ ಅಂದ್ರೆ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಬೇಕು, ಮತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ಎರಡೂ ಇರಬೇಕು. ಅದಕ್ಕೋಸ್ಕರ ಇದನ್ನ ಹೇಳ್ತಿರೋದು. ಸೊ ಅರ್ತ್ ಬಂದಾಗ ನಾವು ಅದ್ರದ್ದು ಏನ್ ಒರಿಜಿನ್ ಇದೆ, ಉಗಮ ಹೇಗಾಯ್ತು ಅದನ್ನೆಲ್ಲ ನೋಡ್ಕೊಂಡು ಅದನ್ನ ಓದ್ತೀವಿ. ಸೊ ವಾಟ್ ಈಸ್ ದ ಇಂಟೀರಿಯರ್ ಆಫ್ ದಿ ಅರ್ತ್ ಅಂತ ಕೂಡ ನಾವು ಓದ್ತೀವಿ. ಸೊ ಭೂಮಿ ಒಳಗಡೆ ಏನಿದೆ, ಓಕೆನಾ, ಭೂಮಿ ಒಳಗಡೆ ಏನಿದೆ, ಅಂಡ್ ದೆನ್ ಭೂಮಿ ಹೊರಗಡೆ ಏನಿದೆ. ಭೂಮಿಗೆ ಅಂಟುಕೊಂಡು ಬೇರೆ ಇರುತ್ತೆ ಇಲ್ಲಿ, ಹೌದಾ. ದ ಕಾಂಪೋನೆಂಟ್ಸ್ ವಿಚ್ ಆರ್ ಅಟ್ಯಾಚ್
ಹೌದಾ? ಸೊ 3 ಸ್ಪಿಯರ್ಸ್ಗಳು ಗೊತ್ತಾಯ್ತಾ? ದ ಮೇಜರ್ 3 ಸ್ಪಿಯರ್ಸ್. ಓಕೆ, ಎಲ್ಲಿದ್ವಿ ನಾವು? ಕಾಂಪೋನೆಂಟ್ಸ್ ಅರ್ತ್. ಸೊ ಹೇಳಿದ್ರಲ್ಲ ಯಾವ್ದಾವ್ದಿದೆ ಅಂತ ಹೇಳಿದ್ರಿ ನೀವು? ಲಿಥೋಸ್ಪಿಯರ್, ಶಿಲಾಗೋಳ. ಸೊ ಏನ್ರಿ ಲಿಥೋಸ್ಪಿಯರ್ ಅಂತಂದ್ರೆ ನಮ್ಗೆ ಏನ್ ಸಾಲಿಡ್ ಪಾರ್ಟ್ ಕಾಣಿಸ್ತಿದೆ ಅಲ್ಲ ಅರ್ಥದ್ದು, ಭೂಮಿದು ಸಾಲಿಡ್ ಪಾರ್ಟ್ ಏನ್ ಕಾಣಿಸ್ತಿದೆಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋದು ನಾವು. ಓಕೆನಾ? ಅಂಡ್ ದೆನ್ ಲಿಕ್ವಿಡ್ ಪಾರ್ಟ್ ಇದೆ ಒಂದು, ಯಾವ್ದದು? ಹೈಡ್ರೋಸ್ಪಿಯರ್. ಅದಾದ್ಮೇಲೆ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಇಷ್ಟು ಗೊತ್ತಾಯ್ತ್ರಿ ಇದು? ಆ ಪದರ ಅಂತ ನೆನ್ಪಿಟ್ಕೋಬೇಡ್ರಿ, ಇವು ಸ್ಪಿಯರ್ ಅಂತಾನೆ ಬರ್ಕೊಡ್ರಿ, ಸಪರೇಟ್ ಆಗೇ ಇರ್ತವೆ ಇವು ಸಿಲೆಬಸ್ ಅಲ್ಲಿ. ಲಿಥೋಸ್ಪಿಯರ್ ಶಿಲಾಗೋಳ, ಹೈಡ್ರೋಸ್ಪಿಯರ್ ಜಲಗೋಳ, ಅಟ್ಮಾಸ್ಫಿಯರ್ ವಾಯುಗೋಳ. ಸೊ ಇವು ಸಪರೇಟ್ ಲೇಯರ್ಸ್.
3 ಸಪರೇಟ್ ಲೇಯರ್ಸ್ ಅಂತಾನೆ ಅವು ಸಬ್ ಹೆಡ್ಡಿಂಗ್ಸ್ ಅಲ್ಲಿ ನಾವು ಓದ್ತೀವಿ ಅದನ್ನ. ಗೊತ್ತಾಯ್ತಾ ಇದು? ಈ 3 ಕಾಂಪೊನೆಂಟ್ಸ್ ಅನ್ನ ನಾವು ನೋಡಿದಾದ್ಮೇಲೆ ಇದ್ರಲ್ಲಿ ಏನೇನಿದಾವ ಏನ್ ನೋಡ್ತೀವಿ ಇದ್ರಲ್ಲಿ. ಓಕೆನಾ? ಇವ್ರೊಬ್ರು ಅನ್ಕೊಳ್ರಿ, ಇವ್ರದ್ದು ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಲಕ್ಷಣಗಳು ಏನಿದಾವೆ, ಇದ್ರಲ್ಲಿ ಮತ್ತೇನು ಸಬ್ ಕ್ಯಾಟಗರಿ ಸಬ್ ಕಾಂಪೊನೆಂಟ್ಸ್ ಬರ್ತಾವ ಅದನ್ನ ನೋಡ್ತೀವಿ. ಸಿಮಿಲರ್ಲಿ ಹೈಡ್ರೋಸ್ಫಿಯರ್ ಅದೇನಿದಾವೆ, ಅಟ್ಮಾಸ್ಫಿಯರ್ ಏನಿದೆ, ಅದ್ರ ಜೊತೆಗೆ ಇವುಗಳ ನಡುವೆ ಸಂಬಂಧ ಏನಿದೆ, ಇಂಟ್ರಾಕ್ಷನ್ ಆದಾಗ ಲಿಥೋಸ್ಫಿಯರ್ ಹೈಡ್ರೋಸ್ಫಿಯರ್ ಇಂಟ್ರಾಕ್ಷನ್ ಆದಾಗ ಏನಾಗುತ್ತೆ. ಇಂಟ್ರಾಕ್ಷನ್ ಅಂದ್ರೆ ಹೆಂಗ್ರಿ? ನಮ್ಗೆ ಇಲ್ಲಿ ವಾಟರ್ ಇದೆ, ಇಲ್ಲಿ ಒಂದು ಲ್ಯಾಂಡ್ ಇದೆ, ಇವೆರಡರ ನಡುವೆ ಇಂಟ್ರಾಕ್ಷನ್ ಆದಾಗ ಏನಾಗುತ್ತೆ? ಇಂಥದ್ದು ಯಾವ್ದಾದ್ರು ಎಕ್ಸಾಂಪಲ್ ಕೊಟ್ರೆ ನೋಡೋಣ. ವಾಟರ್ ಲ್ಯಾಂಡ್ ಮೇಲೆ ಬರ್ಬೇಕು, ನ್ಯಾಚುರಲ್ ಹೆಜಾರ್ಡ್ ಆಕತಿತ್ತು ಅನ್ಕೊಡ್ರಿ. ಚಂಡಮಾರುತನು ಕೂಡ ಹೇಳ್ಬೋದು, ಸೈಕ್ಲೋನ್ ಹೇಳ್ಬೋದು, ಸುನಾಮಿ ಹೇಳ್ಬೋದು. ಗೊತ್ತಾಗ್ತಿದೆ ಇದ್ರೆ? ಸೊ ನೈಸರ್ಗಿಕ ವಿಕೋಪಗಳ ಬಗ್ಗೆನೂ ಕೂಡ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಯಾಕಂತಂದ್ರೆ ಇದಕ್ಕೆ ಎಫೆಕ್ಟ್ ಮಾಡ್ತಿದೆಯಲ್ಲ ಇದು, ಹೌದಿಲ್ಲ? ಹ್ಯೂಮನ್ಸ್ಗೆ ಎಫೆಕ್ಟ್ ಆಗುತ್ತಲ್ಲ ಸೈಕ್ಲೋನ್ಸ್ ಬಂತಂದ್ರೆ, ಹ್ಯೂಮನ್ಸ್ಗೆ ಎಫೆಕ್ಟ್ ಮಾಡೇ ಮಾಡುತ್ತೆ 100%. ಅಟ್ಮಾಸ್ಫಿಯರ್ ಮತ್ತೆ ಲಿಥೋಸ್ಫಿಯರ್ ಏನ್ ಸಂಬಂಧ? ಅಟ್ಮಾಸ್ಫಿಯರ್ ಇಂದನೇ ತಾನೇ ನಮಗೆ ಮಳೆ ಬರೋದು. ಅಟ್ಮಾಸ್ಫಿಯರ್ ಅಲ್ಲಿ ತಾನೇ ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಓದೋದು. ನಾವು ಎನ್ವಿರಾನ್ಮೆಂಟ್ ಚೇಂಜ್, ಕ್ಲೈಮೇಟ್ ಚೇಂಜ್ ಅಂತ ನಾವೇನ್ ಮಾತಾಡ್ತೀವಲ್ಲ, ಪರಿಸರ ಮಾಲಿನ್ಯ ಬಗ್ಗೆ ನಾವೇನ್ ಮಾತಾಡ್ತೀವಲ್ಲ, ಅದೆಲ್ಲವೂ ಕೂಡ ಅಟ್ಮಾಸ್ಫಿಯರ್. ಹಾಗಾದ್ರೆ ಫಸ್ಟ್ ಅಟ್ಮಾಸ್ಫಿಯರ್ ಬಗ್ಗೆ ನೀವು ಓದಿದಾಗ ಅದರಲ್ಲಿ ಕಲುಷಿತ ಆಗೋದನ್ನ ನಾವು ಓದ್ಬೇಕಾಗುತ್ತೆ. ಓಕೆನಾ? ಸೊ ಫಸ್ಟ್ ನಮ್ಗೆ ಇದರಲ್ಲಿ ಸ್ಟ್ರಕ್ಚರ್ ಏನಿದೆ, ಸೊ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಅಟ್ಮಾಸ್ಫಿಯರ್, ಮುಂಚೆಯಿಂದನೂ ಸ್ಟ್ರಕ್ಚರ್ ಒಂದೇ ಇತ್ತ ಅಥವಾ ಚೇಂಜ್ ಆಗ್ತಾ ಬಂತ, ಇವತ್ತು ಏನಿದೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡಿ ಅಟ್ಮಾಸ್ಫಿಯರ್. ಸೊ ಹಾಗಾದ್ರೆ ನೆಕ್ಸ್ಟ್ ಹೈಡ್ರೋಸ್ಫಿಯರ್ ಅಂತ ಬಂತು ಅಂದ್ರೆ, ಯಾಕಂತಂದ್ರೆ ಭೂಮಿ 71% ಯಾವ್ದ್ರಿಂದ ಆವೃತಗೊಂಡಿದ್ದಾರೆ? ನೀರಿನಿಂದ ಆವೃತಗೊಂಡಿದೆ. ಅರೌಂಡ್ 71%. ಓಕೆನಾ? ಅರೌಂಡ್ 30% ಯಾವುದು ಅಂತಂದ್ರೆ ನಮ್ಗೆ ಲಿಥೋಸ್ಫಿಯರ್ ಲ್ಯಾಂಡ್ ಇರುತ್ತೆ. ಹೌದಾ? ಸೊ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದು, ಭೂಮಿದು ಗುಣಲಕ್ಷಣವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ. ಹೌದ್ರಿ? ಅದಕ್ಕೋಸ್ಕರ. ಓಕೆನಾ? ಇದಿಷ್ಟು ಅರ್ಥ ಆಯ್ತಲ್ಲ ಇವಾಗ? ದ ಕಾಂಪೋನೆಂಟ್ಸ್ ಅಲ್ಲಿ, ಮೇಜರ್ ಕಾಂಪೋನೆಂಟ್ಸ್ ಅಲ್ಲಿ ನಾವೇನಂತಂದ್ರೆ ಈ 3 ಭಾಗಗಳನ್ನು ಓದ್ತೀವಿ. ಇದನ್ನೇ ನಾವು ಓದ್ತೀವಲ್ಲ, ಇದನ್ನೇ ನಾವೇನಂತಂದ್ರೆ ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳಿ ಕರಿತೀವಿ ನಾವು. ಫಿಸಿಕಲ್ ಜಿಯೋಗ್ರಫಿ. ಫಿಸಿಕಲ್ ಜಿಯೋಗ್ರಫಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಒಂದು ಭಾಗ ಇದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ. ಗೊತ್ತಾಯ್ತಲ್ರಿ? ಇದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂದ್ರೆ ಹೇಳ್ರಿ, ಆ ಪದನ ಡಿವೈಡ್ ಮಾಡ್ರಿ ಇವಾಗ. ಪ್ರಾಕೃತಿಕ ಭೂಗೋಳ ಶಾಸ್ತ್ರ. ಪ್ರಾಕೃತಿಕ ಅಂದ್ರೆ ಪ್ರಕೃತಿ. ಪ್ರಕೃತಿಯಲ್ಲಿ ಏನೇನ್ ಬರ್ತಿದಾವ್ರಿ ನಮಗಿಲ್ಲಿ? ಶಿಲಾ, ಜಲ, ವಾಯು, ಪ್ರಕೃತಿಯಲ್ಲೇ ಬರ್ತಿದಾವಲ್ಲ ಇವು. ಸೊ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತ ಹೇಳಿ ನಾವ್ ಇದ್ರಲ್ಲಿ ಕಲಿತೀವಿ. ಕಾಣಿಸುವಂತದ್ದು. ಸೊ ವಾಟ್ ಎವರ್ ವಿ ಕ್ಯಾನ್ ಫೀಲ್, ವಾಟ್ ಎವರ್ ವಿ ಕ್ಯಾನ್ ಟಚ್, ದಟ್ ಈಸ್ ಫಿಸಿಕಲ್. ಹೌದಾ? ಅದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಇದಿಷ್ಟು ಗೊತ್ತಾಯ್ತಾ ಇವಾಗ? ಫಿಸಿಕಲ್ ಜಿಯೋಗ್ರಫಿ ಜೊತೆಗೆ ಇಲ್ಲಿ ಇನ್ನೊಂದು, ಇಲ್ಲಿ ನೋಡ್ರಿ, ಇಲ್ಲಿ ಇದೇನ್ರಿ ನಮ್ದು ಲ್ಯಾಂಡ್. ಇದನ್ನ ನಾವೇನಂತ ಕರೆಯೋಣ? ವಾಟರ್. ಲ್ಯಾಂಡ್, ವಾಟರ್. ಇದನ್ನ ನಾವೇನಂತ ಕರೆಯೋಣ? ಏರ್. ಹೌದಾ? ಈ ಸರ್ಕಲ್ ಲ್ಯಾಂಡ್ ಬಗ್ಗೆ ಹೇಳ್ತಿದೆ, ಈ ಸರ್ಕಲ್ ವಾಟರ್ ಬಗ್ಗೆ ಹೇಳ್ತಿದೆ, ಈ ಸರ್ಕಲ್ ಏರ್ ಬಗ್ಗೆ ಹೇಳ್ತಿದೆ. ಹಂಗಂದ್ರೆ ಏನ್ರಿ ಇದನ್ನ? ಲ್ಯಾಂಡ್ ಅಂತಂದ್ರೆ ಲಿಥೋಸ್ಫಿಯರ್, ವಾಟರ್ ಅಂತಂದ್ರೆ ಹೈಡ್ರೋಸ್ಫಿಯರ್, ಏರ್ ಅಂತಂದ್ರೆ ಅಟ್ಮಾಸ್ಫಿಯರ್. ಇವೆಲ್ಲವನ್ನು ಸಂಧಿಸ್ತಕ್ಕಂತ ಇಲ್ಲೊಂದು ಜಾಗ ಇದೆನಾ ಇದು? ಇದನ್ನ ನಾವೇನಂತ ಕರಿತೀವಿ? ಇದನ್ನ ನಾವೇನಂತ ಕರಿತೀವ್ರಿ? ಇದನ್ನ ಬಯೋಸ್ಫಿಯರ್. ಹೌದಿಲ್ರಿ?
ಬಯೋಸ್ಪಿಯರ್, ಜೀವಿಗೋಳ, ಜೀವಿಗೋಳ, ಜೀವಿಗೋಳ ಅಂತ ಹೇಳಿ ಕರಿತೀವಿ. ಬಯೋ ಸಮಥಿಂಗ್ ವಿಚ್ ಇಸ್ ಲಿವಿಂಗ್, ಹೌದಾ? ಬಯೋ, ಬಯೋಸ್ಪಿಯರ್. ಜೀವಿಗೋಳ. ಗೊತ್ತಾಯ್ತ್ರಿ ಇದು? ಇಲ್ಲಿ ಕೇಳ್ರಿ ಇವಾಗ, ಬಯೋಸ್ಪಿಯರ್ ಅಲ್ಲಿ ನಾವು ಮತ್ತೆ ಸಬ್ ಕ್ಯಾಟಗರಿ ಮಾಡಿದ್ರೆ ಪ್ಲಾಂಟ್ಸ್ ಅಂತ ಕರಿಬೋದಾ? ಬಯೋಸ್ಪಿಯರ್ ಅಲ್ಲಿ ಪ್ಲಾಂಟ್ಸ್, ಅನಿಮಲ್ಸ್, ಫ್ಲೋರಾ ಅಂಡ್ ಫೌನಾ, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಇವಾಗ ಇಲ್ಲಿ ನೋಡ್ರಿ, ಇವಾಗ ನಾವು ಪ್ಲಾಂಟ್ಸ್ ಅಂತ ಹೇಳಿ ನಾವಿಲ್ಲಿ ಬಾಟನಿ ಟೈಪ್ ಸ್ಟಡಿ ಮಾಡೋದಿಲ್ಲ. ನಾವಿಲ್ಲಿ ಬಾಟನಿ ಟೈಪ್ ಅಂತಂದ್ರೆ ನಮ್ಮ ಜೈಲಮ್, ಫ್ಲೋಯಮ್ ಅವು ಬೇಕಾಗಿಲ್ಲ. ನಾವು ಪ್ಲಾಂಟ್ ಆಸ್ ಅ ಹೋಲ್ ತಗೊಳ್ತೀವಿ, ಹೌದಾ? ಸಸ್ಯವರ್ಗನ ನಾವು ಪೂರ್ತಿ ಕನ್ಸಿಡರ್ ಮಾಡ್ಕೊಂಡು ಅವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ವೆಜಿಟೇಷನ್ ಅಂತ ಹೇಳಿ ಕರಿತೀವಿ ನಾವು. ವೆಜಿಟೇಷನ್, ವೆಜಿಟೇಷನ್. ಮತ್ತೆ ಅದರಲ್ಲಿ ನಾವು ಆರ್ಟಿಫಿಷಿಯಲ್ ವೆಜಿಟೇಷನ್ ನೋಡೋದಿಲ್ಲ, ಸ್ವಾಭಾವಿಕವಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಮಾನವ ನಿರ್ಮಿತದ ಬಗ್ಗೆ ನೋಡೋದಿಲ್ಲ ನಾವು. ಫಸ್ಟ್ ಏನಂತಂದ್ರೆ ನ್ಯಾಚುರಲ್ ವೆಜಿಟೇಷನ್, ಸ್ವಾಭಾವಿಕ ಸಸ್ಯವರ್ಗ. ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಎಕ್ಸಾಂಪಲ್ ನಾವಿಲ್ಲಿ ಕೊಡೋದಾಯ್ತು ಅಂತಂದ್ರೆ, ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಹೇಳ್ರಿ ಎಕ್ಸಾಂಪಲ್ ಯಾವ್ದಾದ್ರು ಒಂದು. ಜನರು ಬೆಳೆಸಿಲ್ಲ ಅದನ್ನ, ಮಾನವರು ಬೆಳೆಸಿಲ್ಲ, ತಾನೇ ಬೆಳೆದಿದೆ. ಯಾವ್ದದು ಅಂತದ್ದು? ಮಶ್ರೂಮ್. ಅದನ್ನ ಮನುಷ್ಯರು ಕೂಡ ಬೆಳಿಬಹುದಲ್ಲ. ನಾವಿಲ್ಲಿ ಏನಂತ ಮಾತಾಡ್ತಿದ್ವಿ ನಾವು? ಒಂದ್ ಎಕ್ಸಾಂಪಲ್ ತಗೊಳಕತ್ತಿಲ್ಲ, ಹೋಲ್ ಒಂದು ಗುಂಪನ್ನ ತಗೊಳ್ತಿದೀವಿ ನಾವು. ಹೋಗ್ತಿರಲ್ಲ ಟ್ರೆಕ್ಕಿಂಗ್ ಎಲ್ಲ ಹೋಗಿರ್ತೀರಿ ನೀವು, ಗುಡ್ಡದಲ್ಲಿ ಹೋಗ್ತೀರಿ, ಅವಾಗ ಏನ್ ನೋಡ್ತೀರಿ ನೀವು? ಮರಗಳು, ಅವೆಲ್ಲ ಗುಂಪನ್ನ ನಾವೇನಂತ ಕರಿತೀವಿ? ಮರಗಳದ್ದು ಗುಂಪನ್ನ ಸೇರಿಸ್ಕೊಂಡು ನಾವು ಫಾರೆಸ್ಟ್ ಅಂತ ಕರಿಬಹುದಾ? ಅರಣ್ಯ ಅಂತ ಕರಿಬಹುದು ತಾನೇ ಅದನ್ನ? ಫಾರೆಸ್ಟ್, ಅರಣ್ಯ, ಸ್ವಾಭಾವಿಕ ಸಸ್ಯವರ್ಗದ ಒಂದು ಎಕ್ಸಾಂಪಲ್ ನಾವಿಲ್ಲಿ ತಗೊಳ್ತಿದೀವಿ, ಅರಣ್ಯ. ಹೌದು, ಈ ಅರಣ್ಯದಲ್ಲಿ ಕೂಡ ಮತ್ತೆ ನಾವು ಸಬ್ ಡಿವೈಡ್ ಮಾಡ್ತೀವಿ. ಓಕೆನಾ? ಇಲ್ಲಿ ಗೊತ್ತಾಯ್ತಾ ನಾವು ಎಲ್ಲಿದೀವಿ? ಮತ್ತೊಂದ್ಸತಿ ರಿವೈಸ್ ಮಾಡ್ತಿದ್ದೀವಿ ನೋಡ್ರಿ. ಇಲ್ಲಿ ದ ಫಿಸಿಕಲ್ ಜಿಯೋಗ್ರಫಿ ಕಾಂಪೋನೆಂಟ್ಸ್ ಅಲ್ಲಿ ನಾವು ಇದನ್ನ ಮೂರನ್ನ ಓದಿದ್ರು. ನೆಕ್ಸ್ಟ್ ನಾವೇನಂತಂದ್ರೆ ಬಯೋಸ್ಪಿಯರ್ಗೆ ಕೈ ಇಡ್ತೀವಿ. ಇದ್ರಲ್ಲಿ ಈ ವೇಸ್ ಅಲ್ಲಿ ನಿಮ್ಗೆ ಸರ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡ್ತಾರೆ. ಅದು ಬಿಟ್ಟು ನಮ್ಗೇನಂತಂದ್ರೆ ಆಸ್ ಅ ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ನಾವಿಲ್ಲಿ ನೋಡ್ಬೇಕಾಗುತ್ತಿಲ್ಲ. ಹೌದಾ? ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಯಾಕೆ ನೋಡ್ಬೇಕು? ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇವಾಗ ಇಲ್ಲೊಂದು ಫಾರೆಸ್ಟ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ರಿ. ಇವಾಗ ಒಂದು ಅರಣ್ಯ. ಈ ಅರಣ್ಯಕ್ಕೆ ವಾಟರ್ ಯಾವ ರೀತಿ ಕೆಲಸ ಮಾಡುತ್ತೆ? ಅರಣ್ಯ ಬೆಳಿಬೇಕಂತಂದ್ರೆ ವಾಟರ್ ಬೇಕಾ? ಹೌದಿಲ್ರಿ? ಇಲ್ಲಿ ಮಳೆ ಆಗ್ಬೇಕಲ್ಲ. ಆ ಮಳೆ ಆಧಾರದ ಮೇಲೆ, ಫಾರ್ ಎಕ್ಸಾಂಪಲ್ ಅಲ್ಲಿ ನಮ್ಗೆ 200 ಸೆಂಟಿಮೀಟರ್ ಇಂದ ಜಾಸ್ತಿ ಮಳೆ ಆಯ್ತು ಅಂತಂದ್ರೆ, ಓಕೆನಾ, ಈ ಫ್ಯಾಕ್ಟ್ಸ್ ಬರ್ತವೆ, ನಂಬರ್ ನೆನ್ಪಿಡ್ಬೇಕಾಗತ್ತೆ ನಾವು, ಅಕ್ಯುರೇಟ್ ನಂಬರ್. 200 ಸೆಂಟಿಮೀಟರ್ ಗಿಂತ ಜಾಸ್ತಿ ಮಳೆ ಆಯ್ತು ಅಂತಂದ್ರೆ ನಮ್ಗೆ ಅಲ್ಲಿ ಎವರ್ ಗ್ರೀನ್ ಫಾರೆಸ್ಟ್ ಕಾಣಿಸ್ಕೊಳ್ಳುತ್ತೆ. ಓಕೆನಾ? ಇವೆಲ್ಲ ನಾವು ಡೀಟೇಲ್ ಆಗಿ ಓದ್ತೀವಿ, ಈಗ ಅರ್ಥ ಮಾಡ್ಕೊಳ್ರಿ ಫಸ್ಟ್. ಓಕೆನಾ? 200 ಸೆಂಟಿಮೀಟರ್ ಗಿಂತ ಜಾಸ್ತಿ ಆಯ್ತು ಅಂದ್ರೆ ನಮ್ಗೆ ಎವರ್ ಗ್ರೀನ್ ಫಾರೆಸ್ಟ್ ಕಾಣಿಸ್ಕೊಳ್ಳುತ್ತೆ. ಅದೇ 200 ಗಿಂತ 100 ಸೆಂಟಿಮೀಟರ್ ಒಳಗೆ ಮಳೆ ಆಯ್ತು ಅಂತಂದ್ರೆ ಡೆಸಿಡಿಯಸ್ ಫಾರೆಸ್ಟ್, ಎಲೆ ಉದುರುವ ಕಾಡುಗಳು. ಓಕೆನಾ? ಆ ರೀತಿ. ಸೊ ವಾಟರ್ಗೆ ಇದಕ್ಕೆ ಏನ್ ಸಂಬಂಧ ಇದೆ ಗೊತ್ತಾಯ್ತಲ್ಲ? ಸಿಮಿಲರ್ಲಿ ಲ್ಯಾಂಡ್ ಅಂತ ನಾವು ಓದ್ತೀವಿ. ಲ್ಯಾಂಡ್ ಅಲ್ಲಿ ನಮಗೆ ಬೇರೆ ಬೇರೆ ಟೈಪ್ ಸಾಯಿಲ್ಗಳು ಬರುತ್ತೆ. ಹೌದಾ? ಆ ಸಾಯಿಲ್ ಅಲ್ಲಿ ಯಾವ ಟೈಪ್ ಸಾಯಿಲ್ ಇದಕ್ಕೆ ಬಹಳಷ್ಟು ಹೆಲ್ಪ್ ಮಾಡ್ಕೊಳ್ಳುತ್ತೆ, ಅದರಲ್ಲಿ ಫಾರೆಸ್ಟ್ ಬೆಳೆಯುತ್ತೆ. ಓಕೆನಾ? ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು. ಆಮೇಲೆ ನಾವು ಏರಿಗೆ ಬಂದ್ರೆ ಅಂದ್ರೆ ಅಟ್ಮಾಸ್ಫಿಯರ್ ಇಂದ ಮಳೆ ಆಗ್ತಿದೆಯಲ್ಲ, ಸೂರ್ಯನ ಬೆಳಕು ಕೂಡ ಬರ್ತಿದೆಯಲ್ಲ, ಎನರ್ಜಿ ಬೇಕಲ್ಲ ಸಸ್ಯವರ್ಗಕ್ಕೆ, ಹಂಗೆ ಉಳಿಸ್ಕೊಳ್ಳುತ್ತ ಅದು. ಅದಕ್ಕೂ ಊಟ ಮಾಡಕ್ ಬೇಕಂತಂದ್ರೆ ಏನ್ ಮಾಡುತ್ತದು? ಸೂರ್ಯನ ಎನರ್ಜಿನ ಕನ್ವರ್ಟ್ ಮಾಡುತ್ತೆ ಅದು. ದ್ವಿತಿ ಸಂಶ್ಲೇಷಣೆ. ದ್ವಿತಿ ಅಂತಂದ್ರೆ ಏನ್ರಿ? ಬೆಳಕು. ದ್ವಿತಿ ಬೆಳಕನ್ನ ಸಂಶ್ಲೇಷಣೆ ಮಾಡುತ್ತೆ ಅದು.
ಫೋಟೋ ಸಿಂಥಸಿಸ್. ಫೋಟೋ ಅಂತಂದ್ರೆ ಏನ್ರಿ? ಲೈಟ್. ಅದನ್ನ ಸಿಂಥಸಿಸ್ ಮಾಡ್ಕೊಂಡು ಏನದು ಸಸ್ಯ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಎನರ್ಜಿ ಪ್ರೊಡ್ಯೂಸ್ ಆಗಿರೋದು ಇಲ್ಲಿ ಬರುತ್ತೆ ಎನಿಮಲ್ಸ್. ಹೌದಿಲ್? ಗೊತ್ತಾಯ್ತಲ್ಲ? ಮೇನ್ ಸೋರ್ಸ್ ಯಾವ್ದು ಹಾಗಾದ್ರೆ? ಸನ್ನೆ ತಾನೆ. ಸೂರ್ಯನಿಂದನೇ ಸ್ಟಾರ್ಟ್ ಆಗಂತದ್ದು ಎಲ್ಲವನ್ನು ಕೂಡ. ಸೂರ್ಯ ಇಲ್ಲಿ ಬಂದು ಎನರ್ಜಿ ಕೊಡ್ತಾನೆ, ಇದು ಎನರ್ಜಿ ಈ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಬಯೋಸ್ಫಿಯರ್ಗೆ ಯಾವ ರೀತಿ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ಹೇಳಿ ನಾವು ಸ್ಟಡಿ ಮಾಡ್ಬೇಕು. ಒಂದಕ್ಕೊಂದು ಲಿಂಕ್ ಇರ್ಬೇಕು, ನಿಮ್ದು ಕ್ಯೂರಿಯಾಸಿಟಿ ಇರ್ಬೇಕು, ಮೈಂಡ್ ಒಂದಕ್ಕೊಂದು ಟಚ್ ಮಾಡ್ಬೇಕು. ಓಕೆ, ಅದಕ್ಕೆ ಇದು ಸಂಬಂಧ ಇದೆ, ಇದಕ್ಕದು ಸಂಬಂಧ ಇದೆ, ಫ್ಯಾಕ್ಟ್ಸ್. ಯಾಕಂತಂದ್ರೆ ಮುಂಚೆ ಒಳ್ಳೆ ಕ್ವಶನ್ ಕೇಳ್ತಿದ್ರು. ಹೆಂಗಂತಂದ್ರೆ ಡೈರೆಕ್ಟ್ ಕ್ವಶನ್. ಹೀಗೆ ನಾನು ಒಂದ್ ಹೇಳಿದ್ನಲ್ಲ, ನಿತ್ಯ ಹರಿದ್ವರ್ಣ ಕಾಡುಗಳು ಕಾಣಿಸ್ಬೇಕಾಯ್ತಂದ್ರೆ ಎಷ್ಟು ಪ್ರತಿಶತ ವಾರ್ಷಿಕ ಮಳೆಯನ್ನ ಆ ಪ್ರದೇಶ ಪಡೆಯಬಹುದು ಅಂತ ಕೇಳಿದ್ರು. ಪಡೆಯಬೇಕು ಅಂತ ಹೇಳಿ ಇಷ್ಟು ಪರ್ಸೆಂಟ್ ಮಳೆ ಆದ್ರೆ ಮಾತ್ರ ನಮ್ಗೆ ಏನಂತಂದ್ರೆ ಎವರ್ ಗ್ರೀನ್ ಫಾರೆಸ್ಟ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಕೆಳಗಡೆ ಆಪ್ಷನ್ ಕೊಟ್ಟಿರ್ತಾರೆ. 200 ಸೆಂಟಿಮೀಟರ್, 100 ಸೆಂಟಿಮೀಟರ್, 50 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅವಾಗ ನಾವೇನಂತಂದ್ರೆ ಡೈರೆಕ್ಟ್ ಟಿಕ್ ಮಾಡ್ಬಿಡ್ತಿದ್ವಿ 200 ಸೆಂಟಿಮೀಟರ್ ಅಂತ ಹೇಳಿ. ಬಟ್ ಇವಾಗ ಕ್ವಶನ್ಸ್ ಹಂಗ್ ಬರೋದಿಲ್ಲ. ಈಗ ಏನ್ ಮಾಡ್ತಾರಂತಂದ್ರೆ ಅವ್ರು ನಿಮ್ದು ಮೈಂಡ್ ಹೆಂಗಿದೆ ಅಂತ ಹೇಳಿ ಚೆಕ್ ಮಾಡೋದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ವಾಟರ್ಗೆ ಲಿಂಕ್ ಮಾಡ್ತಾರೆ. ದಟ್ ಮೀನ್ಸ್ ಹೈಡ್ರೋಸ್ಫಿಯರಿಗಾಗ್ಲಿ, ಅಥವಾ ಅದಕ್ಕೆ ಅಟ್ಮಾಸ್ಫಿಯರ್ಗೆ ಕೂಡ ಲಿಂಕ್ ಮಾಡ್ತಾರೆ, ಅಥವಾ ಅದಕ್ಕೆ ಏನಂತಂದ್ರೆ ನಮ್ಗೆ ಇಲ್ಲಿ ಲ್ಯಾಂಡ್, ಅದ್ರಲ್ಲಿ ಸಾಯಿಲ್, ಅದಕ್ಕೆ ಲಿಂಕ್ ಮಾಡಿ ಕ್ವಶನ್ಗಳು ಕೇಳ್ತಾರೆ. ಸ್ಟೇಟ್ಮೆಂಟ್ ಮಾಡ್ತಾರೆ ABC 1, 2, 3 ಅಂತ ಹೇಳಿ. ಸೊ ಹೌ ಮೆನಿ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆರ್ ಇನ್ಕರೆಕ್ಟ್ ಅಂತ ಹೇಳಿ ಈ ರೀತಿ ಕ್ವಶನ್ಸ್ ಗಳು ಆಗ್ತವೆ. ಅದಕ್ಕೆ ಏನಂತಂದ್ರೆ ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಒಂದ್ಸತಿ ಕಾನ್ಸೆಪ್ಟ್ ಕ್ಲಿಯರ್ ಇದ್ಮೇಲೆ ಅವ್ರು ಹೆಂಗೆ ಕ್ವಶನ್ ಕೇಳಲಿ ನಾವು ಆನ್ಸರ್ ಮಾಡ್ತೀವಿ. ಸೊ ಫಿಸಿಕಲ್ ಜಿಯೋಗ್ರಫಿ ಇಸ್ ನಥಿಂಗ್ ಬಟ್ ಕಾನ್ಸೆಪ್ಟ್. ನಮ್ಗೆ ಅದು ಕಾನ್ಸೆಪ್ಟ್ ಅಂದ್ರೆ ಅದು ಸ್ಟೋರಿ ಏನಿದೆ ಅಂತ ಗೊತ್ತಾಯ್ತು ಅಂತಂದ್ರೆ ಅವ್ರು ಯಾವುದೇ ಪಾತ್ರದ್ದು ಕೇಳಲಿ ನಾವು ಆನ್ಸರ್ ಮಾಡ್ತೀವಿ. ಓಕೆನಾ? ಸೊ ಕಾನ್ಸೆಪ್ಟ್ ಕ್ಲಿಯರಿಟಿ ಇದರಲ್ಲಿ ಇರಬೇಕು. ಸೊ ಹಾಗಾಗಿ ಫಿಸಿಕಲ್ ಜಿಯೋಗ್ರಫಿ ಒನ್ ಆಫ್ ದ ಈಸಿಯೆಸ್ಟ್ ಇದು. ಒಂದ್ಸತಿ ಕಲ್ತ್ವಾ, ತಲೆಯಲ್ಲಿ ಉಳಿತಾ, ಮುಗೀತು. ನಾವು ರೆಗ್ಯುಲರ್ ರಿವಿಷನ್ ಮಾಡ್ಬೇಕು, ಆಯ್ತು. ಬಟ್ ಅದಾದ್ಮೇಲೆ ನಾವು ನೆಕ್ಸ್ಟ್ ಓದ್ತೀವಲ್ಲ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಅಲ್ಲೇನಂತಂದ್ರೆ ಫ್ಯಾಕ್ಟ್ಸ್ ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಇಂಡಿಯಾದ್ದು ಬಂತು ಅಂತಂದ್ರೆ ಇಂಡಿಯಾದ ಬಾರ್ಡರ್ ಎಷ್ಟು ಕಿಲೋಮೀಟರ್ ಇದೆ, ಆ ನಂಬರ್ನ ನೀವು ರೆಗ್ಯುಲರ್ ಆಗಿ ರಿವೈಸ್ ಮಾಡ್ಲೇಬೇಕು. ಗೊತ್ತಾಗ್ತಿದೆ ಅಲ್ರಿ? ಕಾನ್ಸೆಪ್ಟ್ ಅಂತಂದ್ರೆ ಸ್ಟೋರಿ ತಲೆಯಲ್ಲಿ ಇರುತ್ತೆ, ಅದು ಅದೇ ಫ್ಯಾಕ್ಟ್ಸ್ ಅಂತ ಬಂತಂದ್ರೆ ನಂಬರ್. ಆ ನಂಬರ್ ಅನ್ನು ನಾವು ರಿವೈಸ್ ಮಾಡ್ತಾನೆ ಇರ್ಬೇಕು ರೆಗ್ಯುಲರ್ ಆಗಿ, ಅದು ನೋಡ್ತಾನೆ ಇರ್ಬೇಕು. ಓಕೆನಾ? ಸೊ ಫಿಸಿಕಲ್ ಜಿಯೋಗ್ರಫಿ ಅದಕ್ಕೋಸ್ಕರ ಬಹಳಷ್ಟು ಈಸಿ ಇದು. ಓಕೆನಾ? ಇದು ಅರ್ಥ ಆಯ್ತಾ ಇದು? ಸೊ ಇದೇನಂತಂದ್ರೆ ಬಯೋಸ್ಫಿಯರ್ ನಾವು ಎನಿಮಲ್ಸ್ ಕೂಡ ನಾವಿಲ್ಲಿ ಓದ್ತೀವಿ. ಅದರಲ್ಲಿ ಎಸ್ಪೆಷಲಿ ನಾವ್ ಇಲ್ಲಿ ಬಂದಾಗ ಎನಿಮಲ್ಸ್ ಅಂತ ನಾವ್ ಇಲ್ಲಿ ನೋಡಿದಾಗ ನಾವು ಹ್ಯೂಮನ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡು ಹ್ಯೂಮನ್ಸ್ಗೆ ಯಾವ ರೀತಿ ಅಡ್ವರ್ಸ್ ಎಫೆಕ್ಟ್ ಮಾಡುತ್ತೆ. ಓಕೆನಾ? ಯಾಕಂತಂದ್ರೆ ಭೂಮಿಯನ್ನ ಉಪಯೋಗ ಮಾಡ್ಕೊಳ್ತಾನೆ ಮನುಷ್ಯ. ಹೌದಾ? ಒಂದೇನಂತಂದ್ರೆ ಸಿಂಪಲ್ ಆಗಿ ಆ ಲ್ಯಾಂಡ್ ಅನ್ನ ಆಸ್ ಅ ಹ್ಯಾಬಿಟೇಟ್ ಆಗಿ, ಹ್ಯಾಬಿಟೇಟ್ ಅಂತಂದ್ರೆ ವಾಸಯೋಗ್ಯ ಒಂದು ಭೂಮಿಯಾಗಿ ಉಪಯೋಗ ಮಾಡ್ಕೊಳ್ತಿರ್ತಾನೆ. ಅದ್ರ ಜೊತೆಗೆ ಎಕನಾಮಿಕ್ ರೀಸನ್ಸ್ ಆಗಿನೂ ಕೂಡ ಯೂಸ್ ಮಾಡ್ಕೊಳ್ತಿರ್ತಾನೆ. ಎಕನಾಮಿಕಲ್ ರೀಸನ್ಸ್, ಆರ್ಥಿಕವಾಗಿನೂ ಕೂಡ ಬಳಕೆ ಮಾಡ್ಕೊಳ್ತಿರ್ತಾನೆ. ಹೌದಾ? ಹ್ಯೂಮನ್ ಅಂತ ಬಂದ್ರೆ ಇದು ಹ್ಯಾಬಿಟೇಟ್ ಅಂತಂದ್ರೆ ಅದು ಮೋಸ್ಟ್ ಸೂಟೇಬಲ್ ಲ್ಯಾಂಡ್ ಫಾರ್ ಲಿವಿಂಗ್. ಸೂಟೇಬಲ್ ಲ್ಯಾಂಡ್ ಇದೆನಾ ಇಲ್ಲ ಅಂತ ಹೇಳಿ ನೋಡೋದು ಒಂದಾಯ್ತು ಅಂತಂದ್ರೆ, ಇನ್ನೊಂದು ಆರ್ಥಿಕವಾಗಿ ಅದನ್ನ ಹೆಂಗ್ ಬಳಕೆ ಮಾಡ್ಕೊಳ್ತಿದ್ದಾನೆ. ಹೌದಾ? ಎಕನಾಮಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಳ್ತಿದ್ದಾನೆ ಅಂತಂದ್ರೆ, ಆರ್ಥಿಕವಾಗಿ ನಾವು ನೋಡೋದಾಯ್ತು ಅಂತಂದ್ರೆ ಅಗ್ರಿಕಲ್ಚರ್ ಯೂಸ್ ಮಾಡ್ಕೊಳ್ತಾನ್ರಿ. ಹೌದಾ? ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಲ್ಲಿ ಓದ್ತಿರಿ ನೀವು, ದ ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ ನಾವು ಅಗ್ರಿಕಲ್ಚರ್. ಅದ್ರ ಜೊತೆಗೆ ಮೈನಿಂಗ್ ಕೂಡ ಮಾಡ್ತಾನ. ಮೈನಿಂಗ್, ಹೌದ್ರಿ? ಖನಿಜಗಳನ್ನು ಪಡ್ಕೊಳ್ತಾನೆ. ಆ ಖನಿಜಗಳನ್ನ ಏನ್ ಮಾಡ್ತಾನೆ ಅವನು? ಕನ್ವರ್ಟ್ ಮಾಡ್ತಾನೆ. ಆ ಖನಿಜಗಳನ್ನ ಸಿದ್ಧ ವಸ್ತುಗಳಾಗಿ ಫೈನಲ್ ಪ್ರಾಡಕ್ಟ್ ಆಗಿ ಯೂಸ್ ಮಾಡ್ತಾನೆ. ಹೌದಿಲ್ರಿ? ಇವಾಗ ಇದು ಮೊಬೈಲ್ ಇದೆ, ದಿಸ್ ಇಸ್ ದ ಫೈನಲ್ ಪ್ರಾಡಕ್ಟ್. ಇದು ಇದರಲ್ಲಿ ಎಷ್ಟು ಪ್ರಕಾರದ ಖನಿಜಗಳನ್ನು ನೋಡ್ಬೋದು ನಾವು ಇದ್ರಲ್ಲಿ. ಹೌದಾ? ಹೌದಿಲ್ರಿ? ಇದ್ರಲ್ಲಿ ಕಾರ್ಬನ್ ಇಂದ ಆಗಿರ್ತಕ್ಕಂಥ ವಸ್ತುಗಳನ್ನು ನೋಡ್ಬೋದು, ಪ್ಲಾಸ್ಟಿಕ್ ಇದೆ ಇದರಲ್ಲಿ, ಮತ್ತೆ ಕ್ರಿಟಿಕಲ್ ಮಿನರಲ್ಸ್ ಇದೆ ಇದರಲ್ಲಿ. ಹೌದಿಲ್ರಿ? ಕ್ರಿಟಿಕಲ್ ಮಿನರಲ್ಸ್ ಅವೆಲ್ಲ
ಸೊ ಇದು ಸಿದ್ಧ ವಸ್ತು. ಸೊ ಮೈನಿಂಗ್ಗೋಸ್ಕರ, ಯಾಕಂತಂದ್ರೆ ಮೈನಿಂಗ್ ಇಂದ ಏನಾಗ್ತಿರತ್ತಿಗೆ ಎಕನಾಮಿಕಲ್ ಪ್ರಾಸ್ಪೆಕ್ಟ್, ಆರ್ಥಿಕವಾಗಿನೂ ಕೂಡ ಅದಕ್ಕೆ ಲಾಭ ಸಿಗ್ತಿರುತ್ತೆ. ಸೊ ಈ ರೀತಿ ಬೇರೆ ಬೇರೆ ತರದ್ದಗೋಸ್ಕರ ಯೂಸ್ ಮಾಡ್ಕೊಳ್ತಿರ್ತಾನೆ. ಸಮ್ಟೈಮ್ಸ್ ಇವುಗಳೇ ಏನಾಗುತ್ತೆ ಅಂತಂದ್ರೆ ಡೇಂಜರ್ ಅಲ್ಲಿ ಬಂದ್ಬಿಡುತ್ತೆ. ಸಮ್ಟೈಮ್ಸ್ ಇವುಗಳೇ ಡೇಂಜರ್ ಅಲ್ಲಿ ಬರುತ್ತೆ. ಯಾವ ರೀತಿ ಡೇಂಜರ್ ಆಗುತ್ತೆ ಅಂತ ನಾವಿಲ್ಲಿ ನೋಡೋದಾಯ್ತಂದ್ರೆ, ಒಂದೇದೇನು ನಾವ್ ಹೇಳಿದ್ವಲ್ಲ ಅವಾಗ್ಲೇ, ವಿಕೋಪಗಳು, ನೈಸರ್ಗಿಕ ವಿಕೋಪಗಳು, ನ್ಯಾಚುರಲ್ ಹೆಜಾರ್ಡ್ ಏನಾಗ್ತಿದೆ ವಿಕೋಪಗಳಲ್ಲಿ ಹೇಳ್ರಿ ನೋಡೋಣ. ವೆರಿ ಗುಡ್. ಯಾವ್ದ್ರಿ? ಫ್ಲಡ್. ಹೌದಾ? ಫ್ಲಡ್ ಆಗಬಹುದು. ಹೌದ್ರಿ? ಮತ್ತೇನು ನೋಡಿದ್ರಿ ನೀವು? ವೆರಿ ಗುಡ್. ಭೂಕಂಪ ಆಗಬಹುದು, ಅರ್ಥ್ಕ್ವೇಕ್. ಹೌದಾ? ಅರ್ಥ್ಕ್ವೇಕ್. ಹೌದ್ರಿ? ಚಂಡಮಾರುತ ಆಗ್ಬಹುದು, ಸೈಕ್ಲೋನ್. ಹೌದಾ? ಸೈಕ್ಲೋನ್. ಮತ್ತೆ ಭೂಮಿಯಿಂದ ಸಡನ್ ಆಗಿ ಎರಪ್ಟ್ ಆಗುತ್ತೆ. ವೆರಿ ಗುಡ್. ಯಾವ್ದ್ರಿ? ವೋಲ್ಕೆನೋಸ್ ಕೂಡ ಆಗಬಹುದು. ವೋಲ್ಕೆನೋಸ್. ಅವೆಲ್ಲ ಕಾನ್ಸೆಪ್ಟ್ ಇದ್ರಲ್ಲಿ ನಾವು ಓದ್ತೀವ, ಹೌದಿಲ್ಲ? ಸೊ ಒಂದಕ್ಕೊಂದು ಎಲ್ಲದಕ್ಕೂ ನಾವು ಲಿಂಕ್ ಮಾಡ್ತಿದೀವಿ ತಾನೇ ಇಲ್ಲಿ, ಹೌದಾ? ಯಾಕಂದ್ರೆ ನಮ್ಗೆ ಸಮಸ್ಯೆ ಆಗ್ತಿದೆ. ಅದು ಅಲ್ಟಿಮೇಟ್ ಏನ್ ಬೇಕ್ರಿ? ನಮ್ಗೆ ವೆಲ್ತ್ ಬೇಕು, ಪ್ರಾಸ್ಪೆರಿಟಿ ಬೇಕು. ಅದಕ್ಕೆ ಎಲ್ಲಿನೂ ಕೂಡ ಡಿಸ್ಟರ್ಬೆನ್ಸ್ ಇರಬಾರ್ದು. ಅದಕ್ಕೋಸ್ಕರ ನಾವು ಸ್ಟಡಿ ಮಾಡ್ತಿದೀವಿ. ಓಕೆನಾ? ಫ್ಲಡ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಫ್ಲಡ್ ಇದೇ ಟೈಮಲ್ಲಿ ಬರುತ್ತಾ? ಇಲ್ಲ. ಫ್ಲಡ್ ಅಲ್ಲಿ ಕೂಡ ಬೇರೆ ಬೇರೆ ಟೈಪ್ ಇದೆ. ಫ್ಲಡ್ ಯಾವ ರೀತಿ ಆಗಬಹುದು ನಾವಿಲ್ಲಿ ನೋಡೋದಾಯ್ತು ಅಂತಂದ್ರೆ, ಫ್ಲಡ್ ಅಂತ ನಾವು ನೋಡಿದ್ರೆ ನಿಮ್ ತಲೆಯಲ್ಲಿ ಫಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ, ರಿವರ್ ತನ್ನ ಚಾನಲ್ ನ ಬಿಟ್ಟು ಸಪರೇಟ್ ಬರೋದು, ಅಥವಾ ರಿವರ್ ತನ್ನ ಕೆಪಾಸಿಟಿ ಬಿಟ್ಟು ಹೊರಗಡೆ ಬರೋದು, ಅದೇ ಫ್ಲಡ್ ತಾನೆ. ಹೌದಾ? ಪ್ರವಾಹ. ಹೌದಾ? ಎಷ್ಟು ಪ್ರಮಾಣದ್ದು ಅದಕ್ಕೆ ಕೆಪಾಸಿಟಿ ಐತಲ್ಲ ಆ ರಿವರ್ದು, ಅದಕ್ಕಿಂತ ಜಾಸ್ತಿ ಆಯ್ತು, ಫಾರ್ ಎಕ್ಸಾಂಪಲ್ ಮಳೆ ಜಾಸ್ತಿ ಆಯ್ತು, ಅದರಿಂದ ಏನಾಗುತ್ತೆ? ಫ್ಲಡ್ ಆಗುತ್ತೆ. ಮತ್ತೆ ಬೇರೆ ರೀಸನ್ಸ್ ಕೂಡ ಬರ್ತವೆ, ಅಲ್ಲಿ ನೋಡ್ಬೋದು. ಅದರಿಂದ ಏನಪ್ಪಾ ಅಂತಂದ್ರೆ, ಒಂದು ನಾವು ರಿವರ್ ಇಂದ ಆಗಿದೆ ಅಂತ ಹೇಳಿ ಕರಿಬಹುದು. ಅಥವಾ ಇನ್ನೊಂದಿದೆ, ಇದೇನಂತಂದ್ರೆ ಒಂದು ಪರ್ವತ ಅಂತ ಅನ್ಕೊಳ್ರಿ, ಇಲ್ಲಿ ಐಸ್ ಇರುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್ ನಮ್ದು ಹಿಮಾಲಯಾಸ್ ಏನಾಗುತ್ತೆ ಅಂತಂದ್ರೆ, ಹಿಮ ಕರಗಿ ನದಿಯಾಗಿ ಹರಿಯುತ್ತೆ. ಹೌದಾ? ಹಿಮ ಕರಗಿ ನದಿಯಾಗಿ ಹರಿತಿರುತ್ತದೆ. ಇದು ಸಮ್ ಟೈಮ್ಸ್ ಇದು ಹಿಮ ಇನ್ನೂ ಜೋರಾಗಿ ಕರಗ್ಬಿಡುತ್ತೆ. ಗ್ಲೇಷಿಯರ್ ಅಂತ ಕರಿತೀವಿ ನಾವು ಇದನ್ನ. ಗ್ಲೇಷಿಯರ್. ಆ ಗ್ಲೇಷಿಯರ್ ಔಟ್ ಬರ್ಸ್ಟ್ ಆಗುತ್ತೆ. ಆ ಗ್ಲೇಷಿಯರ್ ಔಟ್ ಬರ್ಸ್ಟ್ ಆಗೋದನ್ನು ಕೂಡ ನಾವಿಲ್ಲಿ ಕರಿತೀವಿ ಗ್ಲೇಷಿಯರ್ ಔಟ್ ಬರ್ಸ್ಟ್ ಫ್ಲಡ್ ಅಂತ ಕೂಡ ನಾವಿಲ್ಲಿ ಕರಿತೀವಿ. ಅಥವಾ ಸಮ್ಟೈಮ್ಸ್ ಜೋರಾಗಿ ಮಳೆ ಬಂದ್ಬಿಡುತ್ತೆ, ಅನ್ಕೊಂಡೇ ಇರೋದಿಲ್ಲ. ಸಡನ್ ಆಗಿ ಅಷ್ಟು ಪ್ರಮಾಣದ ಮೋಡಗಳು ಉಂಟಾಗಿ ಅಷ್ಟು ಪ್ರಮಾಣದ ಒಂದೇ ಏರಿಯಾದಲ್ಲಿ ಮಳೆಯನ್ನು ಸುರಿಸ್ಬಿಡುತ್ತೆ. ಕ್ಲೌಡ್ ಬರ್ಸ್ಟ್ ಅಂತ ಹೇಳಿ ಕರಿತೀವಿ ನಾವು. ಮೇಘ ಸ್ಫೋಟ. ಆ ಕ್ಲೌಡ್ ಬರ್ಸ್ಟ್ ಆಗ್ಬಿಡುತ್ತೆ, ಅದನ್ನು ಕೂಡ ಪ್ರವಾಹಕ್ಕೆ ಕಾರಣ ಆಗುತ್ತೆ. ಓಕೆನಾ? ಈ ರೀತಿ ಏನಂತಂದ್ರೆ ಇದ್ರಲ್ಲಿ ಕೂಡ ಸಬ್ ಡಿವೈಡ್ ಮಾಡ್ತೀವಿ, ಅಷ್ಟೇ ಅಲ್ಲ. ಫ್ಲಡ್ ಏನಂತ ಗೊತ್ತಾಯ್ತು ನಮ್ಗೆ. ಆ ಫ್ಲಡ್ ಅಲ್ಲಿ ಕೂಡ ಎಷ್ಟು ಟೈಪ್. ಸಿಮಿಲರ್ಲಿ ನಾವು ಅರ್ಥ್ಕ್ವೇಕ್ ಅಲ್ಲಿ ಕೂಡ ಬೇರೆ ಬೇರೆ ಟೈಪ್ಗಳು ಇರ್ತವೆ ಅಂತ ಹೋಗ್ತೀವಿ ನಾವು. ಅರ್ಥ್ಕ್ವೇಕ್ ಯಾಕಾಗುತ್ತೆ? ಲ್ಯಾಂಡ್ ಡಿಸ್ಟರ್ಬ್ ಆಗ್ಬೇಕು. ಆ ಲ್ಯಾಂಡ್ ಡಿಸ್ಟರ್ಬ್ ಆಗ್ಬೇಕಂತಂದ್ರೆ ಅದಕ್ಕೆ ಕಾರಣ ಏನು? ಅಂತ ದೊಡ್ಡ ಲ್ಯಾಂಡ್ ಅನ್ನ ಡಿಸ್ಟರ್ಬ್ ಮಾಡಕ್ಕೆ ನಮ್ ಕಡೆ ಸಾಧ್ಯ? ಹೌದಾ? ಹೆಂಗ್ ಮಾಡ್ಬೋದು ಆ ಲ್ಯಾಂಡ್ ಅನ್ನ ಡಿಸ್ಟರ್ಬ್? ನಾವು ಲ್ಯಾಂಡ್ ಅಳ್ಳಾಡ್ಬೇಕು, ಅಳ್ಳಾಡಂತ ಕೆಲಸ ನಾವು ಮಾಡ್ಬೋದು. ಹೌದ್ರಿ? ಡ್ರಿಲ್ಲಿಂಗ್ ಮಾಡಿದಾಗ ಅಳ್ಳಾಡದಂಗ ಫೀಲ್ ಬರುತ್ತಾ? ಹೌದಾ? ಸುಮ್ನೆ ಒಂದ್ ಮೈನ್ಯೂಟ್ ಇದು ಕೊಡಾಕತ್ತೀನಿ ನಿಮ್ಗೆ. ಮೇಲ್ಗಡೆ ಮನೆಯವ್ರು ಸೌಂಡ್ ಮಾಡ್ತಿದ್ರೆ ನಮ್ಗೆ ಬರ್ತಿರುತ್ತ. ಹಂಗೆ ಭೂಮಿ ಮೇಲೆ ಕೂಡ ನಾವು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬಹುದು. ಅದ್ರಲ್ಲಿ ಎಷ್ಟು ವೇಟ್ ತಗೊಳ್ತಿರುತ್ತಲ್ಲ ಆ ಏರಿಯಾ, ಮುಂಚೆ ಅದಕ್ಕಿಂತ ಜಾಸ್ತಿ ವೇಟ್ ಕ್ರಿಯೇಟ್ ಮಾಡಬಹುದು ನಾವು ಅದ್ರಲ್ಲಿ. ಹೆಂಗ್ ಮಾಡಬಹುದು ಅದನ್ನ ನಾವು ಅಂತಂದ್ರೆ, ಇಲ್ಲೊಂದು ಮುಂಚೆ ಒಂದು ಲ್ಯಾಂಡ್ ಇರುತ್ತೆ ಫ್ರೀ ಆಗಿ, ಇಲ್ಲೊಂದು ನಾವು ಡ್ಯಾಮ್ ಕಟ್ಬಿಡ್ತೀವಿ. ಅವಾಗ ಮುಂಚೆ ಏನಂತಂದ್ರೆ ಒಂದ್ ನದಿ ಹರ್ಕೊಂಡು ಹೋಗ್ತಿತ್ತು ಹಿಂಗ. ಬಟ್ ಇವಾಗ ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ಇಲ್ಲೊಂದು ಡ್ಯಾಮ್ ಅನ್ನ ಕಟ್ಬಿಡ್ತೀವಿ. ಅವಾಗ ಏನಂತಂದ್ರೆ ಅದ್ರ ಹಿಂದ್ಗಡೆ ವಾಟರ್ ಸ್ಟೋರೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಏನಾಯ್ತು, ಇಲ್ಲಿ ಮುಂಚೆ ಇರ್ತಕ್ಕಂಥ ಲ್ಯಾಂಡ್ ಮೇಲೆ ಎಷ್ಟು ಪ್ರೆಷರ್ ಬೀಳ್ತಿತ್ತಲ್ಲ, ಇವಾಗ ಅದಕ್ಕಿಂತ ಜಾಸ್ತಿ ಪ್ರೆಷರ್ ಬೀಳ್ತಿದೆ. ಬಟ್ ಇದ್ರ ಮೇಲೆ ಏನ್ ಪ್ರೆಷರ್ ಅಷ್ಟೇ ಇರುತ್ತೆ. ಇದು ಕೆಳಗಾಗ್ತಾ ಹೋಗಕತ್ ಬಿಡುತ್ತೆ, ಇದು ಮೇಲಾಗ್ತಾ ಹೋಗುತ್ತೆ. ಅವಾಗ ಇಲ್ಲೊಂದು ಪ್ರೆಷರ್ ಡಿಫರೆನ್ಸ್ ಆಗುತ್ತಾ?
ಆ ಪ್ರೆಷರ್ ಡಿಫರೆನ್ಸ್ ಆದಾಗ ಇಲ್ಲಿ ಭೂಮಿ ಒಡೆಯುತ್ತೆ. ಅದು ಒಡಿಬೇಕಾಯ್ತು ಅಂತಂದ್ರೆ ಒಂದು ಶಕ್ತಿ ಬಿಡುಗಡೆ ಮಾಡುತ್ತೆ, ಒಂದು ಎನರ್ಜಿಯನ್ನ ರಿಲೀಸ್ ಮಾಡುತ್ತೆ. ಅದೇನಪ್ಪಾ ಅಂತಂದ್ರೆ ಅರ್ತ್ ಕ್ವೇಕ್. ಆ ಅರ್ತ್ ಕ್ವೇಕ್ ಅಲ್ಲೇ ಅಥವಾ ನಿಮ್ಗೆ ಭೂಕಂಪದಲ್ಲೇ ಮೀನಿಂಗ್ ಇದೆ. ಭೂಮಿ ಕಂಪನಗೊಳ್ಳುವುದು, ಭೂಮಿ ಕಂಪನಗೊಳ್ಳುವುದು. ಹೌದಾ? ಅರ್ತ್ ಕ್ವೇಕ್, ಅರ್ತ್ ಇಸ್ ಶೇಕಿಂಗ್. ಹೌದಾ? ವೈಲ್ ಶೇಕಿಂಗ್ ಇಟ್ ರಿಲೀಸಸ್ ದ ಎನರ್ಜಿ. ಆ ಎನರ್ಜಿನ ಏನ್ ಮಾಡುತ್ತಂದ್ರೆ ಅಲೆಗಳ ರೂಪದಲ್ಲಿ ಹೋಗುತ್ತೆ. ಲ್ಯಾಂಡ್ಸ್ ಏನಿರ್ತಾವಲ್ಲ ಅಥವಾ ಬಿಲ್ಡಿಂಗ್ಸ್ ಏನಿರ್ತಾವಲ್ಲ ಅವು ಡಿಸ್ಟ್ರಕ್ಟ್ ಆಗ್ತವೆ, ಅವು ಬೀಳ್ತವೆ. ಅದು ನಾವು ಅರ್ತ್ ಕ್ವೇಕ್ ಅಂತ ಹೇಳಿ ನಾವು ಇವನ್ನ ಕರಿತೀವಿ. ಓಕೆನಾ? ಇದೇ ಅರ್ತ್ ಕ್ವೇಕ್ ಸ್ವಾಭಾವಿಕವಾಗಿ ಕೂಡ ಆಗುತ್ತೆ, ರೆಗ್ಯುಲರ್ ಆಗಿ ಆಗದು. ಇದು ನಾವೇನಂತಂದ್ರೆ ಹ್ಯೂಮನ್ ಮೇಡ್, ನಾನು ಇದನ್ನ ಎಕ್ಸಾಂಪಲ್ ಕೊಟ್ಟಿದ್ದು ಡ್ಯಾಮ್ ಅನ್ನ. ಬಟ್ ಇದನ್ನೇನಂತಂದ್ರೆ ಇಲ್ಲಿ ನಾವು ನ್ಯಾಚುರಲಿ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾಕ ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ ನ್ಯಾಚುರಲ್ ಹೆಂಗಾಗುತ್ತೆ ಅಂತ ಹೇಳಿ. ಅದೇ ಅರ್ತ್ ಕ್ವೇಕ್ ಸಮುದ್ರದಲ್ಲಿ ಆಯ್ತು ಅಂತಂದ್ರೆ, ಅರ್ತ್ ಕ್ವೇಕ್ ಭೂಮಿ ಕಂಪನ ಸಮುದ್ರದಲ್ಲಿ ಆಯ್ತು ಅಂತಂದ್ರೆ ಅದೇನ್ ಮಾಡುತ್ರಿ, ದೊಡ್ಡ ದೊಡ್ಡ ಅಲೆಗಳನ್ನ ಸೆಂಡ್ ಮಾಡುತ್ತೆ. ಅದು ಆ ಅಲೆಗಳು ಭೂಮಿಗೆ ಬಂದು ಅಪ್ಪಳಿಸುತ್ತೆ. ಆ ಅಲೆಗಳ ಏನಾಗುತ್ತೆ, ಸುನಾಮಿ. ಹೌದಾ? ಸುನಾಮಿ ಆಗುತ್ತೆ. ಸುನಾಮಿನೂ ಕೂಡ ಒಂದು ನೈಸರ್ಗಿಕ ವಿಕೋಪ. ಗೊತ್ತಾಗ್ತಿದೆಯಲ್ಲ? ನ್ಯಾಚುರಲ್ ಡಿಸಾಸ್ಟರ್, ನ್ಯಾಚುರಲ್ ಡಿಸಾಸ್ಟರ್ ಆಗ್ತಿರ್ತಕ್ಕಂಥದ್ದು ಗೊತ್ತಾಗ್ತಿದೆ ಅಲ್ಲ? ಇದು ಇವೆಲ್ಲವೂ ಕೂಡ ಯಾಕೆ ಗೊತ್ತಿದೀವಿ ನಾವು? ಇಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ ಈ ಕೆಟಗರಿಯಲ್ಲಿ. ಈ ಕೆಟಗರಿಯಲ್ಲಿ ಯಾವ ಕೆಟಗರಿಯಲ್ಲಿ? ಹ್ಯೂಮನ್ಸ್ ಹ್ಯಾಬಿಟೈಟ್ ಲಾಸ್ ಆಗ್ತಿದೆ ಅಥವಾ ಎಕನಾಮಿಕ್ ಪ್ರಾಸ್ಪರಿಟಿ ನಿಲ್ತಾ ಇದೆ. ಹೌದ್ರಿ? ಎಕನಾಮಿಕ್ ಪ್ರಾಸ್ಪರಿಟಿ ಹೆಂಗ್ ನಿಲ್ಲುತ್ತೆ? ಅಗ್ರಿಕಲ್ಚರ್ ಏನಾಗ್ಬೇಕಾಗಿತ್ತು, ಕರೆಕ್ಟ್ ಟೈಮ್ ಅಲ್ಲಿ ಮಳೆ ಆಗ್ಬೇಕಾಗಿತ್ತು, ಇಷ್ಟೇ ಪ್ರಮಾಣದಲ್ಲಿ ಮಳೆ ಆಗ್ಬೇಕಾಗಿತ್ತು. ಅದರಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಿದೆನಾ ಇದು? ಹೌದಾ? ಅವಾಗ ಏನಾಗುತ್ತೆ, ಅಗ್ರಿಕಲ್ಚರ್ ಲಾಸ್ ಆಗುತ್ತೆ. ಅಥವಾ ಈ ಖನಿಜಗಳು ಏನಂತಂದ್ರೆ ರೆಡಿ ಮಾಡಿ ಟ್ರೈನ್ ಅಲ್ಲಿ ಹಾಕ್ತಿವಿ, ಅದನ್ನ ನಾವೇನ್ ಮಾಡ್ಬೇಕಂತಂದ್ರೆ ಸಪ್ಲೈ ಮಾಡ್ಬೇಕು. ಬಟ್ ಫ್ಲಡ್ ಬಂದ್ ಏನಾಗುತ್ತೆ, ಆ ರೇಲ್ ಲಿಂಕ್ ಮುರಿದೋಗುತ್ತೆ. ಹೌದಾ? ಅವಾಗ ಏನಾಗ್ಬೇಕಾಗಿತ್ತು, ಅದು ಹೋಗ್ಬೇಕಾಗಿರೋದೆಲ್ಲ ಟ್ರಾಫಿಕ್ ಜಾಮ್ ಆಯ್ತಲ್ಲ. ಇವಾಗ ಪ್ರಾಸ್ಪರಿಟಿಗೆ ಒಂಥರ ಹಾಲ್ಟ್ ಆದಂಗ ಆಯ್ತಾ, ನಿಂತೋಯ್ತ ಕೆಲಸ ಎಲ್ಲವನ್ನು ಕೂಡ. ಆ ರೀತಿ ಓಕೆನಾ, ಒಂದಕ್ಕೊಂದನು ಕೂಡ ಲಿಂಕ್ ಇರುತ್ತೆ. ಹಾಗಾಗಿ ನಾವೇನಂತಂದ್ರೆ ಇಲ್ಲಿ ಎಕನಾಮಿಕ್ಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಕೂಡ ನಾವು ನೋಡ್ತೀವಿ. ಅದ್ರಲ್ಲಿ ಎಸ್ಪೆಷಲಿ ಟ್ರಾನ್ಸ್ಪೋರ್ಟೇಶನ್ ಅಂತಂದ್ರೆ ಏನ್ರಿ? ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ಬೇಕಂತಂದ್ರೆ ಸಾರಿಗೆ ವ್ಯವಸ್ಥೆಯನ್ನ ಕೊಡ್ಬೇಕು. ಸಾರಿಗೆ ವ್ಯವಸ್ಥೆಯಲ್ಲಿ ಎಷ್ಟು ಪ್ರಮಾಣದಿರುತ್ತವೆ, ಯಾವ ಬಗೆಯದಿರುತ್ತೆ? ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಯಾವ್ದ್ರಿ? ವಾಟರ್ ವೇಸ್ ಕೂಡ. ಹೌದಾ? ಒಂದೇನ್ರಿ? ಜಲ ಸಾರಿಗೆ. ಹೌದಾ? ವಾಟರ್ ವೇಸ್. ಇನ್ನೊಂದು ಯಾವ್ದ್ರಿ ನಮಗೆ? ಭೂ ಸಾರಿಗೆ. ಭೂ ಸಾರಿಗೆಯಲ್ಲಿ ಮತ್ತೆ ಸಬ್ ಡಿವೈಡ್ ಆಗ್ತವೆ. ಭೂ ಸಾರಿಗೆಯಲ್ಲಿ ಮತ್ತೇನಾಗ್ತವ್ರಿ? ರೈಲ್ವೇಸ್ ಬರುತ್ತೆ. ಹೌದಾ? ದೊಡ್ಡ ದೊಡ್ಡ ಹಳಿ ಇರ್ತಕ್ಕಂಥದ್ದು ರೈಲ್ವೇಸ್. ಆಮೇಲೆ NH ಬರುತ್ತೆ, ನ್ಯಾಷನಲ್ ಹೈವೇ, ಅವ್ರ ರೋಡ್ ವೇಸ್. ಹೌದಾ? ಗೊತ್ತಾಗ್ತಿದೆ. ಸೊ ಟ್ರಾನ್ಸ್ಪೋರ್ಟೇಶನ್ ನೀವೇ ಈಗ ಹೋಗಿ ಮನೇಲಿ ಕುತ್ಕೊಂಡಾಗ ಯೋಚನೆ ಮಾಡ್ತೀರಿ, ಓಕೆ ಇದು ಎಲ್ಲಿ ಯೂಸ್ ಆಗ್ತಿದೆ ನಮ್ಗೆ, NH ಹೋಗ್ಬೇಕಾಯ್ತಂದ್ರೆ ಯಾಕೆ NH ನಾವು ಮಾಡ್ತಿದೀವಿ, ಸಾಗರ್ ಮಾಲಾ ಪ್ರಾಜೆಕ್ಟ್ ಅನ್ನ ಯಾಕೆ ಮಾಡ್ತಿದೀವಿ ನಾವು? ಹೌದಾ? ಅಲ್ಲಿ ಏನಂತಂದ್ರೆ ಎಕನಾಮಿಕ್ ಪ್ರಾಸ್ಪರಿಟಿ ಆಗ್ಬೇಕಂತಂದ್ರೆ ಫಸ್ಟ್ ನಮ್ಗೆ ಏನ್ ಬೇಕ್ರಿ? ಟ್ರಾನ್ಸ್ಪೋರ್ಟೇಶನ್ ಬೇಕು. ಅಲ್ಲಿ ನಿಂದಿರ್ಬಾರ್ದು ಕೆಲಸ. ಚೈನ್ ಇರುತ್ತಲ್ಲ, ಅದು ಆ ಚೈನ್ ನಿಲ್ಬಾರ್ದು ಒಟ್ಟು. ಈಗ ನಿಮ್ದು ಟ್ರಾಫಿಕ್ ಆಯ್ತು, ಇಲ್ಲಿ ಏನಾದ್ರು ಒಂದು ಬೆಂಗಳೂರಲ್ಲಿ ಟ್ರಾಫಿಕ್ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಬೆಂಗಳೂರಲ್ಲಿ ನಮ್ಮ ಮೈಂಡ್ ಸೆಟ್ ಏನಾಗ್ಬಿಟ್ಟಿದೆ, 1 hour ಮುಂಚೆನೆ ಹೋಗ್ಬೇಕು. ಹೌದಿಲ್ರಿ? ಯಾಕಂತಂದ್ರೆ ವಿ ನೋ ಅಬೌಟ್ ದ ಕರೆಂಟ್ ಸಿನಾರಿಯೋ, ಏನಿದೆ ಇಲ್ಲಿದ್ದು ಸಮಸ್ಯೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ಅದಕ್ಕೆ ಏನಂತಾರೆ 1 hour ನಾವು ಮುಂಚೆನೆ ಹೋಗಿ ಅಲ್ಲಿ ಬೇಕಾದ್ರೆ ಅರ್ಧ ತಾಸು ವೇಟ್ ಮಾಡ್ತೀವಿ. ಎಲ್ಲಿ ಹೋಗ್ಬೇಕಾಗಿತ್ತಾರ ಅಲ್ಲಿ ನಿಂತು ನಾವು ವೇಟ್ ಮಾಡ್ತೀವಿ, ಬಟ್ ಬೇಗನೆ ಬಿಡ್ತೀವಿ. ಬಟ್ ಅದೇ ಟ್ರಾಫಿಕ್ ಜಾಮ್ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಯ್ತು ಅಂತಂದ್ರೆ ನಾವು ಲೇಟ್ ಆಗಿ ಮುಟ್ತಿತ್ತಾನೆ, ನಮ್ಗೆ ಆಗ್ಬೇಕಾಗಿರೋ ಕೆಲಸ ನಿಲ್ತೋಗುತ್ತಾ. ಅದೇ ರೀತಿ ಇಲ್ಲಿನೂ ಕೂಡ ಟ್ರಾನ್ಸ್ಪೋರ್ಟೇಶನ್ ಪ್ಲೇಸ್ ಅ ಮೇಜರ್ ರೋಲ್ ಇದು. ಯಾಕಂತಂದ್ರೆ ಇನ್ ದಿಸ್ ಗ್ಲೋಬಲೈಸ್ಡ್ ವರ್ಲ್ಡ್, ಜಾಗತಿಕವಾಗಿ ಎಲ್ಲವನ್ನೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಆಗ್ಬಿಟ್ಟಿದವ್ರು. ಇವಾಗ ಇಂಗ್ಲೆಂಡ್ ಏನು ಇವಾಗ ಒಂದು 14 hours ದಾರಿ ವೀಸಾ ಆಯ್ತು ಅಂದ್ರೆ ಹೋಗ್ಬಿಡ್ತಾರೆ ಇವಾಗ ಏರ್ವೇಸ್ ಅಲ್ಲಿ. ಹೌದಿಲ್ಲ? ಆ ರೀತಿನೂ ಕೂಡ ಇಲ್ಲಿ ಬರ್ತವೆ. ಸೊ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಇಂಡಸ್ಟ್ರೀಸ್ ಬರುತ್ತೆ, ಅದನ್ನ ಓದ್ತೀವಿ ನಾವು. ಇಂಡಸ್ಟ್ರಿಯಲ್ ಸೆಕ್ಷನ್ಸ್ ಯಾವ್ದು ಬರುತ್ತೆ ನಮ್ದು ಭಾರತದಲ್ಲಿ, ಅದೇ ರೀತಿ ನಮ್ ಕರ್ನಾಟಕದಲ್ಲಿ ಯಾವ್ದು ಬರುತ್ತೆ, ಅವನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಹೇಳಿ ಕರಿತೀವಿ. ಸ್ಪೆಷಲ್ ಅಂತ ಯಾಕೆ ಕರಿತೀವ್ರಿ? ಅಲ್ಲಿ ನಿಯರ್ ಬೈ ಇರ್ತಾವ ಅವು, ಅಂದ್ರೆ ಆ ಖನಿಜ ಅಲ್ಲಿ ಸಿಕ್ತಿದೆ, ಅಲ್ಲಿಂದನೇ ರೆಡಿ ಮಾಡ್ಬೇಕು. ಸೊ ದಟ್ ಅದನ್ನ ಸರ್ಕಾರ ಸ್ಪೆಷಲ್ ಅಂತ ಕರೀತು. ಸ್ಪೆಷಲ್ ಯಾಕೆ ಕರೀತು ಅಂತಂದ್ರೆ ನಾವು ನಿಮ್ಗೆ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ,
ನೀವ್ ಎಷ್ಟು ಟ್ಯಾಕ್ಸ್ ಕಟ್ಬೇಕಾಗಿತ್ತಲ್ಲ ಅದನ್ನ ನಾವು ಕಡಿಮೆ ಮಾಡ್ತೀವಿ, ನಿಮಗೆ ನಾವು ನೀರ್ ಫ್ರೀ ಆಗಿ ಕೊಡ್ತೀವಿ, ನಿಮ್ಗೆ ನಾವು ಎಲೆಕ್ಟ್ರಿಸಿಟಿ ಫ್ರೀ ಆಗಿ ಕೊಡ್ತೀವಿ. ಯಾಕೆ ಕೊಡ್ತಾರೆ? ಅವ್ರಿಗೆ ಲಾಭ ಆಗ್ಬೇಕಲ್ರಿ. ನಮ್ಗೆ ಸರ್ಕಾರಕ್ಕೆ ಏನ್ ಲಾಭ? ಆರ್ಥಿಕ ಬೆಳವಣಿಗೆ ಆಗುತ್ತೆ, ಹೌದಾ? ಅವ್ರಿಗೆ ಲಾಭ ಆಗುತ್ತೆ, ಬಟ್ ಮೇನ್ ಉದ್ಯೋಗ ಕೊಡುತ್ತಾ ಅದು? ಅವ್ರು ನೋಡಿ ಬೇರೆ ಕಂಪ್ನಿನೂ ಕೂಡ ಬರುತ್ತ. ಈಗ ರೀಸೆಂಟ್ ಆಗಿ ಒಂದು ದೊಡ್ಡ ಕಂಪ್ನಿ ನಮ್ ಕರ್ನಾಟಕದಿಂದ ಹೋಯ್ತು. ಯಾವ್ದು ಹೋಯ್ತ್ರಿ? ಇನ್ಮೇಲಿಂದ ಅದು ಕೂಡ ಗೊತ್ತಾಗುತ್ತೆ ನಿಮ್ಗೆ, ಯಾಕಂದ್ರೆ ನೀವು ಇನ್ಮೇಲಿಂದ ಓದ್ತೀರಿ, ಇನ್ಮೇಲಿಂದ ಕರೆಂಟ್ ಅಫೇರ್ಸ್ ಓದ್ತೀರಿ, ನ್ಯೂಸ್ ಪೇಪರ್ ಯಾವ ರೀತಿ ಓದ್ಬೇಕಂತ ಗೊತ್ತಾಗುತ್ತೆ. ಗೂಗಲ್ ಕಂಪ್ನಿ ಕರ್ನಾಟಕ ಬಿಟ್ಟು ಹೋಯ್ತು. ಇಲ್ಲಿಂದ ಎಲ್ಲೋಯ್ತದು? ಅಮರಾವತಿಗೆ ಹೋಯ್ತು. ನಮ್ ಸರ್ಕಾರದವ್ರು ಏನ್ ಮಾಡ್ಬೇಕಾಗಿತ್ತು? ಅದನ್ನ ಉಳಿಸ್ಕೋಬೇಕಾಗಿತ್ತು. ಅವ್ರಿಗೆ ಏನ್ ಬೇಕಪ್ಪ ಬೇಡಿಕೆ? ಆಯ್ತು ಬಾರಪ್ಪ ಕೂಡು ಸಿಇಒ. ನೋಡ್ ನಮ್ಮೆಲ್ಲ ಹಳಿಯಂದ್ರ ಬೇರೆ ಬೇರೆ ಎಲ್ಲಾ ಕಂಪ್ನಿ ಸಿಇಒಗಳಾಗ್ಯಾರ, ನಮ್ ಇಂಡಿಯನ್ಸ್ ಇಲ್ರಿ, ಹೌದಿಲ್ರಿ? ಅದಕ್ಕೆ ಕೂಡಪ್ಪ ಅಂತ ಹೇಳಿ ಮಾತಾಡಿ ಬಗೆಹರಿಸ್ಕೊಂಡು ಆಯ್ತಪ್ಪ ಇರು ಅಂತ ಹೇಳಿ ಬೆಂಗಳೂರಾಗ ನಿಂದಿಲ್ಲ ಅಂದ್ರೆ ಹೋಗು, ನಮ್ದು ಬೇರೆ ಇದಾರ ಅಂತ ಹೇಳಿ ಕುತ್ಕೊಂಡ್ರೆ ಏನಾಗತ್ರಿ? ಅದು ಲಾಸ್ ಎಲ್ಲ ನಮ್ಗೆ. ಯಾಕಂದ್ರೆ ಇಷ್ಟು ದಿನ ಇಲ್ಲೇನ್ ಎಕನಾಮಿಕ್ ಒಂದು ಪ್ರಾಸ್ಪರಿಟಿ ಕ್ರಿಯೇಟ್ ಮಾಡ್ತಿತ್ತಲ್ಲ, ಅದು ಆರ್ಥಿಕ ಅಭಿವೃದ್ಧಿ ಇಲ್ಲಿ ಮಾಡ್ತಿತ್ತಲ್ಲ, ಇವಾಗ ಹೋಗಿ ಬೇರೆ ರಾಜ್ಯಕ್ಕೆ ಅದು ಮಾಡಿಕೊಡುದು. ಮತ್ತೆ ಅದು ನೋಡಿ ಇನ್ನೊಂದಿಷ್ಟು ಕಂಪ್ನಿಗಳು ಬರ್ತಾವ ಅಲ್ಲಿ. ಇಲ್ಲಿ ಏನ್ ಮಾಡ್ತಾರ್ರಿ? ಒಂದಿಷ್ಟು ಯಾಕೋ ಇಲ್ಲಿ ಸಮಸ್ಯೆ ಐತಪ್ಪ, ಗೂಗಲ್ ಅಂತ ಕಂಪ್ನಿನೇ ಹೋಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾರ. ಓಕೆನಾ? ಸೊ ಹಂಗಾಗಿ ಏನಂತಂದ್ರೆ ಒಂದಕ್ಕೊಂದು ಎಲ್ಲವನ್ನು ಕೂಡ ಇಲ್ಲಿ ನಾವು ಲಿಂಕ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಒಂದು ಓವರ್ ಆಲ್ ವ್ಯೂ ಸಿಕ್ತಲ್ಲ. ಸೊ ಹಾಗಾದ್ರೆ ನಾವು ಒಂದ್ಸತಿ ಸಿಲೆಬಸ್ ಅನ್ನ ನೋಡೋಣ. ಸಿಲೆಬಸ್ ನೋಡೋದಕ್ಕಿಂತ ಮುಂಚೆ ಇಲ್ಲೊಂದೆರಡು ಸ್ಟೇಟ್ಮೆಂಟ್ ಬರ್ತಾವ್ರಿ. ಏನಂತಂದ್ರೆ ನೆಪೋಲಿಯನ್ ಅಂತ ಒಬ್ರು ಬರ್ತಾರೆ, ನೆಪೋಲಿಯನ್ ಬೋನಾಪಾರ್ಟ್ ಅಂತ ಹೇಳಿ ಕೇಳಿರ್ತೀವಿ. ಓಕೆನಾ? ಆತ ಎಷ್ಟು ಯುದ್ಧ ಮಾಡ್ತಾನಂತಂದ್ರೆ ಆತನ ಹೆಂಡತಿನೇ ಬಿಟ್ಟು ಹೋಗ್ಬಿಡ್ತಾಳ, ಬರೀ ಯುದ್ಧದಲ್ಲಿ ಬಿಸಿ ಇರ್ತಾನ ನೆಪೋಲಿಯನ್. ಆತ ಏನ್ ಹೇಳ್ತಾನಂತಂದ್ರೆ, ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಜಿಯೋಗ್ರಫಿ ಆಫ್ ದಟ್ ಕಂಟ್ರಿ, ನೀವು ಆ ದೇಶದ ಭೂಗೋಳವನ್ನ ಅರ್ಥ ಮಾಡಿಕೊಂಡ್ರೆ, ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಜಿಯೋಗ್ರಫಿ ಆಫ್ ದಟ್ ಕಂಟ್ರಿ ಯು ಕ್ಯಾನ್ ಪ್ರಿಡಿಕ್ಟ್ ದೇರ್ ಫಾರಿನ್ ಪಾಲಿಸಿ ಅಂತ ಹೇಳಿ ಹೇಳ್ತಾರೆ. ಓಕೆನಾ? ಅಂದ್ರೆ ಆ ದೇಶದ ಒಂದು ವಿದೇಶಾಂಗ ನೀತಿಯನ್ನ ನೀವು ಅರ್ಥ ಮಾಡ್ಕೋಬಹುದು. ಗೊತ್ತಾಗ್ತಿದೆನಾ? ಇವಾಗ ನಾವ್ ಎಲ್ಲಿಗೆ ಬಂದ್ವಿ? ಇಷ್ಟೊತ್ತು ನಾವು ಒಳಗಡೆ ಮಾತಾಡ್ತಿದ್ವಿ. ಇವಾಗ ನಾವೇನಂತಂದ್ರೆ ಈ ಗೂಗಲ್ ಬಂತಲ್ಲ, ಅದಕ್ಕೆ ನೆನಪಾಯ್ತು ನಮ್ಗೆ, ಗೂಗಲ್ ಏನ್ ಮಾತಾಡಿದ್ವಲ್ಲ ನಾವು. ಓಕೆನಾ? ಅದೇನ್ ಮಾಡ್ತಿದೆ ಅಂತಂದ್ರೆ, ನೀವು ಯಾವುದೇ ಒಂದು ದೇಶದ ಭೂಗೋಳವನ್ನ ಅರ್ಥ ಮಾಡಿಕೊಂಡ್ರೆ, ಭೂಗೋಳವನ್ನ ವೆನ್ ಯು ಅಂಡರ್ಸ್ಟ್ಯಾಂಡ್ ದ ಜಿಯೋಗ್ರಫಿ ಆಫ್ ದಟ್ ಕಂಟ್ರಿ ಯು ಕ್ಯಾನ್ ಪ್ರಿಡಿಕ್ಟ್ ಇಟ್ಸ್ ಫಾರಿನ್ ಪಾಲಿಸಿ. ನೀವು ಅದನ್ನ ಏನಂತಂದ್ರೆ ವಿದೇಶಾಂಗ ನೀತಿಯನ್ನ ನೀವು ತಿಳ್ಕೋಬಹುದು, ಮುಂಚೆನೆ ಪೂರ್ವಾಗ್ರಹದಿಂದ ನೀವು ಅರ್ಥ ಮಾಡ್ಕೋಬಹುದು ಅಂತನೂ ಅವರು ಹೇಳ್ತಾರೆ. ಅರ್ಥ ಆಗ್ತಿದೆ ಇದು? ಯಾಕಂತಂದ್ರೆ ನಮ್ದು ಭಾರತ ಅನ್ನೋ ಒಂದು ದೊಡ್ಡ ದೇಶದಲ್ಲಿ ಮೇನ್ ಪವರ್ ಯಾವ್ದಿದೆ ಗೊತ್ತಾ? ನಮ್ಮ ಭಾರತದಲ್ಲಿ ಇವಾಗ ನಮ್ಮ ಭಾರತದ ಮೇನ್ ಪವರ್ ಇವರೆಲ್ಲ ಬರ್ಬೇಕು ಅಂತಂದ್ರೆ ವೆರಿ ಗುಡ್ ಏನ್ರಿ? ಯೂತ್ಸ್. ಯಾಕೆ ಯೂತ್ ಪವರ್ ಆಗುತ್ತೆ? ಈಗ ನಿಮ್ಗೆ ಏನಂತಂದ್ರೆ ಜನಸಂಖ್ಯೆ ಇದೆ, ಓಕೆನಾ? ಇದು ಏಜ್ ವೈಸ್ ನಾನು ಹೇಳ್ತೀನಿ, ಓಕೆನಾ? ಇದೊಂದು ಜನಸಂಖ್ಯೆ ಇದೆ ಅಂತ ಅನ್ಕೊಳ್ರಿ. ಇದು ಹುಟ್ಟಿದ ಮಗು, ಸೊ 0. ಅದಾದ್ಮೇಲೆ ಇದು 18, ಓಕೆನಾ? ಆಮೇಲೆ ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಅರೌಂಡ್ 35 ಅಂತ ಅನ್ಕೊಳ್ರಿ. ಇದು 100, ಸೊ ಜಾಸ್ತಿ ಆಗಲ್ಲ. ಇಲ್ಲಿ ಯಾಕೆ ನಾನು ಇದು ಮೇಲೆ ಏರಿಸಿದ್ದೀನಿ ಅಂತಂದ್ರೆ, ಈ ಏಜ್ ಗ್ರೂಪ್ ಅನ್ನ ನಾವು ವರ್ಕಿಂಗ್ ಫೋರ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ, ವರ್ಕಿಂಗ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಯಾವ್ದು ಗ್ರೂಪ್ ಅವರು ವರ್ಕಿಂಗ್ ಜಾಸ್ತಿ ಮಾಡ್ತಾರ್ರಿ? ಹೌದಾ? ನಮ್ದು ಇದು ಏನಪ್ಪಾ ಅಂತಂದ್ರೆ ಜಾಸ್ತಿ ಆಗಿದೆ ನಮ್ದು ಭಾರತದ್ದು. ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಡೆಮೋಗ್ರಫಿಕ್ ಡಿವಿಡೆಂಟ್. ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಅಂದ್ರೆ ಕೆಲಸ ಮಾಡ್ತಕ್ಕಂತ ಬಲ,
ನಮ್ಮ ಜನಸಂಖ್ಯೆಯಲ್ಲಿ ಇದು ಜನಸಂಖ್ಯಾ ವಿಭಾಜಕ ಅಂತಾನು ಕೂಡ ಕರೀತಾರ. ಅದನ್ನ ನೆನ್ಪಿಟ್ಕೋಬೇಡ್ರಿ. ನಾವು ಕನ್ನಡದಲ್ಲಿ ಏನಂತಂದ್ರೆ ಕೆಲಸ ಮಾಡ್ತಕ್ಕಂತ ಒಂದು ಜನ ಬಲ ಅಂತ ಹೇಳಿ ನೆನ್ಪಿಟ್ಕೊಳ್ರಿ ಈ ಸಬ್ಜೆಕ್ಟ್. ಓಕೆನಾ? ಡೆಮೋಗ್ರಫಿಕ್ ಡಿವೈಡೆಂಟ್ ಅಂತ ಹೇಳಿ ಅದನ್ನ ಕರಿತೀವಿ. ಇದು ನಮ್ದು ಏನಂತಂದ್ರೆ ಇಂಡಿಯಾದ್ದು ಇವಾಗ ಜಾಸ್ತಿ ಇದೆ. ಓಕೆನಾ? ಇದ್ರಿಂದ ಏನಾಗತ್ರಿ ಇವಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಬರ್ತಿದೆ ಅಂತ ಅನ್ಕೊಳ್ರಿ. ಕಂಪ್ನಿ ಯಾವುದೇ ಒಂದು ಫಾರಿನ್ ಕಂಪ್ನಿ ಬರ್ತಿದೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಏನ್ ಬೇಕ್ರಿ? ಒಂದು ಕಂಪ್ನಿ ನೀವು ಸೆಟಪ್ ಮಾಡ್ಕೊಳ್ತಿದ್ರ ಅಂತ ಯೋಚನೆ ಮಾಡ್ರಿ ಸುಮ್ನೆ. ಫಸ್ಟ್ ನಿಮ್ಗೆ ಏನ್ ಬೇಕಂತಂದ್ರೆ ಒಂದು ಲ್ಯಾಂಡ್ ಬೇಕು. ಹೌದಾ? ಅದು ನಮ್ ಭಾರತ ಕಡೆ ಇದೆನಾ ಲ್ಯಾಂಡ್? ಹೌದಾ? ಲ್ಯಾಂಡ್ ಕೊಡ್ತೀವಿ ನಾವು. ಮತ್ತೆ ಲ್ಯಾಂಡ್ ಆಯ್ತು. ಅಥವಾ ನೀವು ಇದ್ರಲ್ಲಿ ಓದಿರ್ತೀರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ, ಮನಿ, ಮಷಿನ್, ಮ್ಯಾನ್ ಪವರ್, 3 M's ಅಂತ ಹೇಳಿ ಬರ್ತಾವ. ಓಕೆನಾ? ಮನಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು ಫಸ್ಟ್, ಅದು ಆಯ್ತು, ಅವ್ರು ತಗೊಂಡ್ಬಂದ್ರು ಅವ್ರು. ಆಮೇಲೆ ಮಷಿನ್, ಆಮೇಲೆ ಮತ್ತೆ ಪೀಪಲ್ ಅಂದ್ರೆ ಕೆಲಸ ಮಾಡೋರು, ಲೇಬರ್ ಫೋರ್ಸ್ ಏನೈತಲ್ಲ ಅದು ವರ್ಕಿಂಗ್ ಪೀಪಲ್, ವರ್ಕರ್ಸ್ ಅಂತ ಕರಿಬೋದಾ ಇದನ್ನು? ಸೊ ಇದು ವರ್ಕರ್ಸ್. ಅದಾದ್ಮೇಲೆ ಮತ್ತೇನ್ ಬೇಕು? ಓಕೆ, ವರ್ಕರ್ಸ್ ಇದ್ರು, ಎಲ್ಲ ರೆಡಿ ಮಾಡಿದ್ರು ಅವ್ರ ಪ್ರಾಡಕ್ಟ್, ಈಗ ಅದನ್ನ ಸೆಲ್ ಮಾಡ್ಬೇಕಂತ. ಎಕ್ಸ್ಪೋರ್ಟ್ ಅನ್ನೋದಕ್ಕಿಂತ ಫಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮಾರ್ಕೆಟ್ನು ಬೇಕಾ? ಇಂಡಿಯಾದಲ್ಲಿ ಜನಸಂಖ್ಯೆ ಎಷ್ಟಿದೆ ರೀ? 150 ಕೋಟಿ. ಸೊ ಆಟೋಮೆಟಿಕ್ಲಿ ಇಟ್ ವಿಲ್ ಕ್ರಿಯೇಟ್ ಅ ಮಾರ್ಕೆಟ್. ಒಂದು ಮಾರ್ಕೆಟ್ ಅನ್ನೋದು ಕೊಟ್ಟೆ ಕೊಡುತ್ತೆ ಅದು. ಅದ್ರ ಜೊತೆಗೆ ಮಾರ್ಕೆಟ್, ಇಲ್ಲೇನು ಪ್ರಾಡಕ್ಟ್ ರೆಡಿ ಆಯ್ತಲ್ಲ ಅದನ್ನ ಮಾರ್ಕೆಟಿಗೆ ಕಳಿಸ್ಬೇಕಲ್ಲ, ಅಲ್ಲಿ ನಡಕ್ ಏನ್ ಬೇಕಂತಂದ್ರೆ ನಮ್ಗೆ ಟ್ರಾನ್ಸ್ಪೋರ್ಟೇಶನ್. ಓಕೆನಾ? ಟ್ರಾನ್ಸ್ಪೋರ್ಟೇಶನ್ ಬೇಕಾಗತ್ತೆ. ಹೌದ್ರಿ? ಇವೆಲ್ಲವನ್ನು ನೋಡ್ಕೊಂಡು ಬರುತ್ತಿಲ್ಲ. ಸೊ ಅದಕ್ಕೆ ನಮ್ ಇಂಡಿಯಾದಲ್ಲಿ ಏನಂತಂದ್ರೆ ವರ್ಕರ್ಸ್ ಕೂಡ ಅವೈಲೇಬಲ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಶನ್ ಕೂಡ ನಾವು ಡೆವಲಪ್ ಮಾಡ್ತಿದೀವಿ. ಆಟೋಮೆಟಿಕ್ಲಿ ಇಂಡಿಯಾ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಅನ್ನ ಆಬ್ವಿಯಸ್ಲಿ ಪ್ರೊವೈಡ್ ಮಾಡೇ ಮಾಡುತ್ತೆ. ಅದ್ರ ಜೊತೆಗೆ ಮಾರ್ಕೆಟ್ ಇಟ್ ಮೇ ಬಿ ನಮ್ದು ಕಂಟ್ರಿ ಒಳಗಡೆ ಇರಬಹುದು ಅಥವಾ ಕಂಟ್ರಿ ಹೊರಗಡೆನೂ ಇರಬಹುದು. ಅದನ್ನ ನಾವೇನಂತಂದ್ರೆ ಎಕ್ಸ್ಪೋರ್ಟ್ ಅಂತ ಹೇಳಿ ಕರಿತೀವಿ. ಹೌದ್ರಿ? ಕಂಟ್ರಿ ಹೊರಗಡೆ ಇರೋದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಿದೀವಿ, ಮಟೀರಿಯಲ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ಒಂದ್ ರೀತಿ ಅನಲೈಸಿಸ್ ಮಾಡಕ್ ಆಗ್ತಿದೆಯಲ್ಲ ಯಾವ ರೀತಿ ಲಿಂಕ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಸ್ಟಡಿ ಮಾಡ್ತೀವಿ ಅಂದ್ರೆ ಏನಂತಂದ್ರೆ ಈಗ ನಾವಲ್ಲಿ ಇದು ಹ್ಯೂಮನ್ ಡೆಮೋಗ್ರಫಿ ಅಂತ ನಾವು ಓದ್ತಿದೀವಲ್ಲ, ಅದ್ರಲ್ಲಿ ನಾವು ಎಜುಕೇಶನ್ ಸಿಸ್ಟಮ್ ಅಂತ ಕೂಡ ನಾವು ನೋಡ್ತೀವಿ. ಎಜುಕೇಶನ್ ಅಲ್ಲಿ ಏನಂತಂದ್ರೆ ಸ್ಕಿಲ್ಡ್ ಲೇಬರ್ ಎಷ್ಟಿದ್ದಾರೆ, ಅನ್ಸ್ಕಿಲ್ಡ್ ಲೇಬರ್ ಎಷ್ಟಿದ್ದಾರೆ. ಓಕೆನಾ? ಸ್ಕಿಲ್ಡ್ ಲೇಬರ್ಗೆ ನಾವೇನಂತಂದ್ರೆ ಈಗ ಕೊಡ್ಬೋದು. ಒಂದು ಕರ್ನಾಟಕದ್ದು ತಮಿಳ್ನಾಡಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ ತಮಿಳ್ನಾಡು ಬಂತಂದ್ರೆ ಇವ್ರದ್ದು GDP ಏನಂತಂದ್ರೆ ಸೆಕೆಂಡರಿ ಸೆಕ್ಟರ್ ಅಂತಂದ್ರೆ ಇಂಡಸ್ಟ್ರೀಸ್ ಅಲ್ಲಿ ಇವ್ರದ್ದು GDP ಜಾಸ್ತಿ ಇದೆ. ಹೌದ್ರಿ? ಇಂಡಸ್ಟ್ರಿ ಸೆಕ್ಟರ್ ಅಲ್ಲಿ ಇವ್ರದ್ದು GDP ಜಾಸ್ತಿ ಇದೆ. ಅದೇ ನಮ್ದು ಕರ್ನಾಟಕಕ್ಕೆ ಬಂತಂದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಜಾಸ್ತಿ ಇದೆ. ಸರ್ವಿಸ್ ಸೆಕ್ಟರ್ ಅಂತಂದ್ರೆ ಯಾವ್ದ್ರಿ? IT-BT ಕಂಪ್ನಿಗಳು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪ್ನೀಸ್ ಅಥವಾ ಬಯೋಟೆಕ್ನಾಲಜಿ ಕಂಪ್ನೀಸ್, ಇವೆಲ್ಲ ಏನಂತಂದ್ರೆ ನಮ್ ಕಡೆ ಜಾಸ್ತಿ ಇದಾವೆ. ಫಾರ್ ಎಕ್ಸಾಂಪಲ್ ಬೆಂಗಳೂರೇ ತಗೊಳ್ರಿ, IT-BT ಹಬ್ಗಳೇ ಇರ್ತಕ್ಕಂಥದ್ದು. ಅದೇ ನಾವು ಇಂಡಸ್ಟ್ರೀಸ್ ಅಂತ ಬಂತಂದ್ರೆ ನಮ್ಮಲ್ಲಿ ಏನಂತಂದ್ರೆ ತಮಿಳ್ನಾಡು ಕಂಪೇರ್ ಮಾಡ್ಕೊಂಡ್ರೆ ನಮ್ಮಲ್ಲಿ ಕಡಿಮೆ ಇದೆ. ಯಾಕಂತಂದ್ರೆ ನಾವು ಆ ಸ್ಕಿಲ್ಡ್ ಲೇಬರ್ ಫೋರ್ಸ್ ನ ಕ್ರಿಯೇಟ್ ಮಾಡಕ್ ಆಗಿಲ್ಲ. ಓಕೆನಾ? ಅದಕ್ಕೋಸ್ಕರ ದೊಡ್ಡ ದೊಡ್ಡ ಕಾರ್ ಕಂಪ್ನಿಗಳೆಲ್ಲ ಬಂದು ಅಲ್ಲೇ ಇದಾವೆ ತಮಿಳ್ನಾಡಲ್ಲೇ. ಕಾರ್ ಕಂಪ್ನಿಗಳು, ದೊಡ್ಡ ದೊಡ್ಡ ವೆಹಿಕಲ್ ಮೋಟಾರ್ ಕಂಪ್ನೀಸ್ ಎಲ್ಲ ಬಂದ್ಬಿಟ್ಟು ತಮಿಳ್ನಾಡಲ್ಲೇ ಇದಾವೆ. ಯಾಕೆ? ಒಂದ್ ಸ್ವಲ್ಪ ಅನಲೈಸಿಸ್ ಮಾಡ್ರಿ, ಇಲ್ಲೇ ನಿಮ್ ತಲೆಯನ್ನು ಅಪ್ಲೈ ಮಾಡ್ಕೊಳ್ರಿ. ಒಂದೇನಂತಂದ್ರೆ ದೇ ಪ್ರೊವೈಡೆಡ್ ಲ್ಯಾಂಡ್, ಮತ್ತೆ ಆ ಸ್ಕಿಲ್ಡ್ ಲೇಬರ್ಸ್ ಅನ್ನ ಕೊಟ್ರು. ಆ ಸ್ಕಿಲ್ಡ್ ಲೇಬರ್ಸ್ ಯಾರು ಬೇಕಾಗಿದ್ರು? ಅವ್ರಿಗೆ ಪೋಸ್ಟ್ ಗ್ರಾಜುಯೇಟ್ ಮಾಡೋದಾಗ್ಲಿ ಬೇಕಾಗಿರ್ಲಿಲ್ಲ. ಅವ್ರಿಗೆ ಯಾರು ಬೇಕಾಗಿದ್ರು ಅಂತಂದ್ರೆ ITI ಕಾಲೇಜ್ ಇರ್ತಾವ ನೋಡ್ರಿ, ITI ಕಾಲೇಜ್ ಇಂದ ಕಲ್ತು ಬಂದಿರ್ತಾರಲ್ಲ, ಗೊತ್ತಾಯ್ತಲ್ರಿ? ಅಲ್ಲಿನೂ ಕೂಡ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಯಾಕಂತಂದ್ರೆ ಅವ್ರಿಗೆ ಡಿಸೈನ್ ಮಾಡೋರು ಬೇಕಾಗಿಲ್ಲ, ಅವ್ರು ಆಲ್ರೆಡಿ ಡಿಸೈನ್ ತಗೊಂಡೇ ಬಂದಿದಾರ. ಇವ್ರಿಗೆ ಏನ್ ಬೇಕ್ರಿ? ಬರೀ ಫಿಟ್ಟಿಂಗ್ ಮಾಡೋರು ಬೇಕು. ಆ ಡಿಸೈನ್ ನ ಕೊಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿ ಫಿಟ್ಟಿಂಗ್ ಮಾಡೋರು ಬೇಕು ಇವ್ರಿಗೆ. ಸೊ ಅದನ್ನ ಇವ್ರು ಕೊಟ್ರು ತಮಿಳ್ನಾಡು ಅವರು.
ಅದ್ರ ಜೊತೆಗೆ ಜಿಯೋಗ್ರಫಿಕಲ್ ಫ್ಯಾಕ್ಟರ್ ಇನ್ನೊಂದು ಮ್ಯಾಟರ್ ಆಗುತ್ತೆ. ಸೊ ಡೆಮೋಗ್ರಫಿಕಲ್ ಫ್ಯಾಕ್ಟರ್ ನಾವು ನೋಡಿದ್ವಿ. ತಮಿಳ್ನಾಡು ಇಲ್ಲಿ ಬರುತ್ತಾ? ತಮಿಳ್ನಾಡು ಕಡೆ ಏನಂತಂದ್ರೆ 3 ಸಿಟಿಗಳು ಬರ್ತವೆ. ಆ 3 ಸಿಟಿಗಳನ್ನು ಕೂಡ ಏನಂತಂದ್ರೆ 3 ಪೋರ್ಟ್ ಹತ್ರ ಇದಾವೆ. ಕಾಮರಾಜ್ ಪೋರ್ಟ್ ಅಂತ ಬರುತ್ತೆ, ಎನ್ನೂರ್ ಪೋರ್ಟ್ ಅಂತ ಬರುತ್ತೆ. ಇವೆಲ್ಲವೂ ಪೋರ್ಟ್ ಏನ್ ಮಾಡ್ತಾವ ಅಂತಂದ್ರೆ ಎಕ್ಸ್ಪೋರ್ಟ್ ಗೆ ಹೆಲ್ಪ್ ಮಾಡುತ್ತೆ. ಪೋರ್ಟ್ ಅಂತಂದ್ರೆ ಬಂದರುಗಳು. ಬಂದರುಗಳು ಏನ್ ಮಾಡುತ್ತೆ? ಇದು ಎಕ್ಸ್ಪೋರ್ಟ್ ಗೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ, ಇನ್ಫ್ರಾಸ್ಟ್ರಕ್ಚರ್ ಟ್ರಾನ್ಸ್ಪೋರ್ಟೇಶನ್ ಅಂತ ಬಂದಾಗ, ನಮ್ದು ಕರ್ನಾಟಕಕ್ಕೆ ನೋಡಿದ್ರೆ ನಮ್ಗೆ ಏನಂತಂದ್ರೆ ಓನ್ಲಿ ಒಂದು ನವಮಂಗಳೂರು ಪೋರ್ಟ್ ಇರ್ತಕ್ಕಂಥದ್ದು. ಇವ್ರು ಏನ್ ಮಾಡ್ತಾರೆ? ಇವರು 3 ಪೋರ್ಟ್ ಇದಾವೆ. ಅದಕ್ಕೋಸ್ಕರ ಇಂಡಸ್ಟ್ರಿ ಸೆಕ್ಟರ್ ಇವ್ರದ್ದು ಜಾಸ್ತಿ ಆಗುತ್ತೆ, ನಮ್ದು ಸರ್ವಿಸ್ ಸೆಕ್ಟರ್ ಜಾಸ್ತಿ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ ಡಿಫ್ರೆನ್ಸ್? ಸೊ ಸ್ಕಿಲ್ಡ್ ಲೇಬರ್, ಅನ್ಸ್ಕಿಲ್ಡ್ ಲೇಬರ್ ಮ್ಯಾಟರ್ ಕೂಡ ಆಗುತ್ತೆ ಇಲ್ಲಿ. ಓಕೆನಾ? ಸೊ ಇದನ್ನೆಲ್ಲ ನೋಡ್ಕೊಂಡು ಏನ್ ಹೇಳ್ಬೋದು ಅಂತಂದ್ರೆ, ಈ ಎಲ್ಲಾ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಇಂಥವು ಮೈನ್ಯೂಟ್ ರೀಸನ್ಸ್ ಇರ್ತಕ್ಕಂಥವು ಇವುಗಳಾಗ್ಲಿ, ಅಥವಾ ಏನಂತಂದ್ರೆ ನಮ್ದು ಕರ್ನಾಟಕ ಭಾರತ ಸರ್ಕಾರದ ಆಕ್ಟ್ಸ್ ಗಳಾಗಿರ್ಲಿ. ಫಾರ್ ಎಕ್ಸಾಂಪಲ್, ಈ ಫಾರೆಸ್ಟ್ ಏರಿಯಾದಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಫಾರೆಸ್ಟ್ ಆಕ್ಟ್ ಪರ್ಮಿಷನ್ ಕೊಡೋದಿಲ್ಲ. ಅದನ್ನ ಫಾರೆಸ್ಟ್ ಏರಿಯಾದಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಫಾರೆಸ್ಟ್ ಆಕ್ಟ್ ಅದನ್ನ ಪರ್ಮಿಷನ್ ಕೊಡೋದಿಲ್ಲ. ಸೊ ಅಂತ ಕ್ಲಿಯರೆನ್ಸ್ ಸಿಗೋದಾಗ್ಲಿ ಒಂದು ಕಂಪ್ನಿಗೆ, ಅವೆಲ್ಲವನ್ನು ನೋಡ್ಕೊಂಡು ಏನಂತಂದ್ರೆ ಒಂದು ದೇಶದಲ್ಲಿ ಆ ಕಂಪ್ನಿ ಬರ್ಬೇಕೋ ಬೇಡ ಅನ್ನೋದನ್ನು ಕೂಡ ಡಿಸೈಡ್ ಮಾಡುತ್ತೆ. ಇದು ಎಕನಾಮಿಕಲ್ ಫ್ಯಾಕ್ಟರ್ಸ್ ಹೇಳ್ದೆ ನಾನು, ವಿದೇಶಾಂಗ ನೀತಿ ಅಂತ. ಅದೇ ನಾವು ಇನ್ನೊಂದು ನೋಡೋದಾಯ್ತು ಅಂದ್ರೆ, ಈಗ ನಮ್ ಭಾರತದ್ದು 2 ಕಡೆನೂ ಕೂಡ ಏನಪ್ಪಾ ಅಂತಂದ್ರೆ ನಮ್ಗೆ ವೈರೀಸ್ ಇದಾರ. ಹೌದಾ? ವೈರಿಗಳಿದಾರೆ, ನಮ್ ಜೊತೆ ಜಗಳ ಆಡ್ಬೇಕಂತ ರೆಡಿ ಇದಾರ. ಯಾವ್ದು? ಈ ಕಡೆ ಸೈಡ್ ಪಾಕಿಸ್ತಾನ್ ಇದೆ, ಮೇಲ್ಗಡೆ ಚೈನಾ ಇದೆ, ಈ ಕಡೆ ಸೈಡ್ ನುಸುಳು ಕೊರಿರ್ತಕ್ಕಂಥ ಬಾಂಗ್ಲಾದೇಶ್ ಇದೆ. ಮತ್ತೆ ಇತ್ತೀಚೆಗೆ ಜೆನ್ಝಿದು ನೋಡಿದ್ರಿ ನೀವು ಟ್ರೆಂಡ್, ನೇಪಾಳಲ್ಲಿ ಏನಾಯ್ತು ಅಂತ ಹೇಳಿ, ಬಾಂಗ್ಲಾದೇಶಲ್ಲಿ ಏನಾಯ್ತು ಅಂತ ನೋಡಿದ್ರಿ, ಶ್ರೀಲಂಕಾದಲ್ಲಿ ಏನಾಯ್ತು ನೋಡಿದ್ರಿ. ಸೊ ನಮ್ದು ಇಂಡಿಯಾದ್ದು, ಇದನ್ನ ಇಂಡಿಯಾ ಅಂತ ಅನ್ಕೊಳ್ರಿ, ಶ್ರೀಲಂಕಾದಲ್ಲಿ ಆಯ್ತು, ಸರ್ಕಾರ ಉಲ್ಟಾ ಹೊಡೋಯ್ತು. ಮತ್ ಹಿಂಗ್ ಮೇಲ್ಗಡೆ ಬರ್ತಿದ್ದಂಗ ಇಲ್ಲಿ ಮಯನ್ಮಾರ್, ಅಲ್ಲಿನೂ ಕೂಡ ಸರ್ಕಾರ ಸ್ಟೇಬಲ್ ಇಲ್ಲ. ಓಕೆನಾ? ಆಮೇಲೆ ಬಾಂಗ್ಲಾದೇಶಿಗೆ ಬಂದಾಗ ಇಲ್ಲಿನೂ ಕೂಡ ಸರ್ಕಾರ ಸ್ಟೇಬಲ್ ಇಲ್ಲ. ಅವ್ರ ಪ್ರಧಾನಿನೇ ಓಡಿಸ್ಬಿಟ್ರು, ಹೆಲಿಕಾಪ್ಟರ್ ಹಾಕೊಂಡು ಇಂಡಿಯಾಕ್ ಬಂದ್ರು, ನೋಡಿರ ನ್ಯೂಸ್ ಅಲ್ಲಿ. ಅದಾದ್ಮೇಲೆ ನೇಪಾಳಿಗೆ ಬಂದ್ವಿ. ಇಲ್ಲಿ ನಾವು ನೇಪಾಳಿನೂ ಕೂಡ ಏನಾಯ್ತ್ರಿ, ಹೆಲ್ಮೆಟ್ ಹಾಕೊಂಡವ್ರಿಗೆ ಬಿಟ್ಟಿಲ್ಲ. ಅವ್ರು ನೋಡಿರ್ತಿರಲ್ಲ, ಹೆಲ್ಮೆಟ್ ಹಾಕೊಂಡಿರ್ತಕ್ಕಂಥ ಒಬ್ಬ ಮಂತ್ರಿಗೆ ತಲೆ ಹೊಡಿತಿದಾರ ಅಲ್ಲಿ ಜನ್ಸಿ ಹುಡುಗರು. ಅಲ್ಲಿನೂ ಕೂಡ PM ಎಸ್ಕೇಪ್ ಆದ್ರು. ಈ ಕಡೆ ಸೈಡ್ ಪಾಕಿಸ್ತಾನಕ್ಕೆ ಬಂದ್ರೆ ದ ಮೋಸ್ಟ್ ಅನ್ಸ್ಟೇಬಲ್ ಗವರ್ನಮೆಂಟ್ ಆನ್ ಅರ್ತ್ ಅಂತ ಹೇಳ್ಬೋದು ನಾವು, ಇನ್ ಏಷ್ಯಾ ಕೂಡ ಹೇಳ್ಬೋದು. ಹೌದ್ರಿ ಇಲ್ಲಿ? ಯಾಕಂತಂದ್ರೆ ಈ ಕಡೆ ಸೈಡ್ ಬಾಂಗ್ಲಾದೇಶಿಂದ ಅವ್ರು ಸಮಸ್ಯೆ ಆಗ್ತಿದೆ, ಈ ಕಡೆ ಸೈಡ್ ನಾವು ಕೆಳಗಡೆ ಬಲೂಚಿಸ್ತಾನ್ ಏರಿಯಾದಿಂದನೂ ಕೂಡ ಅವ್ರಿಗೆ ಸಮಸ್ಯೆ ಆಗ್ತಿದೆ. ಮತ್ತೆ ಇಂಡಿಯಾದವ್ರು ಈಗ ರೀಸೆಂಟ್ ಆಗಿ ಏರ್ ಸ್ಟ್ರೈಕ್ ಕೂಡ ನಾವು ಮಾಡಿ ತೋರಿಸಿದ್ವಿ. ಸೊ ಅದ್ರ ಜೊತೆಗೆ ನಮ್ಗೆ ಇಂಡಿಯಾಕ್ಕೆ ಇಲ್ಲಿ ಮೇಲ್ಗಡೆಯಿಂದ ಚೈನಾದವ್ರದ್ದು ಕೂಡ ಕಿರಿಕಿರಿ ಇದೆ. ಸೊ ಇಂಡಿಯಾದ ವಿದೇಶಾಂಗ ನೀತಿ ಅಂತಂದ್ರೆ ನಾವು ನಮ್ದು ಎಕ್ಸ್ಟರ್ನಲ್ಲಿ ಇರ್ತಕ್ಕಂಥ ಫ್ಯಾಕ್ಟರ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಇದ್ರಲ್ಲಿ ನಾವೇನಂತಂದ್ರೆ ಫಸ್ಟ್ ಸೆಕ್ಯೂರಿಟಿ ನೋಡ್ತೀವಿ, ಆಜುಬಾಜು ಹೆಂಗಿದಾರಪ್ಪ, ಆಜುಬಾಜು ಎಲ್ಲ ಅವ್ರು ಸ್ವಲ್ಪ ಚೆನ್ನಾಗಿರ್ಬೇಕು. ಅದಕ್ಕೆ ನಾವು ಇವ್ರಿಗೆ ಸಪೋರ್ಟ್ ಮಾಡಿದ್ವಿ. ಶ್ರೀಲಂಕಾಕ್ಕ ಎಕನಾಮಿಕ್ ಏಡ್ ಕೊಟ್ವಿ ಅವ್ರಿಗೆ ನಾವು, ಯಾಕಂದ್ರೆ ಇವ್ರು ಸಮಾಧಾನ ಇದ್ರೆ ನಮ್ಗ್ ಸಮಾಧಾನ ಇಲ್ಲ. ಇಲ್ಲಿ ಕಳ್ರು ಹುಟ್ಕೊಂಡ್ರೆ ಏನಾಗತ್ರಿ, ನಮ್ ಕಡೆ ಕಳ್ತನ ಮಾಡಕ್ ಬರ್ತಾರ. ಮತ್ತೆ ಇಲ್ಲಿ ಬಂದ್ರೆ ಬಾಂಗ್ಲಾದೇಶ್ PM ಕರ್ಕೊಂಡ್ಬಂದು ಕುಂದ್ರಸ್ಕೊಂಡ್ವಿ, ಆಯ್ತು ಅಲ್ಲಿ ತಣ್ಣಗಾಗ್ಲಿ ಆಮೇಲೆ ನೋಡುವ್ರಿ ಅಂತ ಹೇಳಿ. ಮತ್ತೆ ಇವ್ರಿಗಂತ ಏನ್ ಮಾಡಕ್ ಆಗಲ್ರಿ. ಇವ್ರಿಗೆ ಯಾರು? ಇವ್ರು ಪಾಕಿಸ್ತಾನ ಅವ್ರು. ಇವ್ರಿಗೆ ಏನ್ ಮಾಡಕ್ ಆಗಿಲ್ಲ. ಇವ್ರಿಗೆ ಏನಂತ ಅವಾಗ ತಲೆಗೆ ಹೊಡೆದೇ ಬುದ್ಧಿ ಹೇಳ್ಬೇಕು ಇವ್ರಿಗೆ. ಈಗ ಸುಮ್ನೆ ಕೊಡ್ತಾರೆ, ಈಗ ಮತ್ತೊಂದ್ 2-3 ವರ್ಷ ಮತ್ತ ಆಮೇಲೆ ಬರ್ತಾರೆ. ಓಕೆನಾ? ಈ ಚೈನಾದವ್ರು ಈ ಪ್ರಪಂಚದಲ್ಲಿ ಎಲ್ಲರನ್ನು ಹಿಂದಾಕಿ ಓಡಾಕತ್ತಾರ. ಫಾಸ್ಟ್ ಅವ್ರು ಆರ್ಥಿಕವಾಗಿ ಅಷ್ಟು ಫಾಸ್ಟ್ ಆಗಿ ನಾಗಾಲೋಟದಲ್ಲಿ ಇದಾರ ಅವ್ರು ಬೆಳವಣಿಗೆಯಲ್ಲಿ. ಅವ್ರು ಒಂದ್ ಕಡೆ ನಮಗ್ ಕಾಂಪಿಟೇಷನ್. ಓಕೆನಾ? ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವಕ್ಕೆಲ್ಲ ರೀಸನ್ ಅಂತ ನೋಡಿದ್ರೆ ಇಷ್ಟೆಲ್ಲ ಇದ್ರೂ ಕೂಡ ನಮ್ದು ಸರ್ಕಾರ ಸ್ಟೇಬಲ್ ಆಗಿದೆ. ಅರ್ಥ ಮಾಡ್ಕೊಳ್ರಿ ಇದನ್ನ. ಹೊರಗಡೆ ಇಷ್ಟೆಲ್ಲಾ ಸಮಸ್ಯೆ ಇದ್ರೂ ಕೂಡ ನಮ್ ಭಾರತ ಸ್ಟೇಬಲ್ ಆಗಿದೆ. 1931ರಲ್ಲಿ ವಿನ್ಸ್ಟನ್ ಚರ್ಚಿಲ್ ಅಂತ ಇರ್ತಾರ. ವಿನ್ಸ್ಟನ್ ಚರ್ಚಿಲ್ ಅವ್ರ ಏನಂತಂದ್ರೆ 1939ರಿಂದ 44ರವರೆಗೂ ಕೂಡ ಬ್ರಿಟಿಷ್ PM ಇರ್ತಾರ ವಿನ್ಸ್ಟನ್ ಚರ್ಚಿಲ್. ಅತೇನ ಹೇಳ್ತಾನ, ಭಾರತ ಅನ್ನೋದು ಒಂದು ದೇಶ ಅಲ್ಲನೇ ಅಲ್ಲ. ಇಂಡಿಯಾ ಇಸ್ ನಾಟ್ ಅ ಕಂಟ್ರಿ.
ಇಂಡಿಯಾ ಕೆನಾಟ್ ಬಿ ಅ ಕಂಟ್ರಿ. ಭಾರತ ಅನ್ನೋದು ಒಂದು ದೇಶ ಆಗಕ್ ಸಾಧ್ಯನೇ ಇಲ್ಲ. ಅದ್ ಹೆಂಗಂತಂದ್ರೆ ಸಮಭಾಜಕ ವೃತ್ತ ಹರಿದೋಗಿರ್ತಕ್ಕಂತ ಸಮಭಾಜಕ ವೃತ್ತ ಏನ್ ಇದೆ ಅಲ್ಲ, ಅದ್ರ ಸುತ್ತ ಇರ್ತಕ್ಕಂಥ ದೇಶಗಳು ಹೆಂಗ್ ಒಗ್ಗೂಟಾಗಿದೆ ಅಲ್ಲ, ಅದ್ರಂಗ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಪ್ರಾಂತ್ಯಗಳು ಒಗ್ಗಟ್ಟಾಗಿರ್ತಕ್ಕಂಥ ಒಂದು ಪ್ಲೇಸ್ ಅದಷ್ಟೇ ಅಂತ ಹೇಳಿ ಹೇಳ್ತಾನ. ಅದ್ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸರ್ಕಾರ ನಡ್ಸಕ್ಕ ಸಾಧ್ಯನೇ ಇಲ್ಲ ಅಲ್ಲಿ. ಅಂತಂದ್ರ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಿದ್ದೀರಿ, ಡೆಮೋಕ್ರಸಿ ಇರುತ್ತಲ್ಲ ಅಂತ ಹೇಳ್ತಿದ್ದೀರಿ. ಬಟ್ ಆತ ಹೇಳಿ ಎಷ್ಟು ವರ್ಷ ಆಯ್ತ್ರಿ ಇವಾಗ? ಇವಾಗ ಆಲ್ರೆಡಿ 2025. ಆತ ಆದ್ಮೇಲೆ ನಮ್ಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಗ್ತದ, ಬ್ರಿಟಿಷ್ ಸ್ವಾತಂತ್ರ್ಯ ಕೊಟ್ಟು ಹೋಗ್ತಾರ. ಅವಾಗ ನಾವು ನಮ್ಮ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನ ಹಾಕ್ತಿವಿ. ಅವಾಗಿಂದ ಇಲ್ಲಿವರೆಗೂ ಕೂಡ ನಾವು ಮೋಸ್ಟ್ ಸ್ಟೇಬಲ್ ಡೆಮೋಕ್ರಸಿ ಇನ್ ದಿ ವರ್ಲ್ಡ್ ಅಂತ ಹೇಳಿ ನಾವು ಇದನ್ನ ಮಾಡ್ತೀವಿ. ಗೊತ್ತಾಯ್ತಲ್ರಿ ಇದು? ಯಾಕಂತ ಹೇಳ್ತಾನ? ಇವಾಗ ನೋಡ್ರಿ, ಓಕೆನಾ? ಅದು ನೀವು ನೋಡ್ಬೇಕಾಯ್ತು ಅಂದ್ರೆ ಹಿಸ್ಟ್ರಿಯಲ್ಲಿ ಓದ್ತೀರಿ. ನಾ ಸುಮ್ಮನೆ ಜಿಸ್ಟ್ ಕೊಡ್ತೀನಿ ನಿಮ್ಗೆ, ಓಕೆನಾ? ಇದು ಪೂರ್ತಿ ಇಂಡಿಯಾ ಅಂತ ಕನ್ಸಿಡರ್ ಮಾಡ್ಕೊಳ್ರಿ. ಈ ಇಂಡಿಯಾದಲ್ಲಿ ಓಕೆನಾ, ಬಿಫೋರ್ 1947, ಇದು ಆಫ್ಟರ್ 1947 ಆಮೇಲೆ ನೋಡೋಣ. ಈಗ ಬಿಫೋರ್ 1947 ಟೈಮ್ ಅಲ್ಲಿ ಬ್ರಿಟಿಷ್ ನಮ್ಮನ್ನ ಆಳ್ತಾ ಇದ್ರು. ಅವಾಗ ಬ್ರಿಟಿಷ್ ಇದನ್ನ ಏನಂತ ಬ್ರಿಟಿಷ್ ನಮ್ ಭಾರತ ಅಂತ ಹೇಳಿ ಕರೆದಿರೋದು. ಅರ್ಥ ಮಾಡ್ಕೊಳ್ರಿ ಇದನ್ನ. ಯಾಕಂತಂದ್ರೆ ಅವ್ರು ಬ್ರಿಟಿಷ್ 1600ನೇ ಶತಮಾನದಲ್ಲಿ ಬರ್ಬೇಕಾಯ್ತು ಅಂತಂದ್ರೆ ಏನಂತ ಹೇಳಿ ಬರ್ತಾರೆ ಅವರು? ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಬಂದು ಇರ್ತಾರ ಅವ್ರು, ಈಸ್ಟ್ ಇಂಡಿಯಾ ಕಂಪನಿ. ಅದಾದ್ಮೇಲೆ 1764ರಲ್ಲಿ ಬ್ಯಾಟಲ್ ಆಫ್ ಬಕ್ಸಾರ್ ಕದನದ ನಂತರ ಅವ್ರ ಏನ್ ಮಾಡ್ತಾರ್ರಿ? ಇಂಡಿಯಾ ಮೇಲೆ ಹತೋಟಿಯನ್ನು ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾಕ್ಕೋಸ್ಕರನೇ ಸಪರೇಟ್ ಕಾನ್ಸ್ಟಿಟ್ಯೂಷನ್ ಅನ್ನ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ರೆಗ್ಯುಲೇಟಿಂಗ್ ಆಕ್ಟ್, ಚಾರ್ಟರ್ ಆಕ್ಟ್, ಇಂಡಿಯನ್ ಕೌನ್ಸಿಲ್ ಆಕ್ಟ್ಸ್, ಹೌದಾ? ಇವೆಲ್ಲವೂ ಕೂಡ ಆಕ್ಟ್ಸ್ ಗಳು ಹಾಕೊಳಕ್ ಬರ್ತಾರೆ. ಅವೆಲ್ಲವನ್ನು ಸೇರಿಸ್ಕೊಂಡು ಅಂತಂದ್ರೆ ಇಂಡಿಯಾನ ಇಂಡೈರೆಕ್ಟ್ಲಿ ಅವ್ರು ಯುನೈಟ್ ಮಾಡ್ತಾರ ಅವ್ರು. ಇವತ್ತಿನ ಪಾಕಿಸ್ತಾನ ಕೂಡ ಇರ್ತದ ಇಲ್ಲೇ. ಅದನ್ನೆಲ್ಲ ಸೇರಿಸ್ಕೊಂಡು ಇವತ್ತಿನ ಪಾಕಿಸ್ತಾನ್, ಇವತ್ತಿನ ಬಾಂಗ್ಲಾದೇಶ್ ಇವೆಲ್ಲ ಸೇರಿಸ್ಕೊಂಡು ಅದನ್ನ ಇಂಡಿಯಾ ಅಂತ ಕರಿತಿರ್ತಾರ. ಅದಕ್ಕೆ ವಿನ್ಸ್ಟನ್ ಚರ್ಚಿಲ್ಗೆ ಏನಂತಂದ್ರೆ ಆ ದೇಶನು ಇಂಡೈರೆಕ್ಟ್ಲಿ ಒಗ್ಗೂಡಿಸಿದ್ದೆ ನಾವೇ ಅದನ್ನ ಯುನೈಟ್ ಮಾಡಿರೋದು. ನಾವು ಹೋದ್ವಿ ಅಂತಂದ್ರೆ ಸಾಕು, ಇವರೆಲ್ಲ ಏನಂತಂದ್ರೆ ಜನರು ದಂಗೆದ್ದೇಳಕ್ ಸ್ಟಾರ್ಟ್ ಮಾಡ್ತಾರೆ, ರಿಯೋಟ್ಸ್ ಆಗ ಸ್ಟಾರ್ಟ್ ಆಗ್ತವೆ. ಗೊತ್ತಾಗ್ತಿದೆಯಲ್ಲ? ಬಟ್ ಅದನ್ನೆಲ್ಲ ಮೀರಿ, ಯಾಕಂತಂದ್ರೆ ಒಂದೇದ್ದು ನಮ್ದು ಪಾಪ್ಯುಲೇಷನ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ನಮ್ದು ಪಾಪ್ಯುಲೇಷನ್ ಕಂಪೋಸಿಷನ್ ಬೇರೆ ಟೈಪ್ ಇದೆ. ಪಾಪ್ಯುಲೇಷನ್ ಕಂಪೋಸಿಷನ್ ಅಲ್ಲಿ ನಮ್ಗೆ ರಿಲಿಜನ್, ಹೌದಾ? ಇಂಗ್ಲೆಂಡ್ ಅಲ್ಲಿ ಏನಿದೆ? ಕ್ರಿಶ್ಚಿಯಾನಿಟಿ ಒಂದೇ ಇರೋದಲ್ಲಿ ಮೆಜಾರಿಟಿ. ಅದೇ ನಮ್ಮಲ್ಲಿ ರಿಲಿಜನ್ ಬಂತಂದ್ರೆ ಎಲ್ಲ ಇಡೀ ಪ್ರಪಂಚದಲ್ಲಿ ಕಾಣಿಸ್ತಕ್ಕಂಥ ರಿಲಿಜನ್ ನಮ್ಮ ಹತ್ರ ಇದಾವೆ. ಆ ರಿಲಿಜನ್ ಬಿಟ್ಟು ಟ್ರೈಬ್ಸ್ ಕೂಡ ಇದಾರೆ ನಮ್ಮ ಹತ್ರ, ಹೌದ್ರಿ? ಬುಡಕಟ್ಟು ಜನಾಂಗದವರು, ಅವ್ರು ಬೇರೆ ಟೈಪ್ ಇರ್ತಕ್ಕಂಥವ್ರು. ಮತ್ತೆ ನಮ್ಮಲ್ಲಿ ಕಲ್ಚರಲ್ ಡೈವರ್ಸಿಟಿ ಬೇರೆ ಇದೆ, ಹೌದ್ರಿ? ಈಗ ನಮ್ ಕರ್ನಾಟಕದ ಎಕ್ಸಾಂಪಲ್ ತಗೊಳ್ಳೋಣ. ಕಲ್ಚರಲ್ ಡೈವರ್ಸಿಟಿ ಬಂತಂದ್ರೆ ಕರ್ನಾಟಕದಲ್ಲಿ ಉತ್ತರಕ್ಕೆ ಬಂತಂತಂದ್ರೆ ಅಲ್ಲೇನಪ್ಪಾ ಅಂತಂದ್ರೆ ಪ್ರಮುಖವಾಗಿರ್ತಕ್ಕಂಥ ಸಮುದಾಯ ಅಂತಂದ್ರೆ ಲಿಂಗಾಯತ ಸಮುದಾಯ ಬರ್ತದೆ. ಕೆಳಗಡೆ ಬಂತಂದ್ರೆ ಗೌಡ್ರು, ಒಕ್ಕಲಿಗ ಸಮುದಾಯ. ಇವರಿಬ್ಬರದ ಕಲ್ಚರಲ್ ಡೈವರ್ಸಿಟಿ ಎಷ್ಟು ಡಿಫರೆನ್ಸ್ ಇದೆ ಗೊತ್ತಿದೆ ಅಲ್ಲ? ಇವರು ವೆಜಿಟೇರಿಯನ್, ಇವರು ಬಾಡೂಟ ಇರ್ಲೇಬೇಕು. ಗೊತ್ತಾಗ್ತಿದೆ? ಸೊ ಇಷ್ಟೆಲ್ಲ ಡಿಫರೆನ್ಸ್ ಇದೆ. ಕಲ್ಚರಲಿ ವ್ಯತ್ಯಾಸ ಇದೆ, ರಿಲಿಜಿಯಸ್ ವ್ಯತ್ಯಾಸ ಇದೆ. ಮತ್ತದಾದ್ಮೇಲೆ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನೋದಿಲ್ಲ ಇವ್ರ ಹತ್ರ, ಒಂದು ಸಂವಿಧಾನ ಅನ್ನೋದಿಲ್ಲ. ಒಗ್ಗೂಡಿಸ್ಬೇಕಂತಂದ್ರೆ ಒಂದು ಸಂವಿಧಾನ ಬೇಕಲ್ಲ, ಅದು ಅವಾಗಿಲ್ಲ. 1947 ಅಲ್ಲಿ ವಿನ್ಸ್ಟನ್ ಚರ್ಚಿಲ್ ಯಾವಾಗ ಹೇಳಿದಾನೆ? 1931ರಲ್ಲಿ. ಅವಾಗ ನಮ್ಮ ಹತ್ರ ಕಾನ್ಸ್ಟಿಟ್ಯೂಷನ್ ಇಲ್ಲ, ಸಂವಿಧಾನ ಇದ್ದಿಲ್ಲ. 1950ಕ್ಕೆ ನಮ್ದು ಸಂವಿಧಾನ ಬರೆಯೋದ್ ನಾವು, ಓಕೆನಾ? ಅಂತ ಪಾಪ್ಯುಲರ್ ಲೀಡರ್ಸ್ ಇಲ್ಲ ಇವ್ರ ಹತ್ರ. ಇವ್ರು ಯಾವಾಗ ಡಿವೈಡ್ ಆಗ್ತಾರೆ ಗೊತ್ತಿಲ್ಲ. ದಾಯಾದಿಗಳಂತ ಕರೀತಾರಲ್ಲ, ಬೆಳಿತಾ ಅಣ್ಣ ತಮ್ಮಂದಿರು, ಅಲ್ಲಿ ಹುಟ್ಟತಾ ಅಣ್ಣ ತಮ್ಮಂದಿರು, ಬೆಳಿತಾ ದಾಯಾದಿಗಳಾಗ್ತಾರೆ. ಯಾವಾಗ ಇವ್ರು ಜಗಳ ಆಡ್ತಾರ ಗೊತ್ತಿಲ್ಲ. ಅದಕ್ಕೆ ಇವೆಲ್ಲವನ್ನು ಕೂಡ ಹೇಳ್ಕೊಂಡು ಹೋಗ್ತಾರ. ಅರ್ಥ ಮಾಡ್ಕೊಳ್ರಿ, ನಮ್ದು ಭಾರತ ಹೆಂಗ್ ಕಂಪೋಸಿಷನ್ ಇದೆ ಅಲ್ಲ, ಇವೆಲ್ಲವನ್ನು ಕೂಡ ನಮ್ ದೇಶನ ಹೊಡಿಬಹುದು. ಬಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ 1950ಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನ ತರ್ತೀವಿ ನಾವು, ಭಾರತ ಸಂವಿಧಾನವನ್ನ. ಅದು ಎಷ್ಟು
ಎಷ್ಟು ಸ್ಟ್ರಾಂಗ್ ಇತ್ತಂತಂದ್ರೆ ಇವತ್ತಿನವರೆಗೆ ಅದನ್ನು ಕೂಡ ಅದನ್ನ ಯಾರು ಕೂಡ ಅಳಗಾಡ್ಸಕ್ಕಾಗಿಲ್ಲ. ನಮ್ಮ ಭಾರತದ ಒಕ್ಕೂಟನ್ನ ಅವರು ಭೇದ ಮಾಡಕ್ಕೆ ಆಗ್ಲಿಲ್ಲ, ಡಿವೈಡ್ ಮಾಡಕ್ಕೆ ಆಗ್ಲಿಲ್ಲ ನಮ್ಮನ್ನ, ಎಷ್ಟು ಜನ ಟ್ರೈ ಮಾಡಿದ್ರು ಕೂಡ. ಹೌದಿಲ್ಲ, ನೋಡಿರಲ್ಲ ನೀವೇ. ಅಂತ ಒಂದು ಜೆನ್ಸಿ ರೆವಲ್ಯೂಷನ್ ಆಯ್ತು ಬೇರೆ ಕಡೆ ಎಲ್ಲವನ್ನೂ ಕೂಡ ನಮ್ದು ಸರೌಂಡಿಂಗ್ ದೇಶದಲ್ಲಿ. ನಮ್ ದೇಶದಲ್ಲಿ ಆಯ್ತಾ? ನಮ್ ದೇಶದಲ್ಲಿ ಅಂತದಾಗಿಲ್ಲ. ಯಾಕಂತಂದ್ರೆ ಸರ್ಕಾರ ಅಷ್ಟು ಸ್ಟ್ರಾಂಗ್ ಆಗಿ ನಡಿಬೇಕು ಅಂತಂದ್ರೆ ಆ ಟೈಮಲ್ಲಿ ಕಾನ್ಸ್ಟಿಟ್ಯೂಷನ್ ನೀನ್ ಬರೆದ್ರಲ್ಲ, ನಮ್ಮ ಸಂವಿಧಾನವನ್ನು ಬರೆದ್ರಲ್ಲ, ಅವರೆಲ್ಲ ನಾಳೆ ಒಂದಿನ ಈ ಟೈಪ್ ಸಮಸ್ಯೆ ಬಂದೇ ಬರುತ್ತೆ, ಅದಕ್ಕೆ ಸೊಲ್ಯೂಷನ್ ನಾವ್ ಇಲ್ಲಿ ಕೊಡೋಣ ಅಂತ ಹೇಳಿ ಅದನ್ನು ಕೂಡ ಬರೀತಾರೆ. ಅದಕ್ಕೋಸ್ಕರ ನಮ್ದು ಸಂವಿಧಾನ ಒನ್ ಆಫ್ ದ ಲೆಂದಿಯೆಸ್ಟ್, ಅತ್ಯಂತ ದೊಡ್ಡ ಸಂವಿಧಾನದಲ್ಲಿ ನಮ್ದು ಬರುತ್ತೆ. ಎದಕ್ರಿ? ಮುಂದಿನ ಸಮಸ್ಯೆಗಳಿಗೂ ಕೂಡ ಇದ್ರಲ್ಲಿ ಅವ್ರು ಬರ್ದಿದ್ದಾರೆ ಆನ್ಸರ್ಸ್. ಇದನ್ನ ಫಾಲೋ ಮಾಡ್ರಿ ನೀವು. ಗೊತ್ತಾಯ್ತಲ್ರಿ? ಈ ಟೈಪ್ ಮಿಸ್ಟರ್ ಚರ್ಚಿಲ್ ಕೂಡ ಹೇಳ್ತಾರೆ. ಅದನ್ನು ಕೂಡ ನಾವು ದಾಟಿ ಬರ್ತೀವಿ. ಜಿಯೋಗ್ರಫಿಕಲಿ ಕೂಡ ವ್ಯತ್ಯಾಸ ಇದೆ ನಮ್ಮ ಹತ್ರ. ಯಾಕಂತಂದ್ರೆ ಜಿಯೋಗ್ರಫಿ ನಾವು ನೋಡಿದ್ರೆ ನಮ್ಗೆ ನಮ್ ಭಾರತವನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಸಬ್ ಕಾಂಟಿನೆಂಟ್. ಇಂಡಿಯಾ ಇಸ್ ಕಾಲ್ಡ್ ಆಸ್ ಅ ಸಬ್ ಕಾಂಟಿನೆಂಟ್, ಒಂದು ಉಪಖಂಡ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ಖಂಡದಲ್ಲಿ ಏನೇನು ಇರಬೇಕಲ್ಲ ಅಂಶಗಳು, ಅದೆಲ್ಲವನ್ನು ಕೂಡ ಇಲ್ಲಿರೋ ನಮ್ಮ ಹತ್ರ. ಯಾಕಂತಂದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಪಾಯಿಂಟ್ ಯಾವ್ದಾಗಿದೆ ರೀ? ಮೌಂಟ್ ಎವರೆಸ್ಟ್. ಅದು ನಮ್ಮ ಹತ್ರ ಕಾಣಿಸ್ಕೊಳ್ಳುತ್ತೆ. ನಿಮ್ಗೆ ಏನ್ ಬೇಕು ಎಲ್ಲ ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಹೌದ್ರಿ? ಆಫ್ರಿಕಾದವ್ರು ಬಂದು ಹೇಳ್ತಾರೆ ನಿಮ್ಮ ಹತ್ರ ಎಲ್ಲೈತಿ ಸಹಾರಾ ಅಂತ ಹೇಳುತ್ತೆ. ನಿಮ್ಮ ಹತ್ರ ಎಲ್ಲೈತಿ ಸಹಾರಾ? ಏನ್ರಿ ಸಹಾರಾ? ಅದೊಂದು ಮರುಭೂಮಿ. ನಮ್ಮ ಹತ್ರನೂ ಇದೆ, ಬರ್ರಿ ಮರುಭೂಮಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಯಾವ್ದನ್ನ ಹೇಳ್ತಾರೆ? ಇಲ್ಲಿ ಥಾರ್ ಮರುಭೂಮಿ ಐತಿ, ಬರ್ರಿ ನಮ್ಮ ಹತ್ರ ತೋರಿಸ್ತೀವಿ ನಿಮಗೆ. ಅಮೆಜಾನ್ ಫಾರೆಸ್ಟ್ ಅವ್ರು ಬಂದು ಕೇಳ್ತಾರೆ ನಮ್ಮ ಹತ್ರ ಅಮೆಜಾನ್ ಅಂತ ಒಂದು ದೊಡ್ಡ ನದಿ ಇದೆ ನಮ್ಮ ಹತ್ರ ಅಂತ ಹೇಳಿ. ನಾವು ಹೇಳ್ತೀವಿ ಏನಂತ ಹೇಳಿ, ಬರ್ರಿ ನಮ್ಮ ಹತ್ರ ಗಂಗಾ ನದಿ ಇದೆ. ಅಮೆಜಾನ್ ದ ಲಂಗ್ಸ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರ ಅಮೆಜಾನ್ ರೈನ್ ಫಾರೆಸ್ಟ್ ಅನ್ನ. ಪ್ರಪಂಚದ ಲಂಗ್ಸ್ ಏನಂತ ಕರಿತೀವಿ ನಾವು? ಶ್ವಾಸಕೋಶ. ಯಾಕಂತಂದ್ರೆ ಎಲ್ಲಾ ಕಾರ್ಬನ್ ಡೈಆಕ್ಸೈಡ್ ನ ಅದು ಸಿಂಕ್ ಏನ್ ಮಾಡುತ್ತೆ? ಕರಗಿಸ್ಕೊಳ್ಳುತ್ತೆ. ಅಂತ ಒಂದು ನಮ್ಮ ಹತ್ರ ರೈನ್ ಫಾರೆಸ್ಟ್ ಇದೆ, ನಿತ್ಯ ಹರಿದ್ವರ್ಣ ಕಾಡಿದೆ. ನಿಮ್ಮ ಹತ್ರ ಏನಿದೆ? ಬರ್ರಿ ನಮ್ಮ ಹತ್ರ ವೆಸ್ಟರ್ನ್ ಘಾಟ್ಸ್ ಇದೆ. ಹೌದ್ರಿ? ಬರ್ರಿ ನಮ್ಮ ಹತ್ರ ವೆಸ್ಟರ್ನ್ ಘಾಟ್ಸ್ ಐತೆ ಅಂತ. ಇವರು ಯಾರಂತಂದ್ರೆ ಇಂಗ್ಲೆಂಡ್ ಅವ್ರು ಹೇಳ್ತಾರೆ. ಇಂಗ್ಲೆಂಡ್ ಅವ್ರು ಬಂದು ಹೇಳ್ತಾರೆ, ನಮ್ಮ ಹತ್ರ ನೋಡು ಅಂತಂತ ದೊಡ್ಡ ಬಂದರುಗಳಿದಾವೆ. ಬರ್ರಿ ನಮ್ಮ ಹತ್ರ ಇನ್ನೂ ಇದಾವೆ, 13 ಅದಾವ ನಮ್ಮ ಹತ್ರ. ಪಶ್ಚಿಮ ಬಂದರುಗಳು, ಪೂರ್ವ ಬಂದರುಗಳು, ವೆಸ್ಟರ್ನ್ ಪೋರ್ಟ್ಸ್, ಈಸ್ಟರ್ನ್ ಪೋರ್ಟ್ಸ್ ಇದಾವೆ. ಬರ್ರಿ. ಅವ್ ಇಂಗ್ಲೆಂಡ್ ಅವರು ನಮ್ಮ ಹತ್ರ ದ್ವೀಪಗಳಿದಾವ ಅಂತ ಹೇಳ್ತಾರೆ. ಬರ್ರಿ ನಮ್ಮ ಹತ್ರನು ದ್ವೀಪಗಳಿದಾವೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಇದೆ. ಹೌದಾ? ಇಟಲಿದವರು ನಮ್ಮ ಹತ್ರ ಎಟ್ನಾ ಅನ್ನೋ ಒಂದು ಜ್ವಾಲಾಮುಖಿ ಪರ್ವತ ಇದೆ, ನಿಮ್ಮ ಹತ್ರ ಐತಾ? ಬರ್ರಿ ಇಲ್ಲಿ ಅಂಡಮಾನ್ ನಿಕೋಬಾರ್ ಅಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ, ನಾರ್ಕೊಂಡಮ್ ಐಲ್ಯಾಂಡ್ ಅಲ್ಲಿ ಇದೆ, ಬಂದ್ ನೋಡ್ರಿ. ಜ್ವಾಲಾಮುಖಿನೂ ಕೂಡ ಇದೆ ನಮ್ಮ ಹತ್ರ. ಏನ್ ಕೇಳ್ತೀರಿ ಎಲ್ಲವನ್ನೂ ಕೂಡ ಇದೆ ನಮ್ಮ ಹತ್ರ. ಕೋರಲ್ ಐಲ್ಯಾಂಡ್ಸ್ ಬೇಕಾ ನಿಮ್ಗೆ? ಅದು ಇದೆ. ಅದಕ್ಕೋಸ್ಕರ ಏನಂತಂದ್ರೆ ಇಡೀ ನಮ್ದು ಭಾರತವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಒಂದು ಉಪಖಂಡ. ಅದ್ರ ಜೊತೆಗೆ ಹೆಂಗ್ ಲೊಕೇಟ್ ಆಗಿದೆ ಭಾರತ ಇಡೀ ವರ್ಲ್ಡ್ ಅಲ್ಲಿ ಅಂತಂದ್ರೆ ಇಟ್ ಲೈಸ್ ಇನ್ ದ ಹಾರ್ಟ್ ಆಫ್ ದಿ ಏಷ್ಯಾ. ಏಷ್ಯಾದ ಒಂದು ಹಾರ್ಟ್ ಅಲ್ಲಿ ಇದೆ. ಹೌದ್ರಿ? ಹಾರ್ಟ್ ಅನ್ನ ಯಾಕೆ ನಾವು ಇಂಪಾರ್ಟೆಂಟ್ ಆರ್ಗನ್ ಅಂತ ಕರಿತೀವಿ? ಬ್ಲಡ್ ಅನ್ನ ಏನ್ ಮಾಡುತ್ತೆ ಅದು? ಉತ್ತರಕ್ಕೂ ಕಳಿಸುತ್ತೆ, ದಕ್ಷಿಣಕ್ಕೂ ಕೂಡ ಕಳಿಸುತ್ತೆ. ಹೌದಾ? ಬ್ಲಡ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅದು. ಅದ್ರಂಗೆ ನಮ್ದು ಭಾರತದ ಮೂಲಕ ಹಳೆ ಕಾಲದ ಸಿಲ್ಕ್ ರೋಡ್ ಕೂಡ ಹೋಗಿರುತ್ತೆ. ಇಲ್ಲಿ ಸಿಲ್ಕ್ ರೋಡ್ ಅದು ಚೈನಾದಿಂದ ಹಿಡಿದು ಅವಾಗಿನ ಹಳೆ ಕಾಲದಲ್ಲಿ ಸಿಲ್ಕ್ ರೋಡ್. ಆ ಸಿಲ್ಕ್ ರೋಡ್ ಯಾಕೆ ಕರಿತೀವಿ ಅಂತಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಜೋಡಿಸುತ್ತೆ, ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸುತ್ತೆ. ಅದು ಯಾಕೆ ಸಿಲ್ಕ್ ರೋಡ್ ಕರಿತೀವಿ ಅಂತಂದ್ರೆ ಅದನ್ನ ಚೈನಾದಿಂದ ಸಿಲ್ಕ್ ಅನ್ನ ಅವ್ರು ಎಕ್ಸ್ಪೋರ್ಟ್ ಮಾಡ್ತಿದ್ರು, ಉಳಿದಿದ್ ಮಟೀರಿಯಲ್ಸ್ ಅವ್ರು ಇಂಪೋರ್ಟ್ ಮಾಡ್ಕೊಳ್ತಿದ್ರು. ಗೊತ್ತಾಯ್ತಾ? ಅದಕ್ಕೋಸ್ಕರ ದ ಓಲ್ಡ್ ಸಿಲ್ಕ್ ರೋಡ್ ಅಂತ ಹೇಳಿ ಅದನ್ನ ಕರೀತಿದ್ರು. ಆ ಓಲ್ಡ್ ಸಿಲ್ಕ್ ರೋಡ್ಗೆ ಇವಾಗ ಅವರು ಹೊಸ ಹೆಸರು ಕೊಟ್ಟಿದ್ದಾರೆ. ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್, CPEC, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಅವ್ರ ಹೆಸರು ಕೊಟ್ಟಿರೋದು ಇವಾಗ. ಓಕೆನಾ? ಇದಿಷ್ಟು ಏನಂತಂದ್ರೆ ನಮ್ಗೆ ಭಾರತದ ಇಂಪಾರ್ಟೆನ್ಸ್, ಅದ್ರ ಜೊತೆಗೆ ಜಿಯೋಗ್ರಫಿದ ಇಂಪಾರ್ಟೆನ್ಸ್ ಅನ್ನ ಹೇಳ್ತಕ್ಕಂಥದ್ದು. ಓಕೆನಾ? ಗೊತ್ತಾಗ್ತಿದಲ್ಲ ಇದು? ಇದಿಷ್ಟೇನಂತಂದ್ರೆ ಒಂದ್ ರೀತಿ ನಮ್ಗೆ ಸಿಗ್ನಿಫಿಕೆನ್ಸ್ ಆಯ್ತು. ಮತ್ತೆ ಇನ್ನೊಂದು ಹೇಳ್ತಾರೆ, ಒಂದು ಕೋಟ್, ವಿಥೌಟ್ ಜಿಯೋಗ್ರಫಿ ಯು ಆರ್ ನೋ ವೇರ್.
ವಿಥೌಟ್ ಜಿಯೋಗ್ರಫಿ ಯು ಆರ್ ನೋ ವೇರ್ ಅಂತ ಹೇಳಿ ಹೇಳ್ತಾರೆ. ಭೂಗೋಳಶಾಸ್ತ್ರ ಗೊತ್ತಿಲ್ಲದೆ ನೀವು ಎಲ್ಲಿನೂ ಕೂಡ ಇಲ್ಲ ಅಂತ ಹೇಳಿ ಇದ್ರದ್ದು ಮೀನಿಂಗ್. ವಿಥೌಟ್ ಜಿಯೋಗ್ರಫಿ ಯು ಆರ್ ನೋ ವೇರ್. ಯಾಕೆ ಇದು ಕರೆದ್ರ ಅಂತಂದ್ರ ಫಸ್ಟ್ ನಿಮ್ಗೆ ಒಂದು ಕೇಳ್ತೀನಿ ನಾನು, ಏನಂತಂದ್ರೆ ವೇರ್ ಆರ್ ಯು ಅಂತ ಹೇಳಿ ಕೇಳ್ತೀನಿ. ಐ ಆಮ್ ಹಿಯರ್ ಅಂತ ಹೇಳ್ತೀನಿ. ವೇರ್ ವೇರ್ ಆರ್ ಯು ಅಂತ ನಿಮ್ ಕೇಳ್ತೀನಿ. ನೀವು ಹೇಳಿದ್ರೆ ಐ ಆಮ್ ಎಟ್ ಚೈತ್ರ ಇನ್ಸ್ಟಿಟ್ಯೂಟ್. ಈಗ ನಿಮ್ ಫ್ರೆಂಡಿಗೆ ಗೊತ್ತಿಲ್ಲ ವೇರ್ ಇಸ್ ಚೈತ್ರ ಇನ್ಸ್ಟಿಟ್ಯೂಟ್. ಅದಕ್ಕೆ ನೀವೇನ್ ಹೇಳ್ತೀರ? ಅದಕ್ಕೆ ಮತ್ತೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ಹೇಳ್ತೀರಿ, ಹೌದಾ? ಆ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಾಯ್ತಂದ್ರೆ ಯು ಯೂಸ್ ಡೈರೆಕ್ಷನ್ಸ್. ಯಾವ್ದು ಡೈರೆಕ್ಷನ್ಸ್? ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಹೌದಿಲ್ಲ? ವೀರೇಶ್ ಥಿಯೇಟರ್ದ ನಾರ್ತ್ ಅಲ್ಲಿ ಇದ್ದೀನಿ ನಾನಂತನೂ ಕೂಡ ಹೇಳ್ಬೋದು. ಅವ್ರ ಅಪೋಸಿಟ್ ಆಫ್ ವೀರೇಶ್ ಥಿಯೇಟರ್. ಅವ್ನಿಗೆ ವೀರೇಶ್ ಥಿಯೇಟರ್ ಗೊತ್ತಿಲ್ಲ ಅಂದ್ರೆ ಹೌದು, ಗೊತ್ತಾಗ್ತಿದಲ್ಲ ಈಗ. ಅದಕ್ಕೇನಂತಂದ್ರೆ ಫಸ್ಟ್ ಏನಂತಂದ್ರೆ ಈ ಲ್ಯಾಂಡ್ ಮಾರ್ಕ್ ಗಳು ನಮ್ಗೆ ಗೊತ್ತಿರಬೇಕು. ದೀಸ್ ಆರ್ ರೆಫರೆನ್ಸ್ ಪಾಯಿಂಟ್ಸ್. ಅದ್ರ ಜೊತೆಗೆ ಇವು ಮೇಜರ್ 4 ಡೈರೆಕ್ಷನ್ಸ್ ಆಯ್ತು ಅಂತಂದ್ರೆ ಮೈನರ್ ಡೈರೆಕ್ಷನ್ಸ್ ಕೂಡ ಇದಾವೆ. ಯಾವುದು ಅಂತಂದ್ರೆ ಒಂದು ಇಲ್ಲಿ ನಾರ್ತ್ ಈಸ್ಟ್, ಇದು ಸೌತ್ ಈಸ್ಟ್, ಇದು ಸೌತ್ ವೆಸ್ಟ್, ಇದು ನಾರ್ತ್ ವೆಸ್ಟ್. ಕನ್ನಡದಲ್ಲಿ ಇದನ್ನ ಈಸಾಗಿ ನೆನ್ಪಿಟ್ಕೋಬಹುದು. ಕನ್ನಡದಲ್ಲಿ ಹೆಂಗ್ ನೆನ್ಪಿಟ್ಕೋಬಹುದ್ರಿ? ನಮ್ಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅದು ಬಿಟ್ಟು ಮತ್ತೆ ಸಬ್ ಡಿವೈಡೆಡ್ ಇದಾವಲ್ಲ, ಅದನ್ನೇನಂತ ನೆನ್ಪಿಟ್ಕೊಡ್ರಿ ಅಂತಂದ್ರೆ ಊ, ಊ, ಈ, ಪೂ, ಊ, ಈ, ಪೂ. ಉತ್ತರ, ಈಶಾನ್ಯ, ಪೂರ್ವ, ಆ, ದ, ನೈ. ಊ, ಈ, ಪೂ, ಆ, ದ, ನೈ, ಪ, ವ. ಊ, ಈ, ಪೂ, ಆದ, ನೈ, ಪವ ಅಂತ ನೆನ್ಪಿಟ್ಕೊಳ್ರಿ. ಊ, ಈ, ಪೂ, ಆದ, ನೈ, ಪವ. ಇಲ್ಲಿ ಯಾವ್ದ್ರ ಇದು? ನೈ ಅಂತಂದ್ರೆ ನೈಋತ್ಯ, ಆ ಅಂತಂದ್ರೆ ವ ಅಂತಂದ್ರೆ ವಾಯುವ್ಯ. ಗೊತ್ತಾಯ್ತಲ್ಲ? ಇಂಗ್ಲಿಷ್ ಅಲ್ಲಿ ಈಸಿ. ಓಕೆನಾ? ಸೊ ಹಾಗಾದ್ರೆ ಇವಾಗ ಇನ್ ದಿಸ್ ಮಾಡರ್ನ್ ವರ್ಲ್ಡ್ ವೇರ್ ಆರ್ ಯು ಅಂತಂದ್ರೆ ನೀವೇನ್ ಮಾಡ್ತೀರಿ? ವಾಟ್ಸಪ್ ಓಪನ್ ಮಾಡ್ತೀರಿ, ಅದ್ರಲ್ಲಿ ಲೊಕೇಶನ್ ಇದೆ, ಅದ್ರಲ್ಲಿ ಮತ್ತೆ 2 ಆಪ್ಷನ್ ಇದೆ ನಿಮ್ಮ ಹತ್ರ. ಒಂದು ಲೈವ್, ಇನ್ನೊಂದು ಕರೆಂಟ್. ಹೌದಾ? ಲೈವ್, ಇವೆರಡರ ಒಂದನ್ನಾದ್ರೂ ನೀವು ಕಳಿಸ್ತೀರಿ. ಬಟ್ ಆ GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಯೂಸ್ ಮಾಡುತ್ತದು. GPS ಸ್ಯಾಟಲೈಟ್ಸ್ ಅನ್ನು ಯೂಸ್ ಮಾಡುತ್ತದು ನಿಮ್ದು ಕಮ್ಯುನಿಕೇಶನ್ ಗೆ. ಅಲ್ಲಿ ಏನ್ ಯೂಸ್ ಮಾಡುತ್ತದು? ಅದೇನ್ ಯೂಸ್ ಮಾಡುತ್ತೆ ಅಂದ್ರೆ ನಿಮ್ದು ಕೋಆರ್ಡಿನೇಟ್ಸ್ ಅನ್ನ ಯೂಸ್ ಮಾಡುತ್ತೆ. ಕೋಆರ್ಡಿನೇಟ್ಸ್ ಅನ್ನ ಯೂಸ್ ಮಾಡುತ್ತೆ. ಕೋಆರ್ಡಿನೇಟ್ಸ್ ಅಂದ್ರೆ ಏನ್ರಿ? ಅಂತಂದ್ರೆ ಇದು ಭೂಮಿ. ಈ ಭೂಮಿ ಮೇಲೆ ನಾವೇನಂತಂದ್ರೆ ಹಾರಿಜಾಂಟಲ್ ಲೈನ್ ಗಳನ್ನ ಹಾಕಿದೀವಿ. ಇವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿ ಕರಿತೀವಿ ನಾವು. ವೆರಿ ಗುಡ್. ಇದನ್ನ ನಾವೇನಂತಂದ್ರೆ ಅಕ್ಷಾಂಶ ಅಂತ ಹೇಳಿ ಕರಿತೀವಿ. ಹಾರಿಜಾಂಟಲ್ ಲೈನ್ಸ್, ಇಮ್ಯಾಜಿನರಿ ಲೈನ್ಸ್, ಇವು ಕೋಆರ್ಡಿನೇಟ್ಸ್ ಅಂತ ಬಂತು ಅಂದ್ರೆ. ಜೊತೆಗೆ ಏನಂತಂದ್ರೆ ನಾವು ವರ್ಟಿಕಲ್ ಲೈನ್ಸ್ ಅನ್ನು ಕೂಡ ಹಾಕಿದೀವಿ. ಇದೇನಂತ ಕರಿತೀವಿ ನಾವು? ಇವನ್ನ ಲಾಂಗಿಟ್ಯೂಡ್ಸ್, ರೇಖಾಂಶ ಅಂತ ಹೇಳಿ ಕರಿತೀವಿ. ಇವಾಗ ನೀವೇನಂತಂದ್ರೆ ನಿಮ್ದು ಮೊಬೈಲ್ ಇದೆ ನಿಮ್ ಕೈಯಲ್ಲಿ. ಈ ಮೊಬೈಲ್ ಅಲ್ಲಿ ನೀವು GPS ಯೂಸ್ ಮಾಡ್ತೀರಿ. ಆ GPS ಏನ್ ಮಾಡುತ್ತೀರಿ ಅಂತಂದ್ರೆ ನೀವು ಇಲ್ಲಿದ್ದೀರಿ, ಇಲ್ಲಿ ಈ ಕೋಆರ್ಡಿನೇಟ್ಸ್ ನಂಬರ್ ಅನ್ನು ಅದು ಸೆಂಡ್ ಮಾಡುತ್ತೆ. ಕೋಆರ್ಡಿನೇಟ್ಸ್ ನಂಬರ್ ಅನ್ನ. ದಟ್ ಮೀನ್ಸ್ ಏನ್ರಿ ಅಂತಂದ್ರೆ ನಮ್ಗೆ ಇದೊಂದು ರೆಫರೆನ್ಸ್ ಪಾಯಿಂಟ್, ಇದು 0 ಡಿಗ್ರಿ. ಇದೊಂದು ರೆಫರೆನ್ಸ್ ಪಾಯಿಂಟ್, ಇದು 0 ಡಿಗ್ರಿ. ಓಕೆನಾ? ಈ 0 ದಿಂದ ಮೇಲ್ಗಡೆ ಹೋಗ್ತಿದ್ದಂಗೆಲ್ಲ ನಮ್ಗೆ ಏನಂತಂದ್ರೆ ನಾರ್ತ್ ಅಂತ ಕರಿತೀವಿ. 0 ದಿಂದ ಕೆಳಗಡೆ ಬರ್ತಿದ್ದಂಗೆಲ್ಲ ನಾವು ಸೌತ್ ಅಂತ ಹೇಳಿ ಕರಿತೀವಿ. ನಾರ್ತ್ ಕೋಆರ್ಡಿನೇಟ್ಸ್, ಸೌತ್ ಕೋಆರ್ಡಿನೇಟ್ಸ್. ಮತ್ತೆ ಇಲ್ಲೊಂದು 0 ಇದೆ. ಆ 0 ದಿಂದ ನಾವು ಈ ಕಡೆ ಬರ್ತಿದ್ದಂಗೆ ವೆಸ್ಟ್ ಅಂತ ಕರಿತೀವಿ. 0 ದಿಂದ ಈ ಕಡೆ ಬರ್ತಿದ್ದಂಗೆ ನಾವು ಈಸ್ಟ್ ಅಂತ ಕರಿತೀವಿ. ಇಡೀ ಅರ್ತ್ ಅಲ್ಲಿ ನಾವೇನಂತಂದ್ರೆ ಈ ರೀತಿ ಕೋಆರ್ಡಿನೇಟ್ಸ್ ಗಳನ್ನ ಹಾಕಿದೀವಿ. ಗೊತ್ತಾಯ್ತಾ? ಇದೀವಿ ಫಸ್ಟ್ ಈ ಕೋಆರ್ಡಿನೇಟ್ಸ್ ಆಧಾರದ ಮೇಲೆ ಇವಕ್ಕೆ ನಂಬರ್ ಅನ್ನು ಕೂಡ ನಾವು ಕೊಡ್ತೀವಿ.
ಇಲ್ಲೇ ನಂಬರ್ ಕೊಡ್ತೀವಿ ಅಂತಂದ್ರೆ ನಾವು 0 to 90, 1 2 3 4 ಹಿಂಗ್ 90 ವರೆಗೂ ಕೊಡ್ತೀವಿ. ಸಿಮಿಲರ್ಲಿ ಕೆಳಗಡೆನೂ ಕೂಡ ಏನಂತಂದ್ರೆ ನಾವು 0 to 90. ಇಲ್ಲಿ 0 to 90 ಏನ್ರಿ ಇದು? ನಾರ್ತ್ ಆಫ್ 0, ನಾರ್ತ್ ಆಫ್ 0. ಇದು ಇಕ್ವೇಟ್ ಮಾಡ್ತಿದೆ ತಾನೆ. ಇಟ್ ಡಿವೈಡ್ಸ್ ಅರ್ತ್ ಇಂಟು 2 ಈಕ್ವಲ್ ಪಾರ್ಟ್. ಅರ್ತ್ ನ 2 ಭಾಗವಾಗಿ ಮಾಡ್ತಿದೆ ಇದು. ಅದಕ್ಕೋಸ್ಕರ ಇದು 0 ಡಿಗ್ರಿನ ನಾವು ಇಕ್ವೇಟರ್ ಅಂತ ಹೇಳಿ ಕರಿತೀವಿ. ನಾವು ಸಮಭಾಜಕ ವೃತ್ತ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಅದ್ರ ಮೇಲ್ಗಡೆ ಇರ್ತಕ್ಕಂಥವುಗಳು 90 ಅಕ್ಷಾಂಶಗಳು ಅಥವಾ 90 ಉತ್ತರದ ಅಕ್ಷಾಂಶಗಳು. ಓಕೆನಾ? 90 ನಾರ್ತ್ ಲ್ಯಾಟಿಟ್ಯೂಡ್ಸ್, 90 ಸೌತ್ ಲ್ಯಾಟಿಟ್ಯೂಡ್ಸ್ 0 ಡಿಗ್ರಿಯಿಂದ ಕೆಳಗಡೆ ಇದ್ರೆ. ಓಕೆನಾ? ಇದು ನೆನ್ಪಿಟ್ಕೊಂಡ್ರೆ ಇದು ಹೋಮ್ವರ್ಕ್ ಐತಿ ನಿಮಗೆ ಇವಾಗ. ಆಮೇಲೆ ಸೇಮ್ ಇದೇ ರೀತಿ ಅರ್ತ್ ನಾವು 2 ಈಕ್ವಲ್ ಹೆಮಿಸ್ಫಿಯರ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಒನ್ ಇಸ್ ಈಸ್ಟರ್ನ್ ಹೆಮಿಸ್ಫಿಯರ್, ಅದರ್ ಒನ್ ಇಸ್ ವೆಸ್ಟರ್ನ್ ಹೆಮಿಸ್ಫಿಯರ್. ಇವು ಎಷ್ಟು ಲೈನ್ಗಳು ಹಾಕ್ತಿವಿ ಅಂತಂದ್ರೆ ನಾವು ಟೋಟಲ್ 180 ಲೈನ್ಗಳನ್ನ ಹಾಕ್ತಿವಿ ಈ ಅರ್ತ್ಗೆ. 180 ಲೈನ್ಗಳು. ಇದು ವೆಸ್ಟರ್ನ್ ಹೆಮಿಸ್ಫಿಯರ್ ಇರ್ತಕ್ಕಂಥ 180 ಲೈನ್ಸ್. ಸಿಮಿಲರ್ಲಿ ಇಲ್ಲಿ ಇರ್ತಕ್ಕಂಥ 180 ಲೈನ್ಸ್ ಈಸ್ಟರ್ನ್ ಹೆಮಿಸ್ಫಿಯರ್. ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಒಂದು ಕೋಆರ್ಡಿನೇಟ್ಸ್ ಗಳು ಸಿಗ್ತಾವೆ. ನಿಮ್ ಮೊಬೈಲ್ ಅಲ್ಲಿ ಲೊಕೇಶನ್ ಅನ್ನ ಓಪನ್ ಮಾಡ್ಕೊಂಡು ಅದ್ರ ಕೋಆರ್ಡಿನೇಟ್ಸ್ ಏನಾದ್ರು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನಮ್ದು ಇಂಡಿಯಾ ಇಲ್ಲಿ ಬರುತ್ತೆ, ದಟ್ ಮೀನ್ಸ್ ನಮ್ದು ಕೋಆರ್ಡಿನೇಟ್ಸ್ ಅಕ್ಷಾಂಶಗಳು ನಾರ್ತ್ ಅಲ್ಲಿ ಇರುತ್ತಾ ಸೌತ್ ಅಲ್ಲಿ ಇರುತ್ತಾ? ಅಕ್ಷಾಂಶಗಳು ನಾರ್ತ್ ಅಲ್ಲಿ ಇರುತ್ತಾ ಸೌತ್ ಅಲ್ಲಿ ಇರುತ್ತಾ? ಇಲ್ಲಿ ಮೇಲ್ಗಡೆ ಇದ್ರೆ 0 ಡಿಗ್ರಿ ಮೇಲ್ಗಡೆ ಇದ್ರೆ ನಾರ್ತ್ ಅಲ್ಲಿ ಇರುತ್ತೆ, ಉತ್ತರದ ಅಕ್ಷಾಂಶಗಳಲ್ಲಿ ಇರ್ತೀವಿ ನಾವು. ಇಲ್ಲಿ ಏನು ಮ್ಯಾಟರ್ ಆಗಿಲ್ಲ, ನಾರ್ತ್ ಈಸ್ಟ್ ಮ್ಯಾಟರ್ ಆಗಿಲ್ಲ. ಇಲ್ಲಿ ಓನ್ಲಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ 4 ಹೆಮಿಸ್ಫಿಯರ್ಸ್. ಈ 4 ಹೆಮಿಸ್ಫಿಯರ್ ಅಷ್ಟೇ ಬರ್ತವೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಕಲಿತೀವಿ. ನಿಮ್ಗೆ ಹೇಳ್ತಿದ್ದೀನಿ ಕೋಆರ್ಡಿನೇಟ್ಸ್. ಯಾಕಂತಂದ್ರೆ ದಿಕ್ಕುಗಳ ಬಗ್ಗೆ ಮಾತಾಡ್ತಿದ್ವಲ್ಲ, ಒಂದು ಸ್ಟೇಟ್ಮೆಂಟ್ ಅನ್ನು ಪ್ರೂವ್ ಮಾಡತ್ತಿದ್ದೆ ನಾನು. ವಿತೌಟ್ ಜಿಯೋಗ್ರಫಿ ಯು ಆರ್ ನೋ ವೇರ್ ಅಂತ ಹೇಳಿ. ಮುಂಚೆ ಎಲ್ಲ ಏನಂತಂದ್ರೆ ಈ ಗುಡ್ಡ ಇದೆ, ಆ ಗುಡ್ಡದ ಲೆಫ್ಟಿಗೆ ಬಾ, ಅಲ್ಲೊಂದು ನದಿ ಇದೆ, ಆ ನದಿ ದಡದಲ್ಲಿ ಕುಂತಿರ್ತೀನಿ ಅಂತ ಹೇಳಿ ಹೇಳ್ತಿದ್ರು. ಹೌದಾ? ರಾತ್ರಿ ಹೊತ್ತು ಬಂದ ಅಂತಂದ್ರೆ ಆ ನದಿ ದಡದ ಹತ್ರ ಒಂದ್ ಬೆಂಕಿ ಹಚ್ಚಿರ್ತೀನಿ ನೋಡು, ಅಲ್ಲೇ ಬಾ, ಇಬ್ರು ಸೇರಿ ಮೀನ ಬಿಸಿ ಮಾಡಾಕತ್ತೀನಿ, ಉರ್ದಿದ್ ಮೀನ ತಿಂದು ಮಕ್ಕೊಂಡ್ಬಿಡೋಣ ಅಂತ ಹೇಳಿ. ಹೌದಿಲ್ರಿ? ಇವಾಗ ಏನಾಯ್ತ್ರಿ, ಮೆಟ್ರೋಗಳಿದಾವ. ಆ ಮೆಟ್ರೋದು ಹೊಸಹಳ್ಳಿ ಸ್ಟಾಪಿಗೆ ಹೇಳಿ, ಹೊಸಹಳ್ಳಿ ಸ್ಟಾಪ್ ಇಂದ ಸ್ವಲ್ಪ ಲೆಫ್ಟಿಗೆ ಬಂದ್ಬಿಡು, ಅಲ್ಲೊಂದು ಬಿಲ್ಡಿಂಗ್ ಕಾಣಿಸುತ್ತೆ, ಆ ಬಿಲ್ಡಿಂಗ್ 3rd ಫ್ಲೋರ್ ಅಲ್ಲಿ ಇದೀನಿ. ಜಿಯೋಗ್ರಫಿ ಟರ್ಮ್ಸ್. ಬಟ್ ಅದಕ್ಕಿಂತ ಅಪ್ಡೇಟೆಡ್ ಆಗಿ ಇವಾಗ ಏನ್ ಬಂತ್ರಿ ಇದು GPS, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಓಕೆನಾ? ಇದು ಬಂದಿರೋದು ಇವನ್ನ ಯೂಸ್ ಮಾಡುತ್ತೆ. ನಾರ್ತ್ ಸೌತ್ ಕೋಆರ್ಡಿನೇಟ್ಸ್ ಯೂಸ್ ಮಾಡುತ್ತೆ ಅಂತ ಹೇಳಿ ಅದೊಂದು ನಮ್ಗೆ ಗೊತ್ತಿರ್ಲಿ. ಓಕೆನಾ? ಇದಿಷ್ಟೇನಂತಂದ್ರೆ ನಮ್ಗೆ ಜಿಯೋಗ್ರಫಿದು ಇಂಟ್ರೊಡಕ್ಷನ್ ಆಗಿತ್ತು. ಇಂಟ್ರೊಡಕ್ಷನ್ ಜೊತೆಗೆ ಇಲ್ಲಿ ಏನಂತಂದ್ರೆ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ಈ ಪದದಿಂದ ಸ್ಟಾರ್ಟ್ ಮಾಡಿ ಯಾಕೆ ಸಿಗ್ನಿಫಿಕೆನ್ಸ್ ಅಷ್ಟಿದೆ ಜಿಯೋಗ್ರಫಿದು ಅಂತ ಹೇಳಿ, ಯಾವ ರೀತಿ ಇದು ಮನುಷ್ಯನಿಗೆ ಕೂಡ ಸಂಬಂಧಪಟ್ಟಿದೆ. ಓಕೆನಾ? ಸೊ ಹಾಗಾಗಿ ಒಂದ್ಸತಿ ಇಲ್ಲಿ ಸಿಲೆಬಸ್ ಅನ್ನ ಹೇಳ್ತೀನಿ ನಿಮ್ಗೆ, ನೋಡ್ರಿ. ಜಿಯೋಗ್ರಫಿಲಿ ನಮ್ಗೆ ಏನಂತಂದ್ರೆ ಫಿಸಿಕಲ್ ಜಿಯೋಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ. ಗೊತ್ತಾಯ್ತಲ್ಲ? ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ನಾವ್ ಏನೇನ್ ಕಲಿತೀವಿ ಅಂತ ಹೇಳಿ. ಸಿಮಿಲರ್ಲಿ ನಮ್ಗೆ ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರ. ಓಕೆನಾ? ಇಂಡಿಯನ್ ಜಿಯೋಗ್ರಫಿ. ಅಂಡ್ ದೆನ್ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕದ ಭೂಗೋಳಶಾಸ್ತ್ರ. ಓಕೆ? ಇಲ್ಲಿ ವರ್ಲ್ಡ್ ಜಿಯೋಗ್ರಫಿ. ಈ ವರ್ಲ್ಡ್ ಜಿಯೋಗ್ರಫಿನ ನಾವು ನಮ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಯಾವ ರೀತಿ ಓದ್ತೀವಿ ಅಂತಂದ್ರೆ, ನಾವ್ ಇಲ್ಲೇನ್ ಫಿಸಿಕಲ್ ಜಿಯೋಗ್ರಫಿ ಓದ್ತೀವಲ್ಲ,
ಈ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾವು ವರ್ಲ್ಡ್ ಜಿಯೋಗ್ರಫಿನ ಕವರ್ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಗೆ ಏನಂತಂದ್ರೆ ಇಲ್ಲಿ ಮ್ಯಾಪ್ ರೀಡಿಂಗ್, ಮ್ಯಾಪ್ ರೀಡಿಂಗ್ ಮ್ಯಾಪ್ ರೀಡಿಂಗ್ ಇಲ್ಲಿ ನೋಡ್ರಿ, ಈ ಮ್ಯಾಪ್ ರೀಡಿಂಗ್ ಅಲ್ಲೇ ನಾವೇನ್ ಓದ್ತೀವಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ನಾವಿಲ್ಲಿ ಕವರ್ ಮಾಡ್ತೀವಿ. ಪ್ರಚಲಿತ ಘಟನೆಗಳನ್ನ, ಕರೆಂಟ್ ಅಫೇರ್ಸ್, ಓಕೆನಾ. ಈ ಕರೆಂಟ್ ಅಫೇರ್ಸ್ ನ ಓದ್ಬೇಕಾಯ್ತು ಅಂತಂದ್ರೆ ಒಂದು ನಮ್ ತಲೆಯಲ್ಲಿ ಇರ್ಬೇಕು ಏನಂತಂದ್ರೆ ಕರೆಂಟ್ ಅಫೇರ್ಸ್ ಇಸ್ ಆಲ್ ಅಬೌಟ್ ಪೊಲಿಟಿಕಲ್ ಜಿಯೋಗ್ರಫಿ. ಪೊಲಿಟಿಕಲ್ ಜಿಯೋಗ್ರಫಿ, ಪೊಲಿಟಿಕಲ್ ಜಿಯೋಗ್ರಫಿ ಅಂದ್ರೆ ಇಲ್ಲಿ ರಾಜಕೀಯ ಮ್ಯಾಟರ್ ಆಗುತ್ತೆ ಇಲ್ಲಿ. ಯಾಕಂತ ನೋಡ್ರಿ, ಇಲ್ಲಿ ಕರೆಂಟ್ ಅಫೇರ್ಸ್ ಯಾಕೆ ಕ್ವಶನ್ಸ್ಗಳು ಉಂಟಾಗುತ್ತೆ ಅಂತಂದ್ರೆ, ಒಂದು ಕರೆಂಟ್ ಅಫೇರ್ಸ್ ಇಲ್ಲಿ ಮೇಲ್ಗಡೆ ನೋಡುತ್ತವಲ್ಲ, ಇಲ್ಲೆಲ್ಲ ಬರ್ಬೋದು ಕರೆಂಟ್ ಅಫೇರ್ಸ್. ಫಿಸಿಕಲ್ ಜಿಯೋಗ್ರಫಿ ದಟ್ ಮೀನ್ಸ್ ವೋಲ್ಕೆನೋ ಅಂತ ನಾವ್ ಇಲ್ಲಿ ಕಲಿತೀವ, ಜ್ವಾಲಾಮುಖಿ ಅಂತ ಹೇಳಿ. ರೀಸೆಂಟ್ ಆಗಿ ಯಾವ್ದಾದ್ರು ಒಂದು ಜ್ವಾಲಾಮುಖಿ ಪರ್ವತ ಸ್ಫೋಟ ಆಗಿತ್ತು ಅಂತಂದ್ರೆ ಅದು ಯಾವ ದೇಶದಲ್ಲಿದೆ, ಈ ರೀತಿ ಕ್ವಶನ್ ಬರಬಹುದು. ಈ ಟೈಪ್ ಸಮಥಿಂಗ್ ರಿಲೇಟೆಡ್ ಟು ಫಿಸಿಕಲ್ ಜಿಯೋಗ್ರಫಿ. ಅದೇ ಪೊಲಿಟಿಕಲ್ಗೆ ನಾವಿಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಯೂನಿಯನ್ ಅಂತ ಒಂದಿದೆ. ಯುರೋಪಿಯನ್ ಯೂನಿಯನ್ ಅಂತಂದ್ರೆ ಯುರೋಪ್ ಖಂಡದ ರಾಷ್ಟ್ರಗಳು ಸೇರ್ಕೊಂಡು ಏನ್ ಮಾಡ್ಯಾವಂತಂದ್ರೆ, ಅವು ಸಣ್ಣ ಪುಟ್ಟ ರಾಷ್ಟ್ರಗಳು, ನಮ್ ಭಾರತದ ಹೆಂಗ್ ರಾಜ್ಯಗಳಿದಾವಲ್ಲ ಅಂತ ಪರಿ ಇರ್ತಕ್ಕಂಥ ರಾಷ್ಟ್ರಗಳು, ಅವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾರೆ, ಈಗ ನಾವೆಲ್ಲ ಪ್ರತಿಯೊಂದು ದೇಶಕ್ಕೂ ಬಾರ್ಡರ್ ಹಾಕೊಂಡು ಕುತ್ಕೊಂಡ್ರೆ ನಡೆಯಂಗಿಲ್ಲ, ಅಲ್ಲೇ ಖರ್ಚಾಗುತ್ತ. ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಒಂದು ಯೂನಿಯನ್ ಮಾಡ್ಕೊಂಡ್ ಬಿಡೋಣ. ಒಂದು ಯೂನಿಯನ್ ಮಾಡ್ಕೊಂಡು ವಿತೌಟ್ ವೀಸಾ ಎಂಟ್ರಿ ನಾವು ಕೊಡೋಣ. ಸೊ ವೀಸಾ ಏನ್ಮೇಲೆ ಏನ್ ನಾವ್ ಮಾಡೋಣ, ಫ್ರೆಂಚ್ ವೀಸಾ ಅಂತಲ್ಲ, ಇಟಲಿ ವೀಸಾ ಅಂತಲ್ಲ, ಒಂದು ಯುರೋಪಿಯನ್ ಯೂನಿಯನ್ ವೀಸಾ ಮಾಡ್ಬಿಡೋಣ. ಸೊ ದಟ್ ವೀಸಾ ಫ್ರೀ ಎಂಟ್ರಿ ಎಲ್ಲರಿಗೂ ಸಿಗ್ಲಿ, ವ್ಯಾಪಾರನು ಕೂಡ ಈಸಿಯಾಗಿ ಆಗ್ಲಿ. ಹೌದ್ರಿ, ಇಮ್ಯಾಜಿನ್ ಮಾಡ್ಕೊಳ್ರಿ, ಮಧ್ಯಪ್ರದೇಶದಿಂದ ತಮಿಳ್ನಾಡಿಗೆ ಬರ್ಬೇಕಂತಂದ್ರೆ ಅಷ್ಟು ರಾಜ್ಯಗಳ ಮೂಲಕ ಹೋಗಬೇಕಾದ್ರು. ಮಧ್ಯಪ್ರದೇಶ್, ಅದ್ರ ಪಕ್ಕದ ಗುಜರಾತ್, ಹೌದಾ, ಅದ್ರ ಕೆಳಗಡೆ ಬಂತಂದ್ರೆ ನಮಗೆ ಮಹಾರಾಷ್ಟ್ರ, ಈ ಕಡೆ ತೆಲಂಗಾಣ, ಹೌದಾ, ಆಂಧ್ರ ಪ್ರದೇಶ್, ಕರ್ನಾಟಕ, ಇಷ್ಟು ರಾಜ್ಯಗಳ ಮೂಲಕ ಹೋಗ್ಬೇಕಾ? ಇಲ್ಲೇನಾದ್ರು ಟ್ಯಾಕ್ಸ್ ಎಲ್ಲ ಬೀಳುತ್ತಾ? ಇಲ್ಲಲ್ಲ. ಅದೇ ಪಾಕಿಸ್ತಾನದಿಂದ ಬಂತು ಅಥವಾ ಚೈನಾದಿಂದ ಬಂತು, ಎಕ್ಸ್ಪೋರ್ಟ್ ಇಂಪೋರ್ಟ್ ಡ್ಯೂಟಿ ಅಂತ ಹಾಕ್ತಿವ, ಅಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಡ್ಯೂಟಿ ಕೊಟ್ಟು ಒಳಗಡೆ ಬರ್ಬೇಕ್ರಿ ಅವ್ ಪ್ರಾಡಕ್ಟ್ಸ್. ಹಂಗೆಲ್ಲ ಬೇಡ ನಮ್ಗೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳಿ ಒಂದು ನಾವು ಮಾಡ್ತೀವಿ. ಸೊ ಪೊಲಿಟಿಕಲಿ ವಿಲ್ ಕ್ರಿಯೇಟ್ ಒನ್ ಯೂನಿಯನ್ ಸೊ ದಟ್ ಅವರ್ ಕಾಮರ್ಸ್ ವಿಲ್ ಬಿ ಈಸಿ. ನಮ್ದೇನಪ್ಪಾ ಅಂತಂದ್ರೆ ವಾಣಿಜ್ಯ ಕ್ರಿಯೆಗಳು ಈಸಿಯಾಗಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತೀವಿ. ಸೊ ಇದು ರೆಡಿ ಆಗಿರುತ್ತೆ. ಓಕೆ, ಕ್ವಶನ್ ಹೆಂಗ್ ರೇಸ್ ಆಗ್ತವೆ ನಮ್ಮ ಎಕ್ಸಾಮ್ ಅಲ್ಲಿ? ಕರೆಂಟ್ ಅಫೇರ್ಸ್ ಕ್ವಶನ್ ಅನ್ನು ನಾವು ನೋಡೋದಾದ್ರೆ ಇಷ್ಟ ದಿನ ಎಷ್ಟಂತಂದ್ರೆ 27 ರಾಷ್ಟ್ರಗಳು ಈ ಯುರೋಪಿಯನ್ ಯೂನಿಯನ್ ಅಲ್ಲಿ ಇರೋದು. ಇವಾಗ 28ನೇ ರಾಷ್ಟ್ರವಾಗಿ ಯಾವ್ದು ಬಂದಿದೆ ಅದರಲ್ಲಿ ಅಂತ ಕ್ವಶನ್ಗಳು ಬರುತ್ತೆ. ಯಾಕಂದ್ರೆ ಇವಾಗ ರೀಸೆಂಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಅದು ಯಾವ್ದ್ರಿ ಅಂತಂದ್ರೆ ಕ್ರೊಯೇಷಿಯಾ ಜಾಯಿನ್ ಆಗುತ್ತೆ ಯುರೋಪಿಯನ್ ಯೂನಿಯನ್ಗೆ, ಈ ರೀತಿ ಕ್ವಶನ್ಗಳು ಬರುತ್ತೆ. ಇದು ರಾಜಕೀಯವಾಗಿರ್ತಕ್ಕಂಥದ್ದು, ಹೌದಾ. ಅದ್ರ ಜೊತೆಗೆ ಈ ಕಂಟಿನ್ಯೂಸ್ ನ್ಯೂಸ್ ಅಲ್ಲಿ ಇರ್ತಕ್ಕಂಥದ್ದು ಇಸ್ರೇಲ್ ಹಮಾಸ್ ಯುದ್ಧ, ಹೌದಾ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಇಸ್ರೇಲ್ದು ರಾಷ್ಟ್ರದ ಬಾರ್ಡರ್ ಇದೆ ಅಲ್ಲ, ಆ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ಯಾವ ಇದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇಸ್ರೇಲ್ದು ನಮ್ಗೆ ಎಲ್ಲ ರಾಷ್ಟ್ರಗಳು ಬೇಕಾಗಿಲ್ಲ. ಪೊಲಿಟಿಕಲಿ ದ ಕಂಟ್ರೀಸ್ ವಿಚ್ ಆರ್ ಇನ್ ನ್ಯೂಸ್ ವಿ ಹ್ಯಾವ್ ಟು ನೋ ಅಬೌಟ್ ದಟ್ ಕಂಟ್ರಿ ಓನ್ಲಿ. ರಾಜಕೀಯವಾಗಿ ಯಾವ್ದು ನ್ಯೂಸ್ ಅಲ್ಲಿ ಇದೆ, ರಾಜಕೀಯವಾಗಿ ಯುದ್ಧ ಆಗಿರ್ಬೋದಲ್ಲಿ, ಏನಾದ್ರೂ ಒಂದು ಸಮಸ್ಯೆ ಆಗಿರಬಹುದು, ಅಂತ ಪ್ಲೇಸಸ್ ಗಳ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಇದನ್ನ ಫೋಕಸ್ ಮಾಡ್ಬೇಕು ನಾವ್ ಅಷ್ಟೇ. ಸೊ ಆ ಬಾರ್ಡರಿಂಗ್ ಕಂಟ್ರೀಸ್ ಅಲ್ಲಿ ಯಾವ್ದಾದ್ರು ಸಮುದ್ರನು ಸೇರುತ್ತಾ ಇಲ್ಲ, ಓಕೆನಾ. ಇಲ್ಲಿ ಏನ್ ಮಾಡ್ತಾನಂತಂದ್ರೆ 4 ಆಪ್ಷನ್ ಕೊಡ್ತಾನೆ. 4 ಆಪ್ಷನ್ ಕೊಟ್ಟು ಯಾವ್ದು ಇಲ್ಲ ಅಂತ ಕೇಳ್ತಾನೆ.
ಯಾವುದು ಬಾರ್ಡರ್ ಅನ್ನ ಹಂಚಿಕೊಂಡಿಲ್ಲ. ಗೊತ್ತಾಗ್ತಿದೆಲ್ಲ ಕ್ವಶನ್ ಹೆಂಗ್ ಫ್ರೇಮ್ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾವ್ ಏನಂತಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ನಾವು ಫೋಕಸ್ ಮಾಡಿದಾಗ ಇಲ್ಲೆಲ್ಲ ನಾವು ಮಾಡಿರ್ತೀವಿ. ಓಕೆನಾ, ಇಲ್ಲಿ ಎಲ್ಲವನ್ನು ಕೂಡ ಪೊಲಿಟಿಕಲಿ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಇಂಥ ರಾಷ್ಟ್ರಗಳಿಗೆ ಮಾತ್ರ ದ ಕಂಟ್ರೀಸ್ ವಿಚ್ ಆರ್ ಇನ್ ನ್ಯೂಸ್ ಆರ್ ದ ಗ್ರೂಪ್ ಆಫ್ ಕಂಟ್ರೀಸ್ ವಿಚ್ ಆರ್ ಇನ್ ನ್ಯೂಸ್ ಅವನ್ನ ನಾವು ನೆನ್ಪಿಡ್ಬೇಕು. ಗೊತ್ತಾಯ್ತ್ರಿ ಇಷ್ಟು. ಕ್ರೊಯೇಷಿಯಾ ಕ್ರೊಯೇಷಿಯಾ ಅದು ಇನ್ನೂ ಜಾಯಿನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇವು ಕ್ವಶನ್ ನೆಕ್ಸ್ಟ್ ಆಗುತ್ತೆ, ಕರೆಂಟ್ ಅಫೇರ್ಸ್ ಅಲ್ಲಿ ಬಂದೇ ಬರುತ್ತೆ ಇದು. ಓಕೆನಾ, ಕ್ರೊಯೇಷಿಯಾ ಅಂತ ಹೇಳಿ. ಓಕೆನಾ, ಇಷ್ಟು ಗೊತ್ತಾಯ್ತ್ರಿ ಇವಾಗ. ಇವಾಗ ನಾವೇನಂತಂದ್ರೆ ನಾಳೆ ಏನೇನು ಮಟೀರಿಯಲ್ಸ್ ಅವೆಲ್ಲವನ್ನು ಕೂಡ ನೋಡೋಣ. ಯಾವ್ಯಾವ ಮಟೀರಿಯಲ್ಸ್ ನೀವು ಇದನ್ ಬಿಟ್ಟು ಎಕ್ಸ್ಟ್ರಾ ಓದೋದ್ ಇರುತ್ತಾ ಏನು ಅಂತ ಹೇಳಿ. ಅದೆಲ್ಲದಕ್ಕಿಂತ ಮುಂಚೆ ನೆಕ್ಸ್ಟ್ ಕ್ಲಾಸ್ ಇಂದ ನೀವೇನಂತಂದ್ರೆ ಒಂದು ಅಟ್ಲಾಸ್ ಅನ್ನು ತರಬೇಕು. ಅಟ್ಲಾಸ್ ಅಂದ್ರೆ ಏನ್ರಿ? ಅದು ಒಂದು ಬುಕ್ ವಿಚ್ ಕಂಟೈನ್ಸ್ ದ ಮ್ಯಾಪ್ ಆಫ್ ಆಲ್ ದ ಕಂಟ್ರೀಸ್ ಅಂಡ್ ಕಾಂಟಿನೆಂಟ್ಸ್. ಓಕೆನಾ, ಓರಿಯೆಂಟಲ್ ಬ್ಲಾಕ್ ಸ್ವಾನ್ ಅಂತ ಹೇಳಿ ಯಾರು ತಗೊಳ್ರಿ, ಇಲ್ಲಿ ಆಕ್ಸ್ಫರ್ಡ್ ತಗೊಳ್ರಿ. ಇಟ್ ಇಸ್ ಬೆಟರ್ ಯು ಬೈ ಓರಿಯೆಂಟಲ್ ಬ್ಲಾಕ್ ಸ್ವಾನ್, ಓರಿಯೆಂಟಲ್ ಬ್ಲಾಕ್ ಸ್ವಾನ್ ಅಟ್ಲಾಸ್. ಅಟ್ಲಾಸ್ ಅನ್ನ ನೀವು ತರಬೇಕು. ಓಕೆನಾ, ಅಟ್ಲಾಸ್ ಅನ್ನು ತರೋದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಯಾವುದೇ ನ್ಯೂಸ್ ನೀವು ನೋಡಿದ್ರು ಇನ್ಮೇಲಿಂದ ಯಾವುದೇ ನ್ಯೂಸ್ ಅಲ್ಲಿ ಪ್ಲೇಸ್ ಅಂತ ನೀವು ನೋಡ್ತೀರಿ, ಪ್ಲೇಸ್ ಅದ್ರಲ್ಲಿ ಯಾವ್ದ್ರಿ ಅಂತ ಮೇಜರ್ ಸಿಟೀಸ್ ಇರಬೇಕು. ಇವತ್ತು ಬೆಳಿಗ್ಗೆ ಹೇಳಿದ್ರು ನಿಮ್ಗೆ ನೈರೋಬಿ ಕೇಳಿಸಿತ್ತು ನನಗೆ. ನೈರೋಬಿ ಅಂತ ಹೇಳಿದ್ರ ಸರ್ ಬೆಳಿಗ್ಗೆ ಕ್ಲಾಸ್ ಅಲ್ಲಿ. ನೈರೋಬಿ ಯಾವ ಕೀನ್ಯಾ ಯಾವ ಖಂಡದಲ್ಲಿ ಬರುತ್ತೆ ಫಸ್ಟ್ ನೋಡ್ಬೇಕು. ಆಫ್ರಿಕಾ ಖಂಡ ಅಂದ್ರೆ ಏನು ಇಷ್ಟ ಇರುತ್ತೇನ್ರಿ ಅದು? ಹೌದಾ, ಆಫ್ರಿಕಾ ಖಂಡ ಅಂತಂದ್ರೆ ಆ ಆಫ್ರಿಕಾ ಖಂಡದಲ್ಲಿ ಅದು ಎಲ್ಲಿ ಬರುತ್ತೆ? ಆಫ್ರಿಕಾ ಖಂಡನ ನಾವು ಡಿವೈಡ್ ಮಾಡ್ತೀವಿ. ಇದ್ರದ್ದು ಉತ್ತರದಲ್ಲಿ ಬರುತ್ತೋ ದಕ್ಷಿಣದಲ್ಲಿ ಬರುತ್ತೋ ಹಂಗ್ ನೆನ್ಪಿಟ್ಕೋಬೇಕು ನೀವು. ರೆಫರೆನ್ಸ್ ಪಾಯಿಂಟ್ ಇರ್ಬೇಕಲ್ಲ ನಿಮಗೊಂದು, ಅವಾಗ ಮಾತ್ರ ಈಸಿ ನಿಮ್ಗೆ ಅದು ನೆನ್ಪಿಡೋದು. ಓಕೆನಾ, ಇದೊಂದು ಅಟ್ಲಾಸ್. ದಿಸ್ ಇಸ್ ದ ಫಸ್ಟ್ ಥಿಂಗ್ ಯು ಶುಡ್ ಡು. ಒಂದು ಅಟ್ಲಾಸ್ ಅನ್ನ ಬೈ ಮಾಡ್ಕೊಂಡು ನೀವು ಕ್ಲಾಸಿಗೆ ತರಬೇಕು. ಆಮೇಲೆ ನೀವು ಯಾವುದೇ ಪ್ಲೇಸ್ ಅನ್ನ ಓದಿದ್ರು ಕೂಡ ನಿಮ್ಮ ಹತ್ರ ಹೈಲೈಟರ್, ಈ ರೀತಿ ಹೈಲೈಟರ್ ಇರ್ತದಲ್ಲ ಈ ಕಲರ್ದು, ಅದನ್ನ ಹೈಲೈಟ್ ಮಾಡ್ಬೇಕು ಹಿಂಗೆ ಆ ಪ್ಲೇಸ್ ಅನ್ನ ನಿಮ್ದು ಮ್ಯಾಪ್ ಅಲ್ಲಿ, ಮತ್ತೆ ಬರ್ದಿಟ್ಕೊಂಡ್ಬಿಡ್ಬೇಕು ಒಂದ್ ಕಡೆ. ಓಕೆನಾ, ಅಷ್ಟು ಮಾಡೋದಲ್ದೆ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಹೋಗಿ ಗೂಗಲ್ ಇಮೇಜ್ ಮೊಬೈಲ್ ಅಲ್ಲಿ ಅಥವಾ ನಿಮ್ಮ ಹತ್ರ ಅಲ್ಲಿ ಮ್ಯಾಪ್ ಇರುತ್ತಲ್ಲ, ಮ್ಯಾಪ್ ಆಲ್ರೆಡಿ ಖರೀದಿ ಮಾಡಿ ಇವತ್ತೇ ತಗೊಂಡು ಹೋಗಿದ್ರೆ ಅಥವಾ ನಾಳೆ ಬೆಳಿಗ್ಗೆ ನೀವು ಇನ್ ಕೇಸ್ ತಗೊಳಗಿದ್ರು ಅದನ್ನ ಮಾಡಿ. ಒಟ್ ನನಗೇನಂತಂದ್ರೆ ನಾಳೆ ಮ್ಯಾಪ್ ರೆಡಿ ಇರ್ಬೇಕು ನಿಮ್ಮ ಹತ್ರ, ತರಬೇಕು ನೀವು ಆ ಬುಕ್. ಅದ್ರ ಜೊತೆಗೆ ನೀವು ವರ್ಲ್ಡ್ ಮ್ಯಾಪ್ ಬಿಡಿಸ್ಬೇಕು. ವರ್ಲ್ಡ್ ಮ್ಯಾಪ್ ನೀವು ಬಿಡಿಸ್ಬೇಕು. ಅದು ನಿಮ್ ಪ್ರಕಾರ ವರ್ಲ್ಡ್ ಮ್ಯಾಪ್ ಕಂಡ್ರು ಓಕೆ, ಅದಕ್ಕೇನು ಇಷ್ಟೇ ಮಾರ್ಕ್ಸ್ ಅಂತ ಏನಿಲ್ಲ. ಓಕೆನಾ, ವರ್ಲ್ಡ್ ಮ್ಯಾಪ್ ಅನ್ನ ನೀವು ಬಿಡಿಸ್ಬೇಕು. ನಾಳೆ ಬೆಳಿಗ್ಗೆ ಕ್ಲಾಸಿಗೆ ಬರ್ಬೇಕಾದ್ರೆ ರೆಡಿ ಇರ್ಬೇಕು ಮೊಬೈಲ್, ಇದು ನಿಮ್ದು ನೋಟ್ಸ್ ಅಲ್ಲಿ ರಫ್ ಆಗಿರ್ಲಿ. ಅದಕ್ಕೆ ನಿಮ್ಗೆ ಏನಂತಂದ್ರೆ ಕ್ಲೂ ಕೊಡ್ತೀನಿ ಹೆಂಗ್ ಬಿಡಿಸ್ಬೇಕಂತ ಹೇಳಿ. ನೀವು ರೆಫರೆನ್ಸ್ ಪಾಯಿಂಟ್ ತಗೊಳ್ರಿ. ರೆಫರೆನ್ಸ್ ಪಾಯಿಂಟ್ ಯಾವ್ದು ಅಂತಂದ್ರೆ 0 ಡಿಗ್ರಿ ಇಕ್ವೇಟರ್ ಅಂತ ಇರುತ್ತೆ. 0 ಡಿಗ್ರಿ ಇಕ್ವೇಟರ್ ಅಂದ್ರೆ ಭೂಮಿನ ಸೆಂಟರ್ ಪಾಯಿಂಟ್ ಇರ್ತದಲ್ಲ, ಅದನ್ನ ರೆಫರೆನ್ಸ್ ತಗೊಂಡು ಆಫ್ರಿಕಾ ಕಾಂಟಿನೆಂಟ್ ಅನ್ನು ಬಿಡಿಸ್ರಿ. ಫಸ್ಟ್ ಆಫ್ರಿಕಾ ಕಾಂಟಿನೆಂಟ್ ಅನ್ನು ಬಿಡಿಸ್ರಿ. ಆಫ್ರಿಕಾ ಕಾಂಟಿನೆಂಟ್ ಬಿಡಿಸಿದ್ಮೇಲೆ ಇಲ್ಲಿ ಮೇಲ್ಗಡೆ ಯುರೋಪ್ನ ಬಿಡಿಸ್ರಿ. ಓಕೆನಾ, ಯುರೋಪ್ನ ಬಿಡಿಸಿದ್ದಾದ್ಮೇಲೆ ಆಮೇಲೆ ಇಲ್ಲಿ ಇಂಡಿಯಾಕ್ ಬರ್ರಿ, ಇದು ಇಂಡಿಯಾ. ಆಮೇಲೆ ಈ ಕಡೆ ಸೈಡ್ ಏನಂತಂದ್ರೆ ಸೌತ್ ಈಸ್ಟ್ ಏಷ್ಯಾ ಎಲ್ಲ ಹೋಗುತ್ತೆ. ಈ ಟೈಪ್ ಸೌತ್ ಈಸ್ಟ್ ಏಷ್ಯಾ ಇದು ಪೂರ್ತಿ ನಿಮ್ಗೆ ಏನಂತಂದ್ರೆ ಯುರೋಪ್ ಕವರ್ ಆಯ್ತು, ಆಮೇಲೆ ಸಾರಿ ಇದು ಏಷ್ಯಾ ಕವರ್ ಆಯ್ತು, ಆಫ್ರಿಕಾ ಕವರ್ ಆಯ್ತು, ಇಲ್ಲಿ ನಿಮ್ಗೆ ಆಸ್ಟ್ರೇಲಿಯಾ ಇದೆ. ಓಕೆನಾ, ಇದೇ ಪಾಯಿಂಟ್ ನ ರೆಫರೆನ್ಸ್ ಇಟ್ಕೊಂಡು ಇಲ್ಲಿಂದ ಏನಪ್ಪಾ ಅಂತಂದ್ರೆ ನಿಮ್ಗೆ ಸೌತ್ ಅಮೆರಿಕಾ ಕಾಂಟಿನೆಂಟ್ ಕಾಣಿಸ್ಕೊಳ್ಳುತ್ತೆ. ಇದೇ ಪಾಯಿಂಟ್ ನೀವು ರೆಫರೆನ್ಸ್ ಆಗಿ ಇಟ್ಕೊಂಡು ಇದು ನಾರ್ತ್ ಅಮೆರಿಕಾ ಕಾಂಟಿನೆಂಟ್. ಈ ಟೈಪ್ ಅಂದಾಜಲ್ಲಿ ಬಿಡಿಸ್ರಿ. ಇಲ್ಲಿ ಇಂಗ್ಲೆಂಡ್ ಬರುತ್ತೆ. ಸರ್ ಹೇಳಿದ್ರಲ್ಲಿ ಇವತ್ತು ಸ್ವೀಡನ್ ಇಲ್ಲಿ ಬರ್ತಕ್ಕಂಥದ್ದು, ನಿಮ್ ಕಿನಿಯಾ ಇಲ್ಲಿದೆ.
ಮೇನ್ ಕಾಂಟಿನೆಂಟ್ಸ್ ಕವರ್ ಆಗಿ ಆಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಆ ಇಡೀ ಕಾಂಟಿನೆಂಟ್ಸ್ ಅನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ 7 ಕಾಂಟಿನೆಂಟ್ಸ್ ಇದಾವೆ. ಆ 7 ಕಾಂಟಿನೆಂಟ್ಸ್ ಅನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿಬೇಕು. ಇಳಿಕೆ ಕ್ರಮದಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಅಂಟಾರ್ಟಿಕಾ, ಯುರೋಪ್, ಆಸ್ಟ್ರೇಲಿಯಾ, ಈ 7 ಖಂಡಗಳನ್ನ ನೀವು ಬರಿಬೇಕು. ಮಾಡ್ತಿರಲ್ಲ ಇಷ್ಟು? ಸೈಜ್ ಮೇಲೆ ನೀವೇ ಹೇಳ್ರಿ ಇವಾಗ. ಹಾಗಾದ್ರೆ ಅತಿ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥ ಖಂಡ ಯಾವುದು? ಏಷ್ಯನ್. ಯಾಕ್ರಿ ಇಲ್ಲಿ ದೊಡ್ಡದು ಇಲ್ಲಿ ಐತಿ ನೋಡ್ರಿ, ನಮ್ ಮೂಲಿ. ಹೌದಾ? ಇಲ್ಲಿ ಚೈನಾ ಐತಿ. ಇವತ್ ನೀವು ಇದು ಬಿಡಿಸ್ಕೊಂಡ್ ಬಂದ್ರೆ ಆಮೇಲೆ ನಾನು ಒಂದಿಷ್ಟು ಮೇಜರ್ ವಾಟರ್ ಬಾಡೀಸ್ ಹೇಳ್ತೀನಿ, ಅದನ್ನ ಬರ್ರಿ, ಅವಾಗ ಇನ್ನೂ ತಲೆಗೆ ಹೋಗುತ್ತೆ. ಫಸ್ಟ್ ಇದು ಮಾಡಿ, ಇದ್ರ ಜೊತೆಗೆ ಇನ್ನೊಂದು ಚಿಕ್ಕ ಕೆಲಸ ಹೇಳ್ತೀನಿ. ಇದು ಮ್ಯಾಪ್ ಬಿಡಿಸ್ತೀರಲ್ಲ, ಆಮೇಲೆ ಪ್ರತಿಯೊಂದು ಪ್ರಮುಖ ಖಂಡ ಇದಾವಲ್ಲ, ಇವು ಪ್ರತಿಯೊಂದು ಕಾಂಟಿನೆಂಟ್ಸ್ ಇದಾವಲ್ಲ, ಇಂಡಿವಿಜುವಲ್ ಕಾಂಟಿನೆಂಟ್ಸ್, ಅದು ಇನ್ನೊಂದು ಖಂಡದ ಜೊತೆಗೆ ಲಿಂಕ್ ಇದೆ ಅನ್ನೋದು. ಓಕೆನಾ? ಟಚ್ ಆಗ್ತಕ್ಕಂಥದ್ದು. ಆ ಪಾಯಿಂಟ್ಸ್ ಅನ್ನ ಯಾವ್ದ್ರಿ? ಜಾಯಿನಿಂಗ್ ಪಾಯಿಂಟ್ಸ್ ಅನ್ನ ನೀವು ಬರೀಬೇಕು. ಮೊಬೈಲ್ ಸರ್ಚ್ ಮಾಡ್ರಿ, ತಲೆ ಬುದ್ಧಿ ಕೆಲ್ಸಕ್ಕೆ ಕೊಡ್ರಿ. ಬಾರ್ಡರ್ ಅಂತಾನು ಅನ್ಕೊಡ್ರಿ. ಬಾರ್ಡರಿಂಗ್ ನೇಷನ್ ಯಾವ್ದು ಅದನ್ನಾದ್ರೂ ಬರೀರಿ. ಅಥವಾ ನಿಮ್ಗೆ ಏನಂತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಟ್ರೈಟ್ಸ್ ಅಂತ ಕರೀತಾರೆ, ಕೆನಾಲ್ ಅಂತ ಕರೀತಾರೆ, ಅವೆಲ್ಲ ಇರ್ತವೆ, ಅವನ್ನ ನೀವು ಮಾಡ್ಕೊಂಡ್ ಬರ್ಬೇಕು. ಓಕೆನಾ? ಇದೊಂದು ಹೋಮ್ವರ್ಕ್ ಇದೆ. ಹೇಳಿದ ಕೆಲಸಗಳನ್ನ ನೀಟಾಗಿ ಶ್ರದ್ಧೆಯಿಂದ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಓಕೆನಾ? ಇದಿಷ್ಟೇ ಫಸ್ಟ್ ದಿನ ಕೆಲಸ ಕೊಟ್ಟಿದ್ದು, ಇಷ್ಟ ಮಾಡ್ರಿ. ಓಕೆ? ಏನು ಡೌಟ್ ಆಯ್ತಾ? ಇಷ್ಟ ಮಾಡ್ತಿರಲ್ಲ. ಓರಿಯೆಂಟಲ್ ಬ್ಲಾಕ್ ಸ್ವಾನ್ ಅಂತ ಎಕ್ಸಾಮಿಗೆ ಯಾವುದೇ ನೀವು ತಗೊಂಡ್ರು ಕೂಡ ಅದು ಬೇಕೇ ಬೇಕು ನಿಮ್ಗೆ. ಒಬ್ಬ ಆಸ್ಪಿರೆಂಟ್ ಹತ್ರ ಅದು ಇರ್ಲೇಬೇಕು. ಓಕೆನಾ? ಏನು ಡೌಟ್ ಇದೆ? ಏನಿಲ್ಲ. ಊಟ ಹಸುವಾಯ್ತನ, ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡೋಣ. ಓರಿಯೆಂಟಲ್ ಬ್ಲಾಕ್ ಸ್ವಾನ್. ಸಿಗುತ್ತೆ ಇಲ್ಲ, ಕೆಳಗಡೆ ಚೈತ್ರ ಬುಕ್ ಹೌಸ್ ಅಲ್ಲೇ ಸಿಗುತ್ತೆ. ಇಮೇಜ್ ತೋರಿಸ್ಬಿಡ್ತೀನಿ ನಿಮ್ಗೆ. ನಾಳೆ ಒಂದು ಮೇನ್ಸ್ ಆನ್ಸರ್ ರೈಟಿಂಗ್ ಇದು ಕ್ರಿಪ್ಟಿವ್ ಆನ್ಸರ್ ಬರ್ಕೊಂಡ್ ಬರ್ರಿ ಅಂತ ಹೇಳಿ ಸ್ಕೂಲಲ್ಲಿ ಪ್ರಬಂಧ ಎಲ್ಲ ಬರೀತಿದ್ರಲ್ಲ ಅಂತದ್ದು, ಅದ್ರ ಒಂದು ಶಾರ್ಟ್ ಆಗಿ ಒಂದ್ ಪೇಜ್ ಅಲ್ಲಿ ಇದಿದೆ ನೋಡ್ರಿ. ಇದು ಓರಿಯೆಂಟಲ್ ಬ್ಲಾಕ್ ಸ್ವಾನ್ ಸ್ಕೂಲ್ ಅಟ್ಲಾಸ್. ಇದನ್ನೊಂದು ತಗೋಬೇಕು ನೀವು. ಮ್ಯಾಪ್ ನಿಮ್ಗೆ ಏನಂತಂದ್ರೆ ಫಸ್ಟ್ ಆಫ್ ಆಲ್ ಇವತ್ತು ಸರ್ ಹತ್ರ ಇನ್ನೊಂದ್ಸತಿ ಆ ಟೈಪ್ ಮುಜುಗರ ಪಡೋ ಪರಿಸ್ಥಿತಿ ಬರಲ್ಲ. ಹೌದಾ? ಯಾಕಂದ್ರೆ ಪ್ಲೇಸಸ್ ನಿಮ್ಗೆ ಗೊತ್ತೇ ಇರ್ಬೇಕ್ರಿ. ಓಕೆನಾ? ಏನು ಡೌಟ್ ಇಲ್ಲ ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ. ಓಕೆ, ನಾಳೆ ಕಂಟಿನ್ಯೂ ಮಾಡೋಣ.